ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೂ ನಮಸ್ಕಾರಗಳು. ನಿನ್ನೆ ಪ್ರೊಫೆಸರ್ ತೀರ್ಥರಾಮ್ ಅವರು ಸ್ವಾಮಿ ರಾಮತೀರ್ಥರಾದ ಆ ಬೆಳವಣಿಗೆಯನ್ನು ನೋಡಿದೆವು. ಇವತ್ತು ಅವರ ಕೆಲವು ಮಾತುಗಳನ್ನು ನೆನಪು ಮಾಡಿಕೊಂಡು ಇವತ್ತಿಗೂ ಅದು ಎಷ್ಟರ ಮಟ್ಟಿಗೆ ಪ್ರಸ್ತುತ ಅನ್ನುವುದನ್ನು ನಮ್ಮೊಳಗೆ ನಾವು ಆಲೋಚಿಸುವಂತಹ ಒಂದು ಸಂದರ್ಭ ಇವತ್ತು. ಒಂದು ಕಡೆ ಅವರು ಹೇಳ್ತಾರೆ, ದೇಶದ ರಾಷ್ಟ್ರದ ಸ್ಥಿತಿ ಹಲವು ಶತಮಾನಗಳಿಂದ ಹೇಗೆ ಇತ್ತು ಅನ್ನೋದನ್ನು ಅವರು ಒಂದು ಹಾಸ್ಯದ ಒಂದು ಮಾತಿನಿಂದ ಅವರು ಹೇಳ್ತಾರೆ. ಹೊಸದಾಗಿ ಮದುವೆಯಾದ ಒಬ್ಬ ಹೆಣ್ಣುಮಗಳು ತನ್ನ ಅತ್ತೆ ಹತ್ರ ಹೇಳ್ತಾಳಂತೆ, ಅತ್ತೆ, ನನ್ನ ಹೆರಿಗೆಯ ಸಮಯದಲ್ಲಿ ನನಗೆ ಎಲ್ಲಾದರೂ ನಿದ್ರೆ ಬಂದಿದ್ದಿದ್ರೆ ಎಚ್ಚರ ಮಾಡಿ ಅಂತ ಅತ್ತೆಗೆ ಹೇಳಿದ್ಲಂತೆ. ಅತ್ತೆ ಹೇಳಿದ್ಲಂತೆ, ಅಲ್ಲಮ್ಮ, ನೀನು ಎಚ್ಚರ ಆಗಿರೋದು ಅಷ್ಟೇ ಅಲ್ಲ, ನಮ್ಮನ್ನೆಲ್ಲ ನೀನು ಎಚ್ಚರದಲ್ಲಿಡ್ತೀಯ ಆ ಸಮಯದಲ್ಲಿ ಅಂತ ಹೇಳಿದಂತೆ. ಅದೇ ರೀತಿ ರಾಷ್ಟ್ರದ ಸ್ಥಿತಿಯಲ್ಲೂ ಅಂತಹದೇ ಪರಿಸ್ಥಿತಿ ಬರುತ್ತೆ ಅಂತ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಹಲವು ನೋವುಗಳನ್ನು ಅನುಭವಿಸುತ್ತಾ, ಹಲವು ಕಷ್ಟಗಳನ್ನು ಸಹಿಸುತ್ತಾ ಒಂದು ರಾಷ್ಟ್ರ ನಿರ್ಮಾಣ ಆಗುತ್ತೆ. ಮುಂದೆ ಅದು ಎಂದೂ ಕೂಡ ಯಾರಿಗೂ ತಲೆಬಾಗದಂತಹ ಮಟ್ಟವನ್ನು ಮುಟ್ಟುತ್ತೆ ಅಂತ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಅವರು ಒಂದು ಪಣವನ್ನು ತೊಡ್ತಾರೆ, ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ. ಅದು ಅಕ್ಷರಶಃ ಅವರ ಮಾತಿನಲ್ಲೇ ಹೇಳ್ತೀನಿ, ಅನೇಕ ಚೇತನಗಳ ಮೂಲಕವಾಗಲಿ ಏಕಾಂಗಿಯಾಗಲಿ ಕಾರ್ಯ ಸಾಧನೆ ಮಾಡುವುದರಿಂದ ಭಾರತ ಜನಾಂಗದಲ್ಲಿ ನಿಜವಾದ ಜೀವ ಚೈತನ್ಯವನ್ನು ಎರೆದು ತುಂಬುವುದಾಗಿಯೂ ಭಾರತೀಯರಲ್ಲಿರುವ ಅಜ್ಞಾನದ ಅಂಧಕಾರವನ್ನು ಮನೋದೌರ್ಬಲ್ಯವನ್ನು ತೊಲಗಿಸುವುದಕ್ಕಾಗಿಯೂ ಭಾರತವು ಅದರ ಪೂರ್ವ ವೈಭವ ಪ್ರತಿಷ್ಠೆಗಳಿಗಿಂತಲೂ ಹೆಚ್ಚಿನ ಗೌರವ ಸ್ಥಾನಮಾನಗಳ ಮಹಿಮೆಯನ್ನು ಸ್ಥಾಪಿಸುವಂತಾಗುವುದೆಂದು ರಾಮನು, ಅಂದರೆ ಸ್ವಾಮಿ ರಾಮತೀರ್ಥರು ತಮ್ಮನ್ನು ತಾವು ಸಂಬೋಧಿಸ್ತಿದ್ರು ರಾಮ ಅಂತಲೇ, ಥರ್ಡ್ ಪರ್ಸನ್ ಆಗಿ ಅವರು ತಮ್ಮನ್ನು ತಾವು ಸಂಬೋಧಿಸ್ತಿದ್ರು. ರಾಮನು ಗುರುತರ ಶ್ರದ್ಧೆಯಿಂದ ಭರವಸೆ ಕೊಡುತ್ತಾನೆ, ಪ್ರತಿಜ್ಞೆ ಮಾಡುತ್ತಾನೆ. ಈ ಮಾತುಗಳು ಶಾಶ್ವತವಾದ ದಾಖಲೆಯಲ್ಲಿರುತ್ತವೆ ಅಂತ ಹೇಳ್ತಾರೆ. ಹೀಗೆ ರಾಷ್ಟ್ರದ ಆ ಬೆಳವಣಿಗೆಯ ಬಗ್ಗೆ ಅವರ ಕಾತರ ಹೀಗಿತ್ತು. ಇವತ್ತು ಅವರ ಪ್ರತಿಜ್ಞೆ ಸಾಕಾರ ಆಗಬಹುದೇನೋ ಅನ್ನುವಂತಹ ಒಂದು ಮಟ್ಟದಲ್ಲಿ ಭಾರತ ಇವತ್ತು ಕಾಣ್ತಾ ಇದೆ. ಅವರ ಸಾಂತ್ವನದ ರೀತಿ ಹೇಗಿತ್ತು ಅಂತಂದರೆ, ವಿವೇಕಾನಂದರ ಥರನೇ ಅವರದ್ದು ತಮ್ಮ ಜೊತೆಗಾರರನ್ನು ಬೆಳೆಸುವಲ್ಲಿ ಅವರ ರೀತಿ ಇತ್ತು. ವಿವೇಕಾನಂದರು ಇಂಗ್ಲೆಂಡಿನಿಂದ, ಬ್ರಿಟನ್ನಿಂದ ಮಾರ್ಗರೆಟ್ ನೋಬೆಲ್ ಅನ್ನುವ ಒಬ್ಬ ಶಿಷ್ಯೆಯನ್ನು ಕರೀತಾರೆ, ಭಾರತಕ್ಕೆ ಬರಲಿಕ್ಕೆ ಕರೀತಾರೆ. ಆಕೆಯನ್ನು ನಿವೇದಿತಾ ಅಂತ ಹೆಸರು ಕೊಟ್ಟು ಆಕೆಯನ್ನು ಭಾರತದ ಸೇವಕಿಯಾಗುವಂತೆ ಬೆಳೆಸ್ತಾರೆ. ಒಂದು ಸಾರಿ ಬಂಗಾಳದ ಪ್ಲೇಗ್ ಸಮಯದಲ್ಲಿ ಕಲ್ಕತ್ತಾದ ಸ್ಲಮ್ಗಳಲ್ಲಿ ನಿವೇದಿತ ಕೆಲಸ ಮಾಡ್ತಿದ್ಲು. ಒಂದೊಂದು ಮನೆಯಲ್ಲೂ ಕೂಡ ಸಾವು, ಎಲ್ಲೆಲ್ಲೂ ನೋವು, ದುಃಖ, ಕಣ್ಣೀರು. ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿ ಮನೆಗೆ ನಿವೇದಿತ ಹೋಗ್ತಿದ್ಲು. ಅಕ್ಕ ನಿವೇದಿತ ಒಂದು ಮನೆಯಲ್ಲಿ ಪ್ಲೇಗಿಗೆ ಬಲಿಯಾದ ಒಂದು ಮಗುವನ್ನು ತನ್ನ ತೊಡೆಯಲ್ಲಿ ಇಟ್ಟುಕೊಂಡು ಸಂತೈಸ್ತಿದ್ಲು. ಆ ಮಗು ನಿವೇದಿತಾಳ ಆ ತೊಡೆಯಲ್ಲೇನೆ ತನ್ನ ಪ್ರಾಣವನ್ನು ಬಿಡುತ್ತೆ. ಆ ಪ್ರಾಣ ಬಿಡುವ ಆ ಕೊನೆಯ ಕ್ಷಣದಲ್ಲಿ ಆ ಮಗು ಆ ತೆರೆದ ಕಣ್ಣಿನಿಂದ ನಿವೇದಿತಳನ್ನು ನೋಡ್ತಾ ಇರುವುದನ್ನು ಆಕೆಗೆ ಸಹಿಸಲಿಕ್ಕಾಗಲಿಲ್ಲ. ಮಗುವನ್ನು ಅಲ್ಲೇ ಬಿಟ್ಟು ಅಳುತ್ತಾ ಅಳುತ್ತಾ ತನ್ನ ಮಠಕ್ಕೆ ಬರ್ತಾಳೆ.
ಅಲ್ಲೂ ತಡೀಲಿಕ್ಕಾಗದೆ ವಿವೇಕಾನಂದರ ಹತ್ರ ಬರ್ತಾಳೆ. ಹೇಳ್ತಾಳೆ, ಅಪ್ಪ, ನನ್ನಿಂದ ಈ ದುಃಖವನ್ನು ನೋಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ಇಂಗ್ಲೆಂಡಿಗೆ ಹೋಗ್ತೀನಿ. ಈ ನೋವು, ಈ ಕಣ್ಣೀರು ನನ್ನಿಂದ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ನನ್ನನ್ನು ಹೋಗ್ಲಿಕ್ಕೆ ಬಿಡು ಅಂತ ಹೇಳ್ತಾಳೆ. ಸ್ವಾಮಿ ವಿವೇಕಾನಂದರು ಹೇಳ್ತಾಳೆ, ಮಗು, ನಿನ್ನನ್ನು ಕರೆದದ್ದೇನೆ ಈ ದುಃಖವನ್ನು ನೋಡಲಿಕ್ಕಾಗಿ. ನೀನು ಬಂದದ್ದೇ ಈ ಕಣ್ಣೀರನ್ನು ಒರೆಸಲಿಕ್ಕಾಗಿ. ಈ ದೇಶದ ನೋವು, ಈ ದೇಶದ ಕಣ್ಣೀರು, ಈ ದೇಶದ ಕುರೂಪತೆ, ಇದು ಎಲ್ಲವೂ ನಿಂದಾಗಬೇಕು. ಅದಕ್ಕಾಗಿಯೇ ನಿನ್ನನ್ನು ಕರೆದೆ. ಇದನ್ನು ಬಿಟ್ಟು ನೀನು ಹೇಗೆ ಹೋಗಬಲ್ಲಿಯಾ? ಇರು ಇಲ್ಲೇ ಅಂತ ಹೇಳ್ತಾರೆ. ಅಂತಹದೇ ಒಂದು ಸಂದರ್ಭ ಸ್ವಾಮಿ ರಾಮತೀರ್ಥರಿಗೆ ಬರುತ್ತೆ. ಸೂರ್ಯಾನಂದ ಅನ್ನುವ ಒಬ್ಬ ಶಿಷ್ಯೆ ಅಮೇರಿಕದಿಂದ ತಾನು ಇಲ್ಲಿಗೆ ಬರ್ತೀನಿ, ಭಾರತಕ್ಕೆ ಬರ್ತೀನಿ, ಭಾರತದ ಸೇವೆಯನ್ನು ಮಾಡ್ತೀನಿ ಅಂತ ಬರ್ತಾಳೆ. ಅವಳಿಗೆ ಸ್ವಾಮಿ ರಾಮತೀರ್ಥರು ಒಂದು ಪತ್ರವನ್ನು ಬರೀತಾರೆ. ಅದು ಅವರ ಅಕ್ಷರದಲ್ಲೇ ಹೀಗಿದೆ: ಮಗಳೇ, ನಿನ್ನ ಪೂರ್ಣ ಹೃದಯದಿಂದ ನಿನ್ನನ್ನು ನೀನು ಹಿಂದೂ ಎಂದು ಭಾವಿಸಬಲ್ಲೆಯಾ? ಅವರ ತಪ್ಪುಗಳನ್ನು, ಮೂಢನಂಬಿಕೆಗಳನ್ನು ನಿನ್ನವೆಂದೇ ಮನಗಾಣಬಲ್ಲೆಯಾ? ಅವರನ್ನು ನಿನ್ನ ಸಹೋದರ ಸಹೋದರಿಯರೆಂದು ಒಪ್ಪಬಲ್ಲೆಯಾ? ನೀನು ಹುಟ್ಟಿನಿಂದ ಅಮೇರಿಕಾದವಳೆಂಬುದನ್ನು ಮರೆತು ಜನ್ಮದಿಂದ ಹಿಂದುವಾಗಿ ಪರಿವರ್ತನೆ ಹೊಂದಿರುವಂತೆ ಕಾಣುವಿಯಾ? ಹಾಗಾದರೆ ಮಾತ್ರವೇ ನಿನ್ನಿಂದ ಆಶ್ಚರ್ಯಕರ ಕಾರ್ಯವು ತಾನಾಗಿಯೇ ಹೊರಹೊಮ್ಮುವುದು ಅಂತ ಹೇಳ್ತಾರೆ. ಆಕೆ ಬರ್ತಾಳೆ. ಆಮೇಲೆ ಭಾರತಕ್ಕೆ ಬಂದು ಭಾರತದಲ್ಲಿ 15 ವರ್ಷಗಳ ಕಾಲ ಇರ್ತಾಳೆ. ಹೀಗೆ ಸ್ವಾಮಿ ರಾಮತೀರ್ಥರ ಸಾಂತ್ವನದ ರೀತಿ ಅದ್ಭುತವಾಗಿದ್ದಿತ್ತು. ಅವರ ಮೇಧಾವಿತನ, ಅವರ ಪ್ರತಿಭೆ, ಅವರ ಜ್ಞಾನ ಇದಕ್ಕೆ ಪೂರಕವಾಗಿತ್ತು. MA ಗಣಿತದಲ್ಲಿ ತೇರ್ಗಡೆಯಾಗುವುದೇ ಬಹಳ ದೊಡ್ಡ ವಿಚಾರ ಅಂತ ಇರುವಾಗ ಡಿಸ್ಟಿಂಕ್ಷನ್ನಲ್ಲಿ ಅಗ್ರಸ್ಥಾನದಲ್ಲಿ ಅವರು ತಮ್ಮ MA ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಅವರ ಆ ಪರೀಕ್ಷೆಯ ಒಂದು ಪೇಪರ್ನಲ್ಲಿ, ಒಂದು ಪತ್ರಿಕೆಯಲ್ಲಿ 9 ಪ್ರಶ್ನೆಗಳನ್ನು ಉತ್ತರಿಸಬೇಕು. 12 ಪ್ರಶ್ನೆಗಳಲ್ಲಿ 9 ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಉತ್ತರಿಸಬೇಕು ಅಂತ ಇತ್ತು. ರಾಮತೀರ್ಥರು 12 ಉತ್ತರಗಳನ್ನು ಬರೆದು ಅದರಲ್ಲಿ ಬರೀತಾರೆ, ಈ 12ರಲ್ಲಿ ಯಾವುದೇ 9 ನೀವು ಆಯ್ಕೆ ಮಾಡಿ ಅದಕ್ಕೆ ಅಂಕ ಕೊಡಿ ಅಂತ ಬರೀತಾರೆ. ಇಂತಹ ಪ್ರತಿಭಾವಂತರು. MAಯ ಪ್ರೊಫೆಸರ್ಗಳು ಯಾವುದಾದರೂ ಒಂದು ದಿನ ರಜೆ ಹಾಕುವುದಾಗಿದ್ದರೆ ಹಿಂದಿನ ದಿನ ತೀರ್ಥರಾಮರಿಗೆ ಹೇಳ್ತಿದ್ರು, ನಾಳಿನ ನನ್ನ ಕ್ಲಾಸನ್ನು ನಿಂತೆಕು ಅಂತ. ಈ ರೀತಿಯ ಪ್ರತಿಭೆ, ಈ ರೀತಿಯ ಒಂದು ಪರಿಶ್ರಮ ತೀರ್ಥರಾಮರದ್ದು ಆಗಿತ್ತು. ಆದ್ದರಿಂದಲೇ ಜಪಾನಿನಲ್ಲಿ ಅವರನ್ನು ಭಗವಾನ್ ಬುದ್ಧನ ಅವತಾರ ಅಂತಲೇ ಅಂದ್ಕೊಂಡ್ರು. ಅಮೇರಿಕದಲ್ಲಿ ಅವರನ್ನು ಯೇಸು ಕ್ರಿಸ್ತನ ತದ್ರೂಪ ಅಂತಲೇ ಅಂದ್ಕೊಂಡ್ಬಿಟ್ರು. ಕೈರೋದ ಮಸೀದಿಗಳಲ್ಲಿ ಅವರು ಭಾಷಣ ಮಾಡುವಾಗ ಅವರನ್ನು ತಮ್ಮ ಗುರು ಮಹಮ್ಮದ್ ಪೈಗಂಬರ್ ಅಂತಲೇ ಅಂದ್ಕೊಂಡ್ಬಿಟ್ರು. ಇಂತಹ ಒಂದು ಪವಾಡದ ತರಹದ ಶಕ್ತಿ ಸ್ವಾಮಿ ರಾಮತೀರ್ಥರಲ್ಲಿತ್ತು. ಒಬ್ಬ ಪ್ರವಾದಿಗೆ ಆ ಪವಾಡದ ಒಂದು ತೇಜೋಮಯ ಆ ಹಿನ್ನೆಲೆ ಬಂದುಬಿಡುತ್ತೆ. ಅದರೊಟ್ಟಿಗೆ ಅವರಿಂದ ಸಾಂತ್ವನ ಪಡೆಯಬೇಕು ಅನ್ನುವ ಭಾವನೆ ಶಿಷ್ಯರಲ್ಲಿ ಹುಟ್ಟಿಬಿಡುತ್ತೆ. ಅಂತಹ ಒಂದು ಪ್ರಸಂಗ ಅಮೆರಿಕದಲ್ಲಿ ನಡೆಯಿತು. ಒಬ್ಬಾಕೆ ಸ್ವಾಮಿ ರಾಮತೀರ್ಥರ ಹತ್ರ ಬಂದು ಹೇಳ್ತಾಳೆ, ಪ್ರಭು, ನನ್ನ ಆನಂದ ದೇವರು ಕಿತ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಒಬ್ಬಳು ಮಗಳು ತೀರಿ ಹೋದ್ಲು. ನನ್ನ ಆನಂದ, ನನ್ನ ಸಂತೋಷ ಎಲ್ಲವೂ ಅವಳ ಹಿಂದೆ ಹೋಗಿಬಿಡ್ತು. ಈ ನನ್ನ ಆನಂದವನ್ನು ಮತ್ತೆ ತಂದು ಕೊಡ್ತೀರಾ ಅಂತ ಕೇಳ್ತಾಳೆ. ನಮಗೆ ಬುದ್ಧನ ಆ ಜೀವನದಲ್ಲಿ ಕಿಸಾಗೌತಮಿಯ ಒಂದು ರೂಪಕ ಹೌದೋ ಅಲ್ವೋ ಗೊತ್ತಿಲ್ಲ, ಒಂದು ಬಂದುಬಿಡುತ್ತೆ. ಆಕೆ ತನ್ನ ಮಗವನ್ನು ಕಳ್ಕೊಂಡು ಬರ್ತಾಳೆ. ಭಗವಾನ್ ಬುದ್ಧ ಹೇಳ್ತಾನೆ, ಸಾವಿಲ್ಲದ ಮನೆಯ ಒಂದು ಮುಷ್ಟಿ ಸಾಸಿವೆ ಅಂತಂದು ಕೊಡಮ್ಮ,
ಆಗ ನಿನ್ನ ಮಗುವನ್ನು ಬದುಕಿಸಿಕೊಡ್ತೀನಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಆಕೆಗೆ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ, ನಿನ್ನ ಆನಂದವನ್ನು ನಾನು ತಂದುಕೊಡ್ಬೇಕು ಅಂತಾದರೆ ಅದಕ್ಕೆ ತಕ್ಕ ಬೆಲೆಯನ್ನು ನೀನು ಕೊಡಬೇಕು. ಕೊಡ್ತೀಯಾ? ಕೊಡ್ತೀನಿ ಗುರುಗಳೇ. ಹಾಗಾದರೆ ಒಂದು ಮಾಡು, ಒಬ್ಬ ನೀಗ್ರೋ ಮಗುವನ್ನು ನೀನು ಮಗಳ ಥರ ಸಾಕಬಲ್ಲಿಯಾ? ಆಗ ನಿನಗೆ ನಿನ್ನ ಆನಂದ ಮತ್ತೆ ಬರುತ್ತೆ ಅಂತ ಹೇಳ್ತಾಳೆ. ಆಕೆ ಹೇಳ್ತಾಳೆ, ಇಲ್ಲ ಗುರು, ನನ್ನಿಂದ ಸಾಧ್ಯವೇ ಇಲ್ಲ, ಒಂದು ನೀಗ್ರೋ ಮಗುವನ್ನು ಪ್ರೀತಿಸುವುದು ನನ್ನಿಂದ ಅಸಾಧ್ಯ ಅಂತ ಹೇಳ್ತಾಳೆ. ಹಾಗಾದರೆ ಆ ಬೆಲೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇಂಥ ಒಂದು ಬೆಲೆಯುಳ್ಳ ವಸ್ತು ನಿನಗೆ ಸಿಗುವುದಿಲ್ಲ, ಆನಂದ ಸಿಗುವುದಿಲ್ಲ ಅಂತ ಹೇಳ್ತಾಳೆ. ಹೋದವಳು ಆಮೇಲೆ 1 ವರ್ಷದ ನಂತರ ಬರ್ತಾಳೆ. ಸೊಂಟದಲ್ಲಿ ಕಪ್ಪು ನೀಗ್ರೋ ಹುಡುಗಿ ಇದ್ಲು. ಆಕೆ ಹೇಳ್ತಾಳೆ, ಹೌದು ಗುರು, ನೀನು ಹೇಳಿದ ಆನಂದ ನನಗಿವತ್ತು ಬಂದಿದೆ, ನಿನಗೆ ಧನ್ಯವಾದಗಳು ಅಂತ ಹೇಳ್ತಾಳೆ. ಈ ರೀತಿಯ ಒಂದು ಸಾಂತ್ವನವನ್ನು ಕೊಡುವಂತಹ, ಆ ಮನಸ್ಸನ್ನು ಬದಲಾಯಿಸುವಂತಹ ಒಬ್ಬ ಪ್ರವಾದಿಯ, ಒಬ್ಬ ಸಂತನ ಶಕ್ತಿ ಸ್ವಾಮಿ ರಾಮತೀರ್ಥರಲ್ಲಿ ಇತ್ತು. ಅವರು ಶಬ್ದಗಳೊಟ್ಟಿಗೆ ಒಂದು ಪನ್ನು ಮಾಡುವಂತಹ, ಶ್ಲೇಷೆ ಅಂತ ಹೇಳ್ತಾರಲ್ಲ, ಒಂದು ಪನ್ನು ಮಾಡುವ ರೀತಿ ಅದ್ಭುತವಾದ ರೀತಿ. ಒಬ್ಬ ನಾಸ್ತಿಕ, ಅಥಿಸ್ಟ್ ಸೇಸ್ ಗಾಡ್ ಈಸ್ ನೋ ವೇರ್. ಒಬ್ಬ ನಾಸ್ತಿಕ ಹೇಳ್ತಾನೆ ದೇವರು ಎಲ್ಲೂ ಇಲ್ಲ ಅಂತ. ಆದರೆ ಭಟ್ ರಾಮ ಸೇಸ್ ಗಾಡ್ ಈಸ್ ನೌ ಹಿಯರ್. ಅದೇ ಸ್ಪೆಲ್ಲಿಂಗು, ಅದೇ ಕಾಗುಣಿತ. ನೋ ಹೇರ್ ಅಂತ ಅಥಿಸ್ಟ್ ಹೇಳುವುದಾದ್ರೆ ರಾಮ ಹೇಳ್ತಾನೆ ನೌ ಹಿಯರ್. ಈ ರೀತಿ ಶಬ್ದಗಳೊಟ್ಟಿಗೆ ಆಟ ಆಡುವ ಅದ್ಭುತವಾದ ಒಂದು ಶಕ್ತಿ ಸ್ವಾಮಿ ರಾಮತೀರ್ಥರಲ್ಲಿತ್ತು. ವೆನ್ ಐ ಶಲ್ ಬಿ ಫ್ರೀ, ನಾನು ಸ್ವತಂತ್ರನನ್ನು ಯಾವಾಗ ಆಗ್ತೀನಿ ಅನ್ನುವುದಕ್ಕ ರಾಮ ಹೇಳ್ತಿದ್ರು, ವೆನ್ ಐ ಸೀಸಸ್. ಈ ಐ ಅನ್ನೋದು, ನಾನು ಅನ್ನೋದು ಯಾವಾಗ ಹೋಗುತ್ತೆ ಆವಾಗ ನಿನಗೆ ಸ್ವಾತಂತ್ರ್ಯ, ನಿನ್ನ ಫ್ರೀಡಮ್ ಯಾವುದಿದೆ ಅದು ಸಿಗುತ್ತೆ ಅಂತ. ನನಗೆ ನೆನಪಾಗುತ್ತೆ, ವ್ಯಾಸರಾಜರು ತಮ್ಮ ಶಿಷ್ಯರ ಹತ್ರ ಕೇಳ್ತಾರೆ, ದೇವರನ್ನು ನೋಡುವವರು ಯಾರು ನಿಮ್ಮಲ್ಲಿ ಅಂತ. ಆಗ ಎಲ್ಲರೂ ನಾನು ನೋಡಬಲ್ಲೇನೋ ಏನೋ, ಗುರುಗಳು ನೋಡಬಲ್ಲರೋ ಏನೋ, ಈ ಥರ ಹೇಳುವಾಗ ಕನಕದಾಸರ ಹತ್ರ ಕೇಳ್ತಾರೆ ವ್ಯಾಸರಾಜರು, ನೀನೇನು ಹೇಳ್ತೀಯ ಕನಕ ಅಂತ. ನಾನು ಹೋದರೆ ಹೋದೇನೇನೋ ಗುರುಗಳೇ ಅಂತ ಹೇಳ್ತಾರೆ. ಉಳಿದವರಿಗೆಲ್ಲ ಆಶ್ಚರ್ಯ, ಗುರುಗಳ ಮುಂದೆ ಇಂತಹ ಅಹಂಕಾರ, ನಾನು ದೇವರನ್ನು ನೋಡಬಲ್ಲೆ ಅನ್ನುವಂಥ ಅಹಂಕಾರವೇ ಅಂತ ಮಾತಾಡುವಾಗ ವ್ಯಾಸರಾಜರು ಹೇಳ್ತಾರೆ, ಕನಕ ಏನೋ ನೀನು ಹೇಳುವ ಮಾತನ್ನು ಇನ್ನು ಸ್ವಲ್ಪ ವಿವರಣೆ ಮಾಡೋ ಅಂತ ಹೇಳ್ತಾರೆ. ಕನಕದಾಸರು ಹೇಳ್ತಾರೆ, ನಾನು ಅನ್ನುವ ಈ ಅಹಂಕಾರ ಹೋಯಿತು ಅಂತಾದರೆ ನಾನು ದೇವರನ್ನು ನೋಡಬಲ್ಲೆನೇನು ಅಂತ ಹೇಳ್ತಾರೆ. ಹೀಗೆ ಯಾವ ಥರ ಆಧ್ಯಾತ್ಮಿಕ ಆ ಲೋಕದಲ್ಲಿ ಯಾವ ಥರ ಒಂದೇ ರೀತಿಯ ಆಲೋಚನೆಗಳು ಬರ್ತವೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಅನ್ನುವುದು ನನಗೆ ಯಾವಾಗಲೂ ಕುತೂಹಲ ಹುಟ್ಟಿಸುತ್ತೆ. ಒಂದೊಂದು ಪುಸ್ತಕಗಳನ್ನು, ಒಂದೊಂದು ಚರಿತ್ರೆಗಳನ್ನು, ಒಂದೊಂದು ಜೀವನ ಚರಿತ್ರೆಯನ್ನು ಓದುವಾಗ ಅತಿ ಸಮಾನಾಂತರವಾಗಿ, ಅತಿ ಸಂವಾದಿಯಾಗಿ ಒಂದೊಂದು ಘಟನೆಗಳು ಕೂಡ ಕಾಣ್ತವಲ್ಲ. ಎಂತಹ ಒಂದು ನಮ್ಮ ತಾತ್ವಿಕ ಆ ಏಕತೆ ಇತ್ತು ನಮ್ಮಲ್ಲಿ ಅನ್ನೋದು ನನಗೆ ಅತ್ಯಂತ ಕುತೂಹಲ ಕೊಡುವ ವಿಚಾರವಾಗಿ ಹೋಗುತ್ತೆ. ನನ್ನ ಅಧ್ಯಯನದಲ್ಲಿ ನಾನು ಕಂಡ ವಿಚಾರ ಅದುವೇ. ಸ್ವಾತಂತ್ರ್ಯ ಯಾವಾಗ ಬರುತ್ತೆ ಒಬ್ಬ ವ್ಯಕ್ತಿಗೆ, ನಿಜವಾದ ಸ್ವಾತಂತ್ರ್ಯ ಅಂದರೆ ಏನು ಅನ್ನೋದನ್ನು ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಸ್ವಾತಂತ್ರ್ಯ ಅಂದರೆ ಮತ್ತೇನೂ ಅಲ್ಲ, ಈ ಜೀವ ಜಗತ್ತಿನ ಈ ಜಂಜಾಟವನ್ನು ಬಿಟ್ಟು ಆ ಚೈತನ್ಯದೊಳಗೆ ಸೇರುವುದಿದೆಯಲ್ಲ, ಅದುವೇ ಸ್ವಾತಂತ್ರ್ಯ, ಅದುವೇ ಸ್ವಾತಂತ್ರ್ಯ. ಅವ್ರು ಹೇಳ್ತಿದ್ರು, ಹೇಗೆ ಜನರಲ್ಲೂ ಅಥವಾ ಮಕ್ಕಳಲ್ಲೂ ಒಂದು ಭಾನುವಾರ ಬಂದರೆ ನಮಗೆ ಸ್ವಾತಂತ್ರ್ಯ ಅನ್ನುವ ಭಾವನೆ ಬರುತ್ತೆ, ರಜೆ ಅನ್ನುವ ಭಾವನೆ ಬರುತ್ತೆ, ಆ ದಿನ ಹೊತ್ತಾಗಿ ಏಳಬಹುದು ಅಂತ ಭಾವನೆ ಬರುತ್ತೆ, ಮಕ್ಕಳಲ್ಲಿ ಆ ದಿನ ಬೆಳಗಿನಿಂದಲೇ ಆಟ ಆಡಬಹುದು ಅಂತ ಭಾವನೆ ಬರುತ್ತೆ. ಅಂತಹ ಭಾವನೆಯ ಸ್ವಾತಂತ್ರ್ಯಕ್ಕಾಗಿ ಯಾಕೆ ಜನ ಕಾತರ ಪಡುವುದಿಲ್ಲ ಅಂತ ಅಂದ್ಕೋತಾರೆ. ನನಗೆ ಗೊತ್ತಿದೆ, ನಾನು ಸಣ್ಣವನಿರುವಾಗ ನಮಗೆ ಇಡೀ ವಾರದ ಆ ದಿನಚರಿಯನ್ನು ಒಂದು ರೀತಿಯಲ್ಲಿ ಹಾಡಿನಲ್ಲಿ ಹೇಳ್ತಿದ್ರು. ಸೋಮವಾರ ಬಂತು ನೋಡು ಶಾಲೆಗೆ ಹೋಗಬೇಕು, ಮಂಗಳವಾರದಂದು ಮೊದಲು ಎದ್ದು ಓದಬೇಕು, ಬುಧವಾರ ಬಂದರೆ ಬೇಗ ಮಗ್ಗಿ ಹೇಳಬೇಕು,
ಭಾನುವಾರ ಬಂದರೆ ಬೆಳಿಗ್ಗೆ ಬೆಳಿಗ್ಗೆ ಆಡಬಹುದು. ಈ ರೀತಿ ನಮಗೆ ಚಿಕ್ಕವರಿರುವಾಗ ಒಂದು ಹಾಡು ಇತ್ತು. ರಾಮತೀರ್ಥರು ಹೇಳುವ ಆ ಮಾತು ನನಗೆ ಈ ಹಾಡಿನ ನೆನಪು ಬಂತು. ಭಾನುವಾರ ಬಂತು ಅಂದರೆ ಒಂದು ರೀತಿಯ ಸ್ವಾತಂತ್ರ್ಯ, ಭಾನುವಾರ ಬಂತು ಅಂದರೆ ಒಂದು ಸ್ವೇಚ್ಛೆಯಿಂದ ಇರಬಹುದು ಅನ್ನುವ ಭಾವನೆ ಎಲ್ಲರಲ್ಲೂ ಇತ್ತು. ನಮ್ಮ ಅಣ್ಣ ಭಾನುವಾರ ಬಂದರೆ ರಜೆ, ಮನೆಯಲ್ಲಿ ಇರ್ತಾರೆ. ಮಕ್ಕಳಿಗೆ ಭಾನುವಾರ ಬಂತು ಅಂದರೆ ಆಟ ಆಡಬಹುದು. ಇದೇ ಭಾವನೆ ಈ ಬದುಕಿನ ಜಂಜಾಟದಿಂದ ಹೊರಗೆ ಹೋಗಿ ಸ್ವತಂತ್ರವಾಗಿ ಆ ಚೈತನ್ಯದೊಟ್ಟಿಗೆ ಸಂತೋಷದಿಂದ ಇರುವಂತಹ ಸ್ಥಿತಿಗಾಗಿ ಯಾಕೆ ಆ ಸ್ವಾತಂತ್ರ್ಯವನ್ನು ಜನ ಬಯಸುವುದಿಲ್ಲ ಅಂತ ಸ್ವಾಮಿ ರಾಮತೀರ್ಥರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿ ಯಾವುದೇ ಸ್ಥಿತಿಯನ್ನು ಎದುರಿಸುವಂತಹ ಒಂದು ನಿರ್ಲಿಪ್ತ ಸ್ಥಿತಿ ಶಕ್ತಿ ಮನುಷ್ಯನಲ್ಲಿ ಬರಬಹುದೇ? ಇದನ್ನು ಸ್ವಾಮಿ ರಾಮತೀರ್ಥರು ಕೇಳ್ತಾರೆ. ಅದಕ್ಕಾಗಿ ಒಂದು ದೃಷ್ಟಾಂತ ಕೊಡ್ತಾರೆ. ಒಂದು ಹಕ್ಕಿ ಸುಂದರವಾಗಿ ಇಂಪಾಗಿ ಹಾಡ್ತಾ ಹೋಗುತ್ತೆ, ಒಂದು ರೆಂಬೆ ಮೇಲೆ ಕೂತ್ಕೊಳ್ಳುತ್ತೆ. ಆ ಹಕ್ಕಿಯ ಭಾರಕ್ಕೇನೆ ಆ ರೆಂಬೆ ಅಲುಗಾಡುತ್ತೆ, ಆ ಕಡೆ ಈ ಕಡೆ ಉಯ್ಯಾಲೆ ತರ ತೂಗುತ್ತೆ. ಆದರೆ ಹಕ್ಕಿ ಯಾವುದೇ ಭಯ ಇಲ್ಲದೆ ನಿರ್ಭಯವಾಗಿ ಆ ರೆಂಬೆಯ ಮೇಲೆ ಕೂತು ಆ ಉಯ್ಯಾಲೆ ಆಡ್ತಾ ಸಂತೋಷವಾಗಿ ಉಲಿಯುತ್ತೆ. ಯಾಕೆ? ಸ್ವಾಮಿ ರಾಮತೀರ್ಥ ಹೇಳ್ತಾರೆ ಯಾಕೆ ಅಂತಂದ್ರೆ, ಅದಕ್ಕೆ ಈ ಕೊಂಬೆ ಯಾವಾಗ ಉರುಳಿ ಬಿದ್ದರೂ ಕೂಡ ನಾನು ಹಾರಬಲ್ಲೆ, ನನಗೆ ಹಾರುವ ಶಕ್ತಿ ಇದೆ. ಆ ಕೊಂಬೆ ಉರುಳುವ ಆ ಸಂದರ್ಭದಲ್ಲಿ ನಾನು ಅಪಾಯಕ್ಕೆ ಸಿಕ್ಕೋಲ್ಲ ಅನ್ನುವಂತಹ ಯಾವ ಸ್ಥಿತಿ ಇದೆ, ಯಾವ ಒಂದು ಆತ್ಮವಿಶ್ವಾಸ ಇದೆ, ಅದು ಅದನ್ನ ಆ ಉಯ್ಯಾಲೆ ಆಡುವ ಕೊಂಬೆಯಲ್ಲಿ ಹಾಡುವಂತೆ ಮಾಡುತ್ತೆ ಅಂತ ಹೇಳ್ತಾರೆ. ರಾಮತೀರ್ಥರ ಎಲ್ಲ ಈ ದೃಷ್ಟಾಂತಗಳನ್ನು, ಉದಾಹರಣೆಗಳನ್ನು ನೀವು ಪಾರಮಾರ್ಥಿಕವಾಗಿ ವಿಶ್ಲೇಷಿಸ್ತೀರಾ ಅಥವಾ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯ ಬೆಳವಣಿಗೆಗಾಗಿ ಏನು ಬೇಕು ಅಂತ ಆಲೋಚಿಸ್ತೀರಾ, ಅಥವಾ ಈ ಪ್ರಾಪಂಚಿಕ ಗತಿವಿಧಿಗಳಲ್ಲಿ ಈ ದೃಷ್ಟಾಂತವನ್ನು ಯಾವ ರೀತಿ ಅನ್ವರ್ಥ ಮಾಡಿಸ್ಕೊಳ್ಬಹುದು, ಅನ್ವಯ ಮಾಡ್ಕೊಳ್ಬಹುದು ಅಂತ ಅನ್ಕೋತೀರಾ? ಅದು ನಮ್ಮ ವಿಚಾರಕ್ಕೆ ಬಿಟ್ಟದ್ದು. ಅದೇ ರೀತಿ ಇನ್ನೊಂದು ಹೇಳ್ತಾರೆ, ಅವರು ಮುಮುಕ್ಷುವಿಗೆ ಒಬ್ಬನಿಗೆ ತಾನು ಇರುವ ಯಾವುದೇ ಸ್ಥಿತಿಯಲ್ಲೂ ಕೂಡ ತನ್ನ ಗಮನ ಆ ಚೈತನ್ಯವನ್ನು ಕಾಣುವುದು, ಆ ಭಗವಂತನನ್ನು ಕಾಣುವುದು ಅನ್ನುವುದರ ಕಡೆ ಇರುತ್ತೆ ಅಂತ ಹೇಳ್ತಾರೆ. ನನಗೆ ಆವಾಗ ಇನ್ನೊಂದು ನೆನಪಾಗುತ್ತೆ. ಜ್ಞಾನೇಶ್ವರರು, ತುಕಾರಾಮರು ಮತ್ತು ಏಕನಾಥರು ಒಂದು ಕಡೆ ಸೇರ್ತಾರಂತೆ. ಸೇರುವಾಗ ಮಾತಾಡ್ತಾ ಇದ್ದಾರಂತೆ, ಹೇಗೆ ನಾವು ಈ ಭಗವಂತನನ್ನು ಕಾಣಲಿಕ್ಕೆ ಹೇಗೆ ನಮ್ಮ ಕುಟುಂಬದಲ್ಲಿ ನಮಗೆ ಪ್ರೇರೇಪಣೆ ಸಿಗುತ್ತೆ ಅನ್ನುವಾಗ ತುಕಾರಾಮರು ಹೇಳ್ತಾರಂತೆ, ನನ್ನ ಹೆಂಡತಿ ನನ್ನನ್ನು ಬಹಳ ತೊಂದರೆ ಕೊಡ್ತಾಳೆ, ಯಾವ ಕೆಲಸಕ್ಕೂ ನನ್ನನ್ನು ಬಿಡುವುದಿಲ್ಲ. ಆದ್ರಿಂದ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂದರೆ ನನಗೆ ಸಂಸಾರವೇ ಬೇಡ ಅಂತ ಅಂದ್ಕೊಂಡು ಬಿಡ್ತಾ ಇದ್ದೀನಿ. ಆದ್ರಿಂದ ನನ್ನ ಹೆಂಡತಿಯ ಆ ತೊಂದರೆ ಯಾವುದಿದೆ ಅದು ನನಗೆ ಸುಲಭ ಆಯಿತು, ಈ ಸಂಸಾರ ನನ್ನದು ಅಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಸುಲಭ ಆಯಿತು ಅಂತ ಹೇಳ್ತಾರೆ. ಏಕನಾಥ ಹೇಳ್ತಾರಂತೆ, ನನಗೆ ನನ್ನ ಹೆಂಡತಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾಳೆ, ಆದ್ರಿಂದ ನನಗೆ ದೇವರನ್ನು ನೋಡಲಿಕ್ಕೆ ಯಾವುದೇ ತೊಂದರೆ ಇಲ್ಲದೆ ನಾನು ಆ ದೇವರ ಕಡೆ ಗಮನ ಕೊಡಲಿಕ್ಕೆ ಆಯಿತು ಅಂತ ಹೇಳ್ತಾರಂತೆ. ಜ್ಞಾನೇಶ್ವರರು ಹೇಳ್ತಾರಂತೆ, ನಾನು ಮದುವೆಯೇ ಆಗಲಿಲ್ಲ ನೋಡು, ಆದ್ರಿಂದ ನನಗೆ ಈ ಹೆಂಡತಿಯ ತೊಂದರೆಯಾಗಲಿ ಸಹಕಾರ ಆಗಲಿ ಬಿಟ್ಟು ನಾನೇ ಸ್ವತಂತ್ರನಾಗಿ ಆ ಭಗವಂತನ ಪ್ರಾರ್ಥನೆಯಲ್ಲಿ ಇರಬಹುದಲ್ಲ ಅಂತ ಆಗಿದೆ ನನಗೆ ಅಂತ ಹೇಳ್ತಾರಂತೆ. ಹೀಗೆ ಒಬ್ಬ ಮುಮುಕ್ಷುವಿಗೆ ಯಾವುದು ಕೂಡ ತೊಂದರೆ ಆಗದೇ ಇರಲಿಕ್ಕೆ ಸಾಧ್ಯ ಇದೆ. ಇದು ಸ್ವಾಮಿ ರಾಮತೀರ್ಥರು ಆಗಾಗ ಹೇಳ್ತಿದ್ದ ಮಾತು. ಒಬ್ಬ ಶಿಲ್ಪಿಗೆ ಗೊತ್ತಾಯ್ತು, ತನ್ನ ಸಾವು ಬಂದಿದೆ, ಹತ್ತಿರ ಬಂದಿದೆ, ಇಂಥ ದಿನದಲ್ಲಿ ಇಂಥ ಗಂಟೆಯಲ್ಲಿ ತಾನು ಸಾಯ್ತೀನಿ ಅಂತ ಗೊತ್ತಾಯ್ತು ಆತನಿಗೆ. ಇದನ್ನು ತಪ್ಪಿಸ್ಕೋಬೇಕಲ್ಲ ಅಂತ ಅವನು ಅನ್ಕೋತಾನೆ. ಆತ ಸುಂದರವಾದ ಶಿಲ್ಪವನ್ನು ಮಾಡುವವನು ತನ್ನದೇ ರೀತಿಯ 12 ಪ್ರತಿಮೆಗಳನ್ನು ಮಾಡಿಬಿಡ್ತಾನೆ. ನೋಡಿದ್ರೆ ಆತ ಬೇರೆ, ಆ ಪ್ರತಿಮೆ ಬೇರೆ ಅಂತ ಅನಿಸುವುದೇ ಇಲ್ಲ. ಆ ಥರದ 12 ಪ್ರತಿಮೆಗಳನ್ನು ಮಾಡಿ ತನ್ನ ಮನೆಯ ಒಂದು ಆ ಹಾಲ್ನಲ್ಲಿ ಇಟ್ಟುಬಿಡ್ತಾನೆ. ಯಮದೂತ ಬರುವ ಸಮಯನೂ ಗೊತ್ತಿತ್ತಲ್ಲ, ಹೋಗಿ ಆ 12 ಪ್ರತಿಮೆಗಳ ಮಧ್ಯದಲ್ಲಿ ಆ ಪ್ರತಿಮೆಗಳ ಭಂಗಿ ಯಾವುದಿತ್ತು ಅದೇ ರೀತಿ ನಿಂತು ಬಿಡ್ತಾನೆ. ಯಮದೂತ ಬರ್ತಾನೆ, ನೋಡ್ತಾನೆ, 12 ಪ್ರತಿಮೆಗಳು ಕೂಡ ಒಂದೇ ಥರ ಇದೆ, ಯಾವುದನ್ನು ಕೊಂಡೋಗ್ಲಿ ಗೊತ್ತೇ ಆಗಲಿಲ್ಲ ಆತನಿಗೆ.
ಸರಿ, ಯಮನ ಹತ್ರ ಹೋಗಿ ದೂರು ಕೊಡ್ತಾನೆ, ಹೀಗೀಗಾಗಿದೆ, ಅಲ್ಲಿ 12 ಮಂದಿ ಇದ್ಬಿಟ್ಟಿದ್ದಾರೆ, ಎಲ್ಲರೂ ಒಂದೇ ಥರ ಇದ್ದಾರೆ, ಅದರಲ್ಲಿ ನಾನು ಯಾರನ್ನು ಕರ್ಕೊಂಬರ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳ್ತಾನೆ. ಯಮ ಅವನಿಗೆ ಒಂದು ಉಪಾಯ ಹೇಳಿಕೊಡ್ತಾನೆ. ಸರಿ, ಮತ್ತೆ ಯಮದೂತ ಸೆಕೆಂಡ್ ಟೈಮ್ ಬಂದ್ಬಿಡ್ತಾನೆ. ಮತ್ತೆ ಆ 12 ಪ್ರತಿಮೆಗಳನ್ನು ಒಂದು ಸರ್ತಿ ನೋಡ್ತಾ ಹೋಗ್ತಾನೆ. ಇನ್ನೊಮ್ಮೆ ಆ ಕಡೆಯಿಂದ ಈ ಕಡೆ ನೋಡ್ತಾ ಬರ್ತಾನೆ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು, ಮೂಗಿನ ಕೆಳಗೆ ಒಂದು ಕಡೆ ಮಚ್ಚೆನೇ ಇಲ್ಲ ನೋಡಿ ಅಂತ ಹೇಳ್ಬಿಡ್ತಾನೆ. ಆಗ ಈ ಶಿಲ್ಪಿ ನಿಂತವನು ಎಲ್ಲಿ 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 ಮೂಗು, ಎಲ್ಲಿ ಎಲ್ಲಿ ಮಚ್ಚೆ ಅಂತ ಕೇಳಿಬಿಡ್ತಾನೆ. ಸರಿ, ಹಿಡ್ಕೊಂಡು ಹೋಗ್ಬಿಡ್ತಾನೆ. ಈ ರೀತಿ ಯಾವ ರೀತಿ ಒಬ್ಬ ಮನುಷ್ಯ ತನ್ನನ್ನು ತಾನು ಈ ಜಗತ್ತಿನಲ್ಲಿ ಉಳಿಸಿಕೊಳ್ಳಿಕ್ಕಾಗಿ ಒಂದು ಆತ್ಮವಿಶ್ವಾಸದಿಂದ ಇರಬೇಕು. ತಾನು ಮಾಡಿದ ಕೆಲಸದಲ್ಲಿ ಅವನಿಗೇನೇ ಭರವಸೆ ಇರಬೇಕು. ಆಗ ಮಾತ್ರ ಆತ ಗೆಲ್ಲಬಲ್ಲ ಅನ್ನೋದನ್ನು ಸ್ವಾಮಿ ರಾಮತೀರ್ಥರು ಒಂದು ದೃಷ್ಟಾಂತದಿಂದ ಹೇಳ್ತಾರೆ. ಕನ್ನಡಿ, ಉಬ್ಬು ತಗ್ಗುಗಳ ಕನ್ನಡಿ ಒಂದು ಹಾಸ್ಯಕ್ಕಾಗಿ ಇಟ್ಟುಬಿಡ್ತಾರೆ, ತಮಾಷೆಗಾಗಿ ಇಟ್ಟುಬಿಡ್ತಾರೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ಅಂತ ಕಾಣುತ್ತೆ, ನನಗೆ ನೆನಪಿರುತ್ತೆ. ಆ ಕನ್ನಡಿಗಳಲ್ಲಿ ಒಂದು ಕಡೆ ನೋಡಿದರೆ ದೊಡ್ಡ ಹೊಟ್ಟೆ, ಆ ಮನುಷ್ಯ ಒಬ್ಬನೇ. ಇನ್ನೊಂದು ಕಡೆ ನೋಡಿದರೆ ಆ ಕೊರಳು ಕುತ್ತಿಗೆ ಉದ್ದಕ್ಕಿರುತ್ತೆ, ಇನ್ನೊಂದು ಕಡೆ ಮೂಗು ಸೊಟ್ಟಗಾಗಿ ಹೋಗಿಬಿಡುತ್ತೆ. ಈ ಥರ ಮನುಷ್ಯ ಒಬ್ಬನೇ, ಆದರೆ ಆ ಕನ್ನಡಿಯಲ್ಲಿ ಬೇರೆ 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 ಥರದಲ್ಲಿ ಕಾಣುತ್ತೆ, ವಿಕಾರವಾಗಿ ಕಾಣುತ್ತೆ. ಆದರೆ ಒಬ್ಬ ಮನುಷ್ಯನಿಗೆ ಗೊತ್ತಿದೆ ಅದು ವಿಕಾರವಾಗಿದೆ ಬಿಟ್ಟು ನಾನಲ್ಲ, ನಾನು ಅದು ಅಲ್ಲ ಅನ್ನೋದು ಗೊತ್ತಿದೆ. ಆದ್ದರಿಂದ ಅದನ್ನು ಅತ್ಯಂತ ತಮಾಷೆಯಾಗಿ, ಹಾಸ್ಯವಾಗಿ, ಸಂತೋಷದಿಂದ ಅದನ್ನು ನೋಡ್ತಾ ಹೋಗ್ತಾನೆ. ಆದರೆ ಒಬ್ಬ ಹುಚ್ಚ ಬಂದರೆ ಅವನಿಗೆ ಭಯ ಆಗುತ್ತೆ. ಅಯ್ಯೋ, ನಾನು ಈ ಥರ ಇದ್ದೀನಿ, ಈ ಥರ ಇದ್ದೀನಿ, ಈ ಥರ ಇದ್ದೀನಿ ಅಂತ ಆತನಿಗೆ ಭಯ ಆಗುತ್ತೆ. ಆದರೆ ಸ್ವಚ್ಛವಾದ ಒಬ್ಬ ಮನುಷ್ಯನಿಗೆ ಅಂಥ ಭಯ ಇರುವುದಿಲ್ಲ. ಹೀಗೇ ಯಾವಾಗಲೂ ಪ್ರಾಮಾಣಿಕನಾಗಿ ಸತ್ಯಸಂಧನಾಗಿ ಇದ್ದವನಿಗೆ ಈ ಜಗತ್ತಿನ ಯಾವುದೇ ವಿಕಾರಗಳ ರೀತಿಯಿಂದಾಗಿ ಆತ ಅಪ್ರತಿಭನಾಗ್ಲಾರ. ಅವನಿಗೆ ಅದರಿಂದ ಆಶ್ಚರ್ಯ ಆಗದು, ಅವನಿಗೆ ಅದರಿಂದ ಭಯ ಆಗದು. ಈ ಒಂದು ಭರವಸೆಯನ್ನು ಸ್ವಾಮಿ ರಾಮತೀರ್ಥರು ಈ ಕನ್ನಡಿಯ ಉದಾಹರಣೆಯಿಂದ ಹೇಳ್ತಾರೆ. ಕನ್ನಡಿಯಲ್ಲಿ ಮಗು ನೋಡುತ್ತೆ, ಒಂದು ಕನ್ನಡಿಯಲ್ಲಿ ಆ ಒಂದೇ ಮಗು ಕಾಣುತ್ತೆ. ಆ ಕನ್ನಡಿ ಒಡೆದು ಎರಡಾದಾಗ 2 ಕನ್ನಡಿಯಲ್ಲೂ ಅದೇ ಮಗು 2 ಮಗುವಾಗಿ ಕಾಣುತ್ತೆ. 4 ಕನ್ನಡಿ ಆದಾಗ ಅದು ಒಡೆದು 4 ಕನ್ನಡಿ ಆದಾಗ 4 ಕನ್ನಡಿಯಲ್ಲೂ ಕೂಡ ಅದೇ ಮಗು 4 ಮಗುವಾಗಿ ಕಾಣುತ್ತೆ. ಆದರೆ ಮಗು ಇರುವುದು ಒಂದೇನೆ. ಹೀಗೇ ಈ ದೇಹ, ಈ ಶರೀರ ಈ ಜಗತ್ತಿನ ಕನ್ನಡಿಯಲ್ಲಿ ಬಂದಾಗ ಅಷ್ಟೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕನ್ನಡಿಯಲ್ಲಿ ಕಾಣುವಂತೆ ಕಾಣ್ತಾನೆ. ಆದರೆ ಒಳಗಿನ ಚೈತನ್ಯ ಯಾವುದಿದೆ, ಈ ಎಲ್ಲ ಶರೀರಗಳಲ್ಲಿರುವ ಚೈತನ್ಯ ಒಂದೇ ಮಗು. ಆ ಚೈತನ್ಯದ ರೂಪಗಳಾಗಿ ನಾವು ಯಾವ ಯಾವ ಶರೀರಗಳನ್ನು ಬರ್ತೀವಿ ಅನ್ನುವ ಭಾವನೆಯನ್ನು ಈ ಕನ್ನಡಿ ಹುಟ್ಟಿಸುತ್ತೆ. ಇದು ಸ್ವಾಮಿ ರಾಮತೀರ್ಥರು ಜನ್ಮ ಜನ್ಮಾಂತರದ ಆ ಶರೀರ ಧಾರಣೆಯನ್ನು, ದೇಹ ಧಾರಣೆಯನ್ನು, ಆತ್ಮದ ಒಂದುತನವನ್ನು, ಚೈತನ್ಯದ ಒಂದುತನವನ್ನು ಹೇಳುವ ರೀತಿ. ನಿರಾಶೆ ಯಾಕೆ ಜೀವನದಲ್ಲಿ ಅಂತ ಅವ್ರು ಕೇಳ್ತಾರೆ. ನಿರಾಶೆ ಯಾಕಾಗಬೇಕು? ಎಲ್ಲದರಲ್ಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿದರೆ ಈ ಜಗತ್ತಿನಲ್ಲಿ ನಿರಾಶನಾಗುವ ಅಗತ್ಯವೇ ಇಲ್ಲ. ಕಾಡಿನ ಕತ್ತಲೆಯಲ್ಲಿ ಹೋಗುವಾಗ ಯಾರೋ ಒಬ್ಬರು ಕಾಡಿನ ಪಕ್ಕದಲ್ಲಿರೋ ಮನೆಯವರು, ಕಾಡಿನಲ್ಲಿ ಕತ್ತಲೆ ಇದೆ, ಈ ದೀಪ ಹಿಡ್ಕೊಂಡು ಹೋಗಿ ಅಂತ ಒಂದು ದೀಪ ಕೊಡ್ತಾರೆ. ಆ ದೀಪ ಹೆಚ್ಚು ಅಂತಂದರೆ 6 ಅಡಿಗಳಷ್ಟು ದೂರದ ಮಾತ್ರ ಜಾಗವನ್ನು ತೋರಿಸುತ್ತೆ, ಬೆಳಕನ್ನು ತೋರಿಸುತ್ತೆ. ಅದರ ನಂತರ ಮತ್ತೆ ಕತ್ತಲು. ನಿರಾಶವಾದಿಯಾಗಿದ್ದರೆ ಹೇಳ್ತಾನೆ, ನನಗೆ 8 ಮೈಲ್ ಹೋಗಬೇಕು ಕಾಡಿನೊಳಗೆ, ಈ 6 ಅಡಿ ಬೆಳಕು ಕೊಡುವ ಈ ದೀಪದಿಂದ ಉಪಯೋಗ ಇಲ್ಲ ಅಂತ. ಆದರೆ ಆ ಸಕಾರಾತ್ಮಕವಾಗಿ ಆಲೋಚನೆ ಮಾಡುವ ಮನುಷ್ಯ ಆ ದೀಪವನ್ನು ಹಿಡ್ಕೊಂಡು ಹೋಗುವಾಗ ಅನ್ಕೋತಾನೆ, ನಾನು 6 ಅಡಿ ಹೋದ ಮೇಲೆ ಬೆಳಕು ಮತ್ತೆ 6 ಅಡಿ ಮುಂದೆ ಹೋಗುತ್ತೆ, ಮತ್ತೆ 6 ಅಡಿ ಆದರೆ ಮತ್ತೆ 6 ಅಡಿ ಹೋಗುತ್ತೆ, 8 ಮೈಲೇನು 10 ಮೈಲು ಬೇಕಾದರೆ ಈ ದೀಪವನ್ನು ಹಿಡ್ಕೊಂಡು ಹೋಗಬಲ್ಲೆ ಅಂತ ಅನ್ನುವ ಆ ಭರವಸೆ, ಆ ಆತ್ಮವಿಶ್ವಾಸ ಜೀವನದಲ್ಲಿ ಇರುವುದಾದರೆ ಯಾವಾಗ ಕೂಡ ನಿರಾಶವಾದಿ ಆಗಲಿಕ್ಕೆ ಕಾರಣ ಇಲ್ಲ ಅನ್ನುವ ಭರವಸೆಯನ್ನು ಸ್ವಾಮಿ ರಾಮತೀರ್ಥರು ಕೊಡ್ತಾರೆ. ಜಯದ ಗುರಿ ಇರಬೇಕು ನಿಜವೇ, ಗೆಲ್ಲಬೇಕು ಅನ್ನುವ ಗುರಿ ಇರಬೇಕು ನಿಜ. ಆದರೆ ಜಯ ಒಂದೇ ಗುರಿಯಾಗಿಕೊಂಡು ಇರಬಾರದು ಅನ್ನುವ ಒಂದು ರೀತಿಯನ್ನು ತಮ್ಮ ದೃಷ್ಟಾಂತದ ಮುಖಾಂತರ ಅವರು ಹೇಳ್ತಾರೆ.
ನಾವು ಮುಂದೆ ಹೋಗ್ತಾ ಇರುವಾಗ ನೆರಳು ನಮಗಿಂತ ಮುಂದೆ ಇರುತ್ತೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ನೆರಳನ್ನು ದಾಟಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮಗೆ ಅನಿಸುತ್ತೆ. ಆದರೆ ನೋಡು, ನೀನು ಒಮ್ಮೆ ಹಿಂತಿರುಗಿ ಬಿಟ್ಟುಬಿಡು, ಹಿಂತಿರುಗಿ ಬಾ. ಆವಾಗ ನೆರಳು ನಿನ್ನ ಹಿಂದೆ ಇರುತ್ತೆ, ನಿನ್ನ ಮುಂದೆ ಖಾಲಿ ಇರುತ್ತೆ, ನೀನೇ ನಡ್ಕೊಂಡು ಹೋಗ್ತೀಯಾ. ಜಯದ ಗುರಿಯ ಮಧ್ಯ ಒಂದಿಷ್ಟು ನಿರಾಶೆಯ ಸಮಯ ಬಂದಾಗ ಕೂಡ ಅದನ್ನು ದಾಟುವ ರೀತಿಯನ್ನ ಸ್ವಾಮಿ ರಾಮತೀರ್ಥರು ಈ ನೆರಳು ಮತ್ತೆ ಈ ಮನುಷ್ಯನ ಉದಾಹರಣೆಯಿಂದ ಹೇಳ್ತಾರೆ. ನೆರಳಿಗೆ ವಿರುದ್ಧವಾಗಿ ನಿಂತು ಬಿಡು, ಆಗ ನಿನಗೆ ಜಯದ ದಾರಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಒಬ್ಬ ವೇದಾಂತಿಯ ಮನೆಗೆ ಒಬ್ಬ ಹುಂಬ ಬಂದ್ಬಿಡ್ತಾನೆ, ಒಬ್ಬ ಮೂರ್ಖ ಬಂದ್ಬಿಡ್ತಾನೆ. ಬಂದವನು ಆ ವೇದಾಂತಿಯ ಆ ಕೂತ್ಕೊಳ್ಳುವ ಪೀಠದ ಮೇಲೆ ಕೂತ್ಕೊಂಡು ವೇದಾಂತಿ ಹೊರಗೆ ಬರ್ತಾ ಇರುವಾಗ ಆ ಕೋಣೆಗೆ ಬಂದಾಗ ಕೇಳ್ತಾನೆ, ದೇವರು ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಏನು ಹೇಳಬೇಕು ಅವನಿಗೆ? ವೇದಾಂತಿ ತನ್ನ ಕೆಲಸಗಾರರನ್ನು ಕರೀತಾನೆ, ಅವನನ್ನು ಆ ಪೀಠದಿಂದ ಎಬ್ಬಿಸ್ತಾನೆ, ತಾನು ಆ ಪೀಠದ ಮೇಲೆ ಕೂತ್ಕೋತಾನೆ, ನಾನೇ ದೇವರು ಕಣಯ್ಯ ಅಂತ ಹೇಳ್ತಾನೆ. ಮೂರ್ಖರಿಗೆ ಯಾವ ಥರ ಉತ್ತರಿಸಬೇಕು ಅನ್ನೋದನ್ನು ಸೂಚ್ಯವಾಗಿ ಈ ದೃಷ್ಟಾಂತದ ಮುಖಾಂತರ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ನನಗೆ ಇನ್ನೊಂದು ಜೀವನ ಚರಿತ್ರೆ ಓದಿದೆ ನೆನಪಾಗುತ್ತೆ. ಡಾಕ್ಟರ್ ಹೆಡ್ಗೇವಾರ್ ಅಂತ RSSನ ಸ್ಥಾಪಕರು. ಅವರು ಒಂದು ಸಭೆಯಲ್ಲಿದ್ದರು. ಆ ಸಭೆಯಲ್ಲಿ ಒಬ್ಬ ವಕೀಲರು ಎದ್ದು ನಿಂತು ಕೇಳ್ತಾರೆ, ಯಾವ ಹುಚ್ಚ ಆತ ಮೂರ್ಖ ಆತ ಹೇಳಬಲ್ಲ, ಈ ದೇಶ ಹಿಂದೂ ರಾಷ್ಟ್ರ ಅನ್ನುವುದನ್ನು ಯಾವ ಮೂರ್ಖ ಅದು ಹೇಳ್ತಾ ಇರುವುದು ಅಂತ ಕೇಳ್ತಾರೆ. ಆಗ ಡಾಕ್ಟರ್ ಹೆಡ್ಗೇವಾರ್ ಹೇಳ್ತಾರೆ, ನಾನು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಹೇಳ್ತಾ ಇದ್ದೀನಿ, ಈ ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ. ಇಡೀ ಸಭೆ ಮೌನವಾಗಿ ಬಿಡುತ್ತೆ. ಹೇಳುವ ಮಾತಿನಲ್ಲಿ, ನಾವು ನಡೆಯುವ ಚರ್ಯೆಯಲ್ಲಿ ಈ ಆತ್ಮವಿಶ್ವಾಸದ ಆ ಒಂದು ಛಾಯೆ ಇದೆ ಅಂತಾದರೆ ಇಡೀ ದೇಶ ನಿಮ್ಮನ್ನು ಒಪ್ಪುತ್ತೆ. ಇದು ಸ್ವಾಮಿ ರಾಮತೀರ್ಥರು ಹೇಳುವ ಸಂದೇಶ. ನ್ಯಾಯಾಲಯ ಶುರುವಾಗುವ ಮೊದಲು ಕೋರ್ಟ್ ಹಾಲ್ನಲ್ಲಿ ಗುಜು ಗುಜು ಮಾತುಗಳು, ಅಲ್ಲಲ್ಲಿ ಮಾತುಗಳು, ಕ್ರಾಸ್ ಮಾತುಗಳು ಇದೆಲ್ಲ ನಡೀತಾ ಇರ್ತವೆ. ಆದರೆ ಒಮ್ಮೆ ನ್ಯಾಯಾಧೀಶರು ಹಾಲಿಗೆ ಬಂದ್ರ ಇಡೀ ಆ ನ್ಯಾಯಾಲಯದ ಹಾಲು ಸೈಲೆಂಟ್ ಆಗುತ್ತೆ, ಮೌನವಾಗಿ ಇರುತ್ತೆ. ಸಿಚುವೇಶನ್ನ ಮೇಲೆ, ಪರಿಸ್ಥಿತಿಯ ಮೇಲೆ ಯಾರಿಗೆ ಹಿಡಿತ ಇರುತ್ತೆ ಅವರು ಇಡೀ ಜಗತ್ತನ್ನು ನಿಯಂತ್ರಿಸಬಲ್ಲರು. ಇದು ಸ್ವಾಮಿ ರಾಮತೀರ್ಥರು ಹೇಳುವ ಸಂದೇಶ. ಅದೇ ರೀತಿ ಇನ್ನೊಂದು ಕಡೆ ಅವರು ಹೇಳ್ತಾರೆ, ಕೈ ನಡುಗುತ್ತಾ ಇರುವಾಗ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನೀರು ಸುರಿಲಿಕ್ಕೆ ಆಗೋದಿಲ್ಲ, ಕೈ ನಡುಗುತ್ತೆ. ಅದೇ ಕೈಗೆ ಶಕ್ತಿ ಬಂತು ಅಂತ ಆದರೆ ಸುಲಭದಲ್ಲಿ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ, ಒಂದು ಪಾತ್ರೆಯಿಂದ ಇನ್ನೊಂದು ಬಾಟ್ಲಿಗೆ ನೀರು ಹಾಕಲಿಕ್ಕೆ ಸಾಧ್ಯ ಇದೆ. ನಿನ್ನ ಜೀವನವನ್ನು ಶಕ್ತಿಯುತವನ್ನಾಗಿ ಮಾಡು, ಆಗ ಈ ಜಗತ್ತನ್ನು ಮಾರ್ಪಡಿಸುವ ಯಾವುದೇ ರೀತಿಯ ಶಕ್ತಿಯನ್ನು ನೀನು ಪಡೆಯಬಲ್ಲೆಯಾ ಅನ್ನುವುದನ್ನು ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಆನೆ ಮತ್ತು ಸಿಂಹದ ಉದಾಹರಣೆಯನ್ನು ಅವರು ಕೊಡ್ತಾರೆ. ಆನೆ ಸಿಂಹಕ್ಕಿಂತಲೂ ಅತೀ ಬಲಶಾಲಿ, ಅತೀ ಶಕ್ತಿವಂತ. ಒಂದೇ ಒಂದು ಆನೆ ಬೇಕಾದರೆ 5 ಸಿಂಹಗಳನ್ನು ತನ್ನ ಶಕ್ತಿಯಿಂದ ಓಡಿಸಬಲ್ಲದು. ಆದರೆ ಆತ್ಮವಿಶ್ವಾಸ ಇಲ್ಲದ ಆನೆಯ ಸ್ಥಿತಿ ಹೇಗಿದೆ ಅಂದರೆ, ಒಂದು ಸಿಂಹ ಬಂದು ಇಡೀ ಆನೆಯ ಹಿಂಡಿನ ಒಂದು ಆನೆಯ ಮೇಲೆ ಹಾರಿದ ಕೂಡಲೇ ಇಡೀ ಆನೆಯ ಗುಂಪು ಚದರಿ ಚಲ್ಲಾಪಿಲ್ಲಿಯಾಗಿ ಹೋಗುತ್ತೆ. ಒಂದು ಸಿಂಹ ತನ್ನ ಆತ್ಮವಿಶ್ವಾಸದಿಂದ, ತನ್ನ ಶಕ್ತಿಯಿಂದಲ್ಲ, ತನ್ನ ಶಕ್ತಿಯ ಮೇಲಿರುವ ವಿಶ್ವಾಸದಿಂದ ಇಡೀ ಆನೆಯ ಸಮೂಹವನ್ನು ಓಡುವ ಥರ ಮಾಡಿ, ಪಲಾಯನ ಮಾಡುವ ಥರ ಮಾಡಿ, ಆ ಆನೆಯನ್ನು ಎಳ್ಕೊಂಡು ಬಂದು ತನ್ನ ಮರಿಗಳಿಗೆ ಮಾಂಸವನ್ನು ತಿನ್ನಿಸುವ ಶಕ್ತಿಯನ್ನು ಹೊಂದುತ್ತೆ. ಈ ರೀತಿ ಜೀವನದ ಆತ್ಮವಿಶ್ವಾಸವನ್ನು ಗಳಿಸಿಕೊಳ್ಳಬಲ್ಲಿರಾ ಅಂತ ಸ್ವಾಮಿ ರಾಮತೀರ್ಥರು ಕೇಳ್ತಾರೆ. ಅದೇ ರೀತಿ ಅವರು ಆಧ್ಯಾತ್ಮದ ಸಾಧನೆಯ ಆ ರೀತಿಯನ್ನು ಒಂದು ಕಡೆ ಹೇಳ್ತಾರೆ. ಒಬ್ಬ ಬರ್ತಾನೆ, ಹೇಳ್ತಾನೆ, ಸ್ವಾಮಿ, ಒಬ್ಬ ಮನುಷ್ಯನಿಗೆ ಹೆಚ್ಚು ಅಂತಂದರೆ 85 ವರ್ಷ ವಯಸ್ಸು, 90 ವರ್ಷ ವಯಸ್ಸು. ಅದರಲ್ಲಿ ಒಂದು 30 ವರ್ಷ ಮುದಿತನದಲ್ಲಿ ಕಳೆಯುತ್ತೆ, ಒಂದು 15 ವರ್ಷ ಬಾಲ್ಯ ಮತ್ತು ಆ ಕಿಶೋರಾವಸ್ಥೆಯಲ್ಲಿ ಕಳೆಯುತ್ತೆ. ಆಮೇಲೆ ಉಳಿದದ್ದು ಎಷ್ಟು ಹೊತ್ತಿರುತ್ತೆ, ಎಷ್ಟು ವರ್ಷ ಇರುತ್ತೆ? ಅದರಲ್ಲಿ ಅರ್ಧದಷ್ಟು ಸಮಯ ನಿದ್ರೆಯಲ್ಲಿ ಕಳೆಯುತ್ತೆ. ಆಮೇಲೆ ಉಳಿದ ಸಮಯದಲ್ಲಿ
ಆಮೇಲೆ ಉದ್ಯೋಗಕ್ಕೆ ಹೋಗುವಾಗ ಅದರಲ್ಲಿ ದಿನದ 1/3 ಭಾಗ ಕಳ್ಕೊಂಡ್ಬಿಡುತ್ತೆ. ಆಮೇಲೆ ಉಳಿದ ಸಮಯದಲ್ಲಿ ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಮಕ್ಕಳೊಟ್ಟಿಗೆ ಆಡಬೇಕು. ಇಷ್ಟೆಲ್ಲ ಆದ ಮೇಲೆ ಸಾಧನೆ, ತಪಸ್ಸು, ಬೇರೆಯವರ ಬಗ್ಗೆ ಚಿಂತನೆ ಇದಕ್ಕೆ ಎಲ್ಲಿದೆ ಸ್ವಾಮಿ ಅಂತ ಹೇಳ್ತಾನೆ. ಅದಕ್ಕೆ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ, ಹೌದೌದು, ನನಗೂ ಅನಿಸುತ್ತೆ ನೋಡು, ಇಡೀ ಬ್ರಹ್ಮಾಂಡದಲ್ಲಿ, ಈ ವಿಶ್ವದಲ್ಲಿ ಈ ಭೂಮಿ ಒಂದು ಸಣ್ಣ ಚುಕ್ಕೆ ಅಂತೆ, ಒಂದು ಸಣ್ಣ ಪಾಯಿಂಟ್ ಅಷ್ಟೇ, ಒಂದು ಸಣ್ಣ ಚುಕ್ಕೆ. ಆ ಚುಕ್ಕೆಯೊಳಗಿರುವ ಆ ಪರಿಧಿಯಲ್ಲಿ 75 ಭಾಗ ನೀರೇ, ಸಮುದ್ರವೇ, ಸಾಗರವೇ. ಉಳಿದ 25% ಜಾಗದಲ್ಲಿ ಬೆಟ್ಟಗಳು, ಗುಡ್ಡಗಳು, ಮರುಭೂಮಿಗಳು, ನದಿಗಳು ಆದಮೇಲೆ ಇನ್ನೆಷ್ಟು ಜಾಗ ಉಳಿಯುತ್ತೆ? ಆ ಜಾಗದಲ್ಲಿ ಕಟ್ಟಡಗಳು, ರಸ್ತೆಗಳು, ಕಾರ್ಖಾನೆಗಳು ಇದೆಲ್ಲ ಆದಮೇಲೆ ನನಗೆ ಚಿಂತೆ ಆಗಿದೆ, ಊಟ ಮಾಡಲಿಕ್ಕೆ, ಆ ಬೆಳೀಲಿಕ್ಕೆ ಹೊಲಗಳಿಗೆ ಜಾಗ ಎಲ್ಲಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಅದು ಹೇಗೆ ಸ್ವಾಮೀಜಿ, ನಾವೆಲ್ಲ ಊಟ ಮಾಡ್ತಾ ಇದ್ದೀವಿ, ನಮಗೇನು ಕಮ್ಮಿ ಆಗಲಿಲ್ಲ? ಅದೇ ಥರದಲ್ಲಿ ನಿನ್ನ ವಯಸ್ಸಿನಲ್ಲಿ ಕೂಡ ನಿನಗೆ ಕಮ್ಮಿ ಆಗದ ಥರದಲ್ಲಿ ನೀನು ಸಾಧನೆಯ ದಾರಿಯಲ್ಲಿ, ತಪಸ್ಸಿನ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಒಂದು ಕುದುರೆಯ ಉದಾಹರಣೆ ಕೊಡ್ತಾರೆ. ಒಂದು ಕುದುರೆ ನೀರು ಕುಡಿಲಿಕ್ಕೆ ಆ ಬಾವಿ ಹತ್ರ ಹೋದರೆ ಆ ರಾಟೆ ಸುತ್ತು ಹೊಡಿತಾ ಹೋಗುತ್ತೆ. ಆ ರಾಟೆಯಿಂದ ನೀರು ಮೇಲೆ ಬರುತ್ತೆ, ಮತ್ತೆ ಕೆಳಗೆ ಹೋಗಿ ನೀರನ್ನು ಎಳ್ಕೊಂಡು ಬಂದು ಮತ್ತೆ ಬರುತ್ತೆ. ಈ ಕುದುರೆ ನೀರು ಕುಡಿಲಿಕ್ಕೆ ಬಗ್ಗುತ್ತೆ, ಬಗ್ಗಿದ ಕೂಡ ಆ ರಾಟೆ ಬರುವ ಶಬ್ದಕ್ಕೆ ಹೆದರುತ್ತೆ, ಮತ್ತೆ ವಾಪಸ್ ಬರುತ್ತೆ. ಮತ್ತೆ ಎಲ್ಲ ಮೌನವಾಯಿತು, ಸೈಲೆಂಟ್ ಆಯಿತು ಅಂತ ಹೇಳಿ ನಿಶಬ್ದ ಆಯಿತು ಅಂತ ಹೋಗುತ್ತೆ, ಮತ್ತೆ ಆ ರಾಟೆಯ ಶಬ್ದ ಬರುತ್ತೆ. ಏನು ಮಾಡೋಣ? ಅದಕ್ಕೆ ಆ ಯಜಮಾನ ಅನ್ಕೋತಾನೆ, ಆ ರಾಟೆಯ ಶಬ್ದ ತಾನೇ ಒಂದು ಮಾಡಬೇಕು, ಆ ಕುದುರೆಗೆ ಆ ರಾಟೆಯ ಶಬ್ದ ಇದ್ರೂ ನೀರು ಕುಡಿಯಬಹುದು ಅನ್ನೋದನ್ನು ತೋರಿಸ್ಬೇಕು ಅಂತ ಹೇಳಿ ಆ ರಾಟೆಯ ಹತ್ರನೇ ಆ ಕುದುರೆಯನ್ನು ಕಟ್ಟಿಬಿಡ್ತಾನೆ. ಒಂದು ದಿನ ಪೂರ್ತಿ ಆ ರಾಟೆಯ ಶಬ್ದ ಕೇಳಿ 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 ಅದಕ್ಕೆ ಅಭ್ಯಾಸ ಆಗಿಬಿಡುತ್ತೆ. ರಾಟೆಯ ಶಬ್ದ ಇಷ್ಟೇನೆ, ಇದಕ್ಕೆ ಭಯಪಡುವ ಏನೋ ಕತೆ ಇಲ್ಲ ಅಂತ ಅಂದ್ಕೊಳ್ಳುತ್ತೆ. ಮರುದಿನದಿಂದ ರಾಟೆ ಇರಲಿ ಇಲ್ಲದೇ ಇರಲಿ ನೀರು ಕುಡಿಯೋದು ಮಾಡುತ್ತೆ. ಅದೇ ರೀತಿ ಈ ಜಗತ್ತಿನ, ಈ ಲೌಕಿಕ ಜಗತ್ತಿನ ಕಷ್ಟಗಳು, ಈ ಲೌಕಿಕ ಜಗತ್ತಿನ ತೊಂದರೆಗಳು ಇವೆಲ್ಲವೂ ಶಾಶ್ವತವಾಗಿ ಇರುತ್ತೆ. ಇದರ ಮಧ್ಯದಲ್ಲೇ ನಾನು ಪಾರಮಾರ್ಥಿಕವಾಗಿ ಆಲೋಚನೆ ಮಾಡಬೇಕು ಅನ್ನುವ ಭಾವನೆಯನ್ನ ಒಬ್ಬ ತನ್ನ ಮನುಷ್ಯ ತನ್ನಲ್ಲಿ ಬೆಳೆಸ್ಕೊಂಡ ಅಂತಾದರೆ ಆತ ಈ ಕುದುರೆಯಂತೇನೆ ಶಬ್ದ ಇರಲಿ ನಿಶಬ್ದ ಇರಲಿ ನೀರು ಕುಡಿಬಹುದು. ಈ ರೀತಿ ಇದನ್ನು ಬೇಕಾದರೆ ನೀವು ಯಾವ ಲೌಕಿಕ ವಿಚಾರಗಳಿಗೂ ನೀವು ಅನ್ವಯಿಸಬಹುದು. ಹೀಗೆ ಸ್ವಾಮಿ ರಾಮತೀರ್ಥರು ಹೇಳೋ ವಿಚಾರ ಆಧ್ಯಾತ್ಮನೂ ಹೌದು, ಲೌಕಿಕನೂ ಹೌದು, ಅತ್ಯಂತ ತಾಂತ್ರಿಕ ವಿಚಾರನೂ ಹೌದು. ಹೀಗೆ ಮಗುವಿಗೆ ಸುಖ ಅಂದರೆ ಏನು, ಸುಖದ ಆ ಕಲ್ಪನೆ ಏನು, ಯಾವುದು ಶಾಶ್ವತವಾದ ಸುಖ ಅನ್ನುವುದಿಲ್ಲ, ಯಾವುದೇ ನಿರ್ದಿಷ್ಟವಾದ ಸುಖ ಅನ್ನುವುದಿಲ್ವೇ ಇಲ್ಲ ಜಗತ್ತಿನೊಳಗೆ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ. ಹುಟ್ಟಿದ ಮಗುವಿಗೆ ತಾಯಿಯ ಮಡಿಲಿನ ಆ ಬೆಚ್ಚಗಿನ ಆ ಶಾಖ, ತಾಯಿಯ ಎದೆ ಹಾಲು, ಇಷ್ಟು ಬಿಟ್ಟರೆ ಬೇರೆ ಸುಖ ಅನ್ನೋದೇ ಇಲ್ಲ. ಅದೇ ಪರಮ ಸುಖ, ಅದೇ ಪರಮ ಸುಖ. ಅದೇ ಮಗು ಸ್ವಲ್ಪ ದೊಡ್ಡದಾದ ಮೇಲೆ ತಾಯಿ ಹಾಲು ಅಷ್ಟೊಂದು ಸುಖ ಅಂತ ಅನಿಸೋದಿಲ್ಲ. ಆಡುವ ಗೊಂಬೆಗಳು, ಕೊಟ್ಟ ಗೊಂಬೆಗಳು, ಆಟದ ಸಾಮಾನುಗಳು ಅದು ಸುಖ ಅಂತ ಅನಿಸುತ್ತೆ. ಆ ಗೊಂಬೆಗಾಗಿ ಬೇಕಾದರೆ ತಾಯಿ ಹತ್ರ ಜಗಳ ಮಾಡುತ್ತೆ. ಸುಖ ಆ ಗೊಂಬೆಯಲ್ಲಿ ಕಾಣುತ್ತೆ. ಅದೇ ಸ್ವಲ್ಪ ದೊಡ್ಡದಾದರೆ ಈ ಎದೆ ಹಾಲು ಅಂತೂ ಬಿಟ್ಟೇ ಬಿಡುತ್ತೆ, ಗೊಂಬೆಗಳನ್ನು ಮರೆತು ಬಿಡುತ್ತೆ, ಪುಸ್ತಕಗಳ ಬಗ್ಗೆ, ತಿಂಡಿ ತೀರ್ಥಗಳ ಬಗ್ಗೆ ಖುಷಿ ಪಡುತ್ತೆ. ತಿಂಡಿ ಬೇಕು, ಬೇರೆ ಬೇರೆ ರೀತಿಯ ತಿಂಡಿ ಬೇಕು ಅಂತ ಹಠ ಮಾಡುತ್ತೆ. ಹಾಗಾದರೆ ಸುಖ ಎದೆ ಹಾಲಿನಲ್ಲೇ, ಆ ಮಡಿಲಿನ ಶಾಖದಲ್ಲ, ಅಥವಾ ಗೊಂಬೆಯಲ್ಲ, ಅಥವಾ ತಿಂಡಿ ತೀರ್ಥದಲ್ಲ, ಅಥವಾ ಮುಂದೆ ಆ ಮದುವೆ, ಮನೆ, ಮಕ್ಕಳು, ಉದ್ಯೋಗ, ರ್ಯಾಂಕು, ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್, ಯಾವುದು ನಿರ್ದಿಷ್ಟ ಅಲ್ವಲ್ಲ, ಯಾವುದು ಶಾಶ್ವತ ಅಲ್ವಲ್ಲ. ಸುಖ ಈ ರೀತಿ ಬದಲಾಗುತ್ತಾ ಹೋಗುತ್ತೆ. ಆದ್ದರಿಂದ ಒಂದು ನಿರ್ದಿಷ್ಟ ಸುಖವನ್ನು ಹುಡುಕುವಂಥ ಪ್ರಯತ್ನ ಮಾಡಬಲ್ಲಿಯ ನೀನು? ಈ ಲೌಕಿಕ ವಿಚಾರ ಬಿಟ್ಟು ಇನ್ನೊಂದು ಸುಖವನ್ನು ಕಾಣುವಂತಹ ಒಂದು ಪರಿಸ್ಥಿತಿಯನ್ನು, ಕಾಣುವಂತಹ ಹಂತವನ್ನು ನೀನು ಮುಟ್ಟಬಲ್ಲಿಯ
ಅಂತ ಸ್ವಾಮಿ ರಾಮತೀರ್ಥರು ಕೇಳ್ತಾರೆ. ಸೂರ್ಯಮಂಡಲದ ಉದಾಹರಣೆಯನ್ನು ಕೊಡ್ತಾರೆ. ಇವತ್ತು ಈಗ ಭಾರತದಲ್ಲಿರುವ ಬಿಸಿಲು ಭಾರತದ ಬಿಸಿಲಲ್ಲ. ಯಾಕೆ ಗೊತ್ತಾ? ಇನ್ನೊಂದು 6 ಗಂಟೆ ಆದರೆ ಇದೇ ಬಿಸಿಲು ಇಂಗ್ಲೆಂಡಿನಲ್ಲಿರುತ್ತೆ. ಇಂಗ್ಲೆಂಡಿನಲ್ಲಿರುವ ಆ ಬಿಸಿಲು ಮತ್ತು ಭಾರತದ ಬಿಸಿಲು ಒಂದೇನೆ. ಅದೇ ಇನ್ನೊಂದು 6 ಗಂಟೆ ಆಯಿತು ಅಂತಾದರೆ ಇಂಗ್ಲೆಂಡಿನಿಂದ ಮುಂದೆ ಅಮೇರಿಕದಲ್ಲಿ ಅದೇ ಬಿಸಿಲು ಬೀಳುತ್ತೆ. ಇನ್ನೂ ಒಂದು 10 ಗಂಟೆ ಆಯಿತು ಅಂತಾದರೆ ಅದೇ ಬಿಸಿಲು ಜಪಾನಿನಲ್ಲಿ ಬೀಳುತ್ತೆ. ಹೀಗೆ ಬಿಸಿಲು ಬೇರೆ 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 ಸ್ಥಿತಿಯಲ್ಲಿ ಬೇರೆ ಬೇರೆಯವರನ್ನು ಮುಟ್ಟುತ್ತೆ. ಆ ಬಿಸಿಲನ್ನು ಪಡೆಯುವಂತಹ ಸೂರ್ಯಮಂಡಲವನ್ನು ನಾವೇ ಆಗಬಹುದೇ? ಆಗ ಬಿಸಿಲು ಶಾಶ್ವತವಾಗಿ ನಮ್ಮೊಟ್ಟಿಗಿರಬಹುದಲ್ವೇ? ಈ ಶಾಶ್ವತ ಅಲ್ಲದ ಬಿಸಿಲಿಗಿಂತಲೂ ಸೂರ್ಯಮಂಡಲವೇ ನಾನಾಗುವುದಾದರೆ ಆ ಬಿಸಿಲನ್ನು ಶಾಶ್ವತವಾಗಿ ಅನುಭವಿಸಬಹುದಲ್ವೇ? ನಿನ್ನ ಜೀವನವನ್ನು, ನಿನ್ನ ಈ ಶರೀರವನ್ನು ಆ ಚೈತನ್ಯ ರೂಪಿಯಾದ ಸೂರ್ಯಮಂಡಲವನ್ನಾಗಿಸುವಂತಹ ಒಂದು ಶಕ್ತಿಯನ್ನು ಪಡೆ. ನೀನು ನಿನ್ನ ಒಳಗೇನೆ ಆ ಸೂರ್ಯಮಂಡಲದ ಶಾಖವನ್ನು, ಬಿಸಿಲನ್ನು ಪಡೆಯುವಂತಹ ಶಕ್ತಿಯನ್ನು ಪಡೆ. ಆವಾಗ ಈ ಬಿಸಿಲು ನಿನ್ನಲ್ಲಿ ಶಾಶ್ವತವಾಗಿ ಇರುತ್ತೆ. ಇದನ್ನು ನೀವು ಯಾವುದಕ್ಕೆ ಅನ್ವಯ ಮಾಡ್ತೀರಿ? ಪಾರಮಾರ್ಥಿಕವಾಗಿಯೇ, ಆಧ್ಯಾತ್ಮಿಕವಾಗಿಯೇ, ಲೌಕಿಕ ವಿಚಾರಗಳ ಬಗ್ಗೆಯೇ, ಟೆಕ್ನಿಕಲ್ ವಿಚಾರಗಳ ಬಗ್ಗೆಯೇ, ಯಾವುದಕ್ಕಾದರೂ ಈ ಅನ್ವಯವನ್ನು ಸೂರ್ಯಮಂಡಲ ನಾನಾಗಬೇಕು ಅನ್ನುವಂಥ ಅನ್ವಯವನ್ನು ಮಾಡಬಹುದಲ್ವೇ ಅಂತ ಸ್ವಾಮಿ ರಾಮತೀರ್ಥರು ಕೇಳ್ತಾರೆ. ಅದೇ ರೀತಿ ನಾನು ಅಂದರೆ ಯಾರು? ಈ ಕೈ ಕಾಲು ನಾನೇ, ಈ ಕಣ್ಣು ನಾನೇ, ಈ ತಲೆ ನಾನೇ, ಈ ಹೊಟ್ಟೆ ನಾನೇ. ಹೋಗಲಿ, ಈ ಸಾಕಾಯ್ತಪ್ಪ, ಈ ಪ್ರಾಣ ಹೋದರೆ ಸಾಕು ಅಂತ ಹೇಳ್ತಾರಲ್ಲ, ಹಾಗಾದರೆ ಪ್ರಾಣ ಕೂಡ ನಾನಲ್ವೇ? ಪ್ರಾಣ ಕೂಡ ಬೇರೆ ತಾನೇ? ಎಂಥ ಒಂದು ಆ ಆಲೋಚನೆಯನ್ನು ಮನಸ್ಸಿನೊಳಗೆ ತುಂಬಿಸ್ತಾರೆ. ನಾನು ಯಾರು? ಈ ಶರೀರವೇ ಅಲ್ವಲ್ಲ, ಈ ಪ್ರಾಣವೇ ಅಲ್ವಲ್ಲ. ಮಾಸ್ತಿಯವರು ಭಾವ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಬಹಳ ಎಂಥ ನಮ್ರತೆಯಿಂದ ಕೆಲವು ವಿಚಾರಗಳನ್ನು ಅವರು ತಿಳಿಸ್ತಾರಂತಂದರೆ, ಹಳ್ಳಿಗಳಲ್ಲಿ ಹೇಳ್ತಾರೆ, ನನಗೆ ನನ್ನ ಮೈ ಇವತ್ತು ಹುಷಾರಿಲ್ಲ ಅಂತ ಹೇಳ್ತಾರೆ. ನನ್ನ ಮೈ ಹುಷಾರಿಲ್ಲ ಅಂದರೆ ನನಗೆ ಹುಷಾರಿಲ್ಲ ಅಲ್ಲ, ನನ್ನ ಮೈಗೆ ಹುಷಾರಿಲ್ಲ. ಅಪ್ರಬುದ್ಧನಾದ, ಶಿಕ್ಷಣವನ್ನೇ ಪಡೆಯದ ಒಬ್ಬ ಮನುಷ್ಯ ಹೇಳ್ತಾನೆ ಹಳ್ಳಿಯಲ್ಲಿ, ನನ್ನ ಮೈ ಬೇರೆ, ನನ್ನ ಶರೀರ ಬೇರೆ, ನಾನು ಬೇರೆ. ಎಂತಹ ನೆಲ ನಮ್ಮದು! ಎಂತಹ ನೆಲ, ಎಂತಹ ಭೂಮಿ ಇದು! ಆ ಪಾರಮಾರ್ಥಿಕವನ್ನು, ಅತೀ ಎತ್ತರದ ಆ ಆಲೋಚನೆಯನ್ನು ಅತಿ ಸಾಮಾನ್ಯರ ಮನಸ್ಸಿನಲ್ಲಿ ಮೂಡಿಸ್ತಲ್ಲ ನಮ್ಮ ಭೂಮಿ. ಎಂತಹ ಅದ್ಭುತ ಭೂಮಿ ಇದು! ಸ್ವಾಮಿ ರಾಮತೀರ್ಥರ ಒಂದೊಂದು ದೃಷ್ಟಾಂತವನ್ನು ನೋಡ್ತಾ ಓದ್ತಾ ಅನಿಸುತ್ತೆ, ಎಂತಹ ಅದ್ಭುತ ಭೂಮಿ ಇದು! ಈ ಅದ್ಭುತತೆಯನ್ನು ಎಷ್ಟು ಜನ ಎಷ್ಟು ರೀತಿಯಲ್ಲಿ ವರ್ಣಿಸಿದರು ನಮ್ಮ ಮುಂದೆ. ಎಷ್ಟೊಂದು ಭಾಗ್ಯಶಾಲಿಗಳು ನಾವು, ಎಷ್ಟೊಂದು ಶ್ರೀಮಂತರು ನಾವು. ಒಂದು ವಿಚಾರವನ್ನು ಹಲವು ಕಣ್ಣುಗಳಿಂದ, ಹಲವು ದೃಷ್ಟಿಗಳಿಂದ, ಹಲವು ರೀತಿಗಳಿಂದ ನಮ್ಮ ಮುಂದೆ ಇಟ್ಟರಲ್ಲ. ಈ ಭಾಗ್ಯ ನನಗನಿಸುತ್ತೆ ಬೇರೆ ಎಲ್ಲೂ ಇಲ್ಲ. ಈ ನರನಾಡಿಗಳಲ್ಲಿ, ಹೃದಯದಲ್ಲಿ ಆ ಅದ್ಭುತತೆಯನ್ನು ತರುವಂತಹ ಶಕ್ತಿ ಈ ನೆಲಕ್ಕಿದೆ, ಈ ಧರ್ಮಕ್ಕಿದೆ, ಈ ಆಧ್ಯಾತ್ಮಿಕ ಪರಂಪರೆಗೆ ಇದೆ. ಸುಖವನ್ನು ಕಾಣುವ ರೀತಿ ಯಾವುದು? ಸುಖ ಹೊರಗಿದೆಯಾ ಅಥವಾ ಸುಖ ನಮ್ಮಲ್ಲಿದೆಯಾ? ಮಗು ಅಂಬೆಗಾಲಿಡ್ತಾ ಹೋಗುತ್ತೆ, ಅದರ ನೆರಳು ಮುಂದೆ ಹೋಗುತ್ತೆ. ಮಗು ಅಂಬೆಗಾಲಿಡ್ತಾ ಆ ನೆರಳಿನ ತಲೆಯನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸಾಧ್ಯವಾ? ಮುಂದೆ ಹೋಗ್ತಾ ಇದ್ದಾಗೆ ತಲೆ ಮುಂದೆ ಹೋಗ್ತಾ ಇದೆ, ಮಗು ಹತ್ತು ಬಿಡುತ್ತೆ. ಆಗ ತಾಯಿ ಬಂದು ಮಾಡ್ತಾಳೆ, ಆ ಮಗುವಿನ ಕೈಯನ್ನು ತೆಗೆದು ಆ ಮಗುವಿನ ತಲೆ ಮೇಲೆ ಇಟ್ಬಿಡ್ತಾಳೆ. ಅಯ್ಯೋ, ಮಗು ನಗುತ್ತೆ, ನೆರಳಿನ ತಲೆ ಮುಟ್ಬಿಟ್ಟೆ. ಹೀಗೆ ಆ ಅದ್ಭುತತೆ ನಮ್ಮಲ್ಲೇನೇ ಇದೆ. ಅದು ಗೊತ್ತಿಲ್ಲದೆ ಆ ಅದ್ಭುತತೆಯನ್ನು, ಆ ಅಲೌಕಿಕವನ್ನು, ಆ ಕಣ್ಣಿಗೆ ಕಾಣದ ವಿಚಾರವನ್ನು ಹುಡುಕ್ಲಿಕ್ಕೆ ಮುಂದೆ ಹೋಗ್ತೀವಿ, ನಿರಾಶರಾಗ್ಬಿಡ್ತೀವಿ. ನಿನ್ನೊಳಗೆ ನೀನು ಹುಡುಕು, ನಿನ್ನೊಳಗೆ ಅದು ಇದೆ. ನೀನೇ ಅದಕ್ಕೆ ಯಜಮಾನನಾಗಬಲ್ಲಿಯಾ? ಆ ವಿಚಾರಕ್ಕೆ
ಅನ್ನುವುದನ್ನು ಸ್ವಾಮಿ ರಾಮತೀರ್ಥರು ಹೇಳ್ತಾರೆ. ಸುಖದ ಕಲ್ಪನೆಯ ಬಗ್ಗೆ ಇನ್ನೂ ಬಹಳಷ್ಟು ಹೇಳ್ತಾರೆ. ಸುಖದ ಕಲ್ಪನೆಯನ್ನು ಮಾಡುವವರು ನಾವೇನೆ, ಸುಖ ಅಂದರೆ ಇದೇ ಇರಬಹುದು ಅಂತ ಅಂದ್ಕೊಳ್ಳುವವರು ನಾವೇನೆ, ಅದಕ್ಕಾಗಿ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ಳುವವರು ನಾವೇನೆ. ಆ ಸುಖದ ಹಿಂದೆ, ಆ ಕಲ್ಪನೆಯ ಸುಖದ ಹಿಂದೆ ಈ ಥರದ ಒಂದು ಹೋಗಬೇಕು ಅನ್ನುವ ಕಲ್ಪನೆಯನ್ನು ಕೂಡ ನಾವೇ ಮಾಡಿಬಿಡ್ತಿದ್ದೀವಿ. ಒಬ್ಬ ಹುಚ್ಚ, ಒಬ್ಬ ಅರೆ ಹುಚ್ಚ ಆಡ್ತಾ ಇರುವ ಮಕ್ಕಳಿಗೆ ಹೇಳ್ತಾನೆ, ಮಕ್ಕಳೇ ಇವತ್ತು ಸಂಜೆಯ ಹೊತ್ತು ಮಂತ್ರಿಗಳ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆ ಊಟ ಇದೆ ಅಂತೆ, ಹೋಗಿ ಹೋಗಿ ಅಂತ ಹೇಳ್ತಾನೆ. ಮೊದಲು ನಂಬಲಿಲ್ಲ ಮಕ್ಕಳು, ಆದರೆ ಇರ್ಬೋದಲ್ವಾ, ಯಾಕೆ ಸುಮ್ಮನೆ ಹೇಳ್ಬೋದು, ಹೋಗೋಣ ಅಂತ ಮಕ್ಕಳೆಲ್ಲ ಮಂತ್ರಿಯ ಮನೆಗೆ ಹೋಗ್ತಾರೆ, ಎಲ್ಲ ಗುಂಪಾಗಿ ಹೋಗ್ತಾರೆ. ಅಲ್ಲಿ ಊಟ ಇಲ್ಲ, ಆ ದಿನ ಔತಣ ಇಲ್ಲ ಅನ್ನೋದು ಗೊತ್ತಾಯ್ತು. ಇನ್ನೇನು ವಾಪಸ್ ಹೋಗಬೇಕು ಅನ್ನುವಾಗ ಈ ಹೇಳಿದ ಹುಚ್ಚ ಕೂಡ ಅಲ್ಲಿಗೆ ಬರ್ತಾನೆ. ಆ ಮಕ್ಕಳೆಲ್ಲ ಕೇಳ್ತಾರೆ, ಅಲ್ಲೆಲ್ಲ ಊಟ ಎಲ್ಲಿದೆ? ನಾನು ತಮಾಷೆ ಮಾಡಿದೆ ಅಷ್ಟೇ, ಹಾಗೆ ನೀನು ಯಾಕೆ ಬಂದೀಯಾ ಅಂತ ಕೇಳ್ತಾರೆ. ಒಂದನೇದಾಗಿ ನೀವು ನನ್ನ ಮಾತು ಕೇಳಿ ಮೂರ್ಖರಾದ್ರಿ ಅಲ್ವಾ, ಅದಕ್ಕಾಗಿ ಗೇಲಿ ಮಾಡೋಣ ಅಂತ ಬಂದೆ. ಇನ್ನೊಂದು ಏನು ಅಂತಂದರೆ, ಅಕಸ್ಮಾತ್ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಆ ಮಂತ್ರಿ, ಇಷ್ಟೆಲ್ಲ ಮಕ್ಕಳು ಬಂದಿದ್ದಾರೆ, ಊಟ ಕೊಡಬೇಕು ಅಂತ ಎಲ್ಲಾದರೂ ಅಡಿಗೆ ಮಾಡಿಸಿ ನಿಮ್ಗೆ ಊಟ ಕೊಡುವುದಾದರೆ ನಾನು ಅದನ್ನು ತಪ್ಪಿಸ್ಕೋತೇನಲ್ವಾ ಅಂತ ಹೇಳಿ ನಾನು ಬಂದೆ ಅಂತ ಹೇಳ್ತಾನೆ. ಅಂದರೆ ಕಲ್ಪನೆಯ ಸುಖವನ್ನು ಕಲ್ಪಿಸಿಕೊಂಡು ಆ ಕಲ್ಪನೆಯ ಸುಖವನ್ನು ಪಡೀಲಿಕ್ಕಾಗಿ ಇನ್ನೊಂದು ಕಲ್ಪನೆಯನ್ನು ಮಾಡುವ ರೀತಿ ಇದೆಯಲ್ಲ, ಇದು ಮನುಷ್ಯನ ರೀತಿ, ಒಬ್ಬ ಸಾಮಾನ್ಯ ಮನುಷ್ಯನ ರೀತಿ. ಈ ಒಂದು ಸಾಮಾನ್ಯ ಮನುಷ್ಯನ ಚಿತ್ರವನ್ನು, ಆತ ಸುಖಕ್ಕಾಗಿ ಕಾತರ ಪಡುವ ರೀತಿಯನ್ನು ಸ್ವಾಮಿ ರಾಮತೀರ್ಥರು ಈ ದೃಷ್ಟಾಂತದ ಮುಖಾಂತರ ಹೇಳ್ತಾರೆ. ಸ್ವರ್ಗ ಅಂದರೆ ಯಾವುದು? ಸ್ವರ್ಗವನ್ನು ನಿರ್ಮಾಣ ಮಾಡುವವರು ಯಾರು? ಒಬ್ಬ ಪಾದರಿಗೆ ಅನಿಸಿತ್ತು, ಸ್ವರ್ಗ ಹೇಗಿದೆ ನೋಡೋಣ ಅಂತ ಹೊರಡ್ತಾನೆ. ಅವನಿಗೊಂದು ನೆನಪಾಗುತ್ತೆ, ಈ ಗೆಲಿಲಿಯೋ ಬ್ರೂನೋ ಇವರೆಲ್ಲರೂ ಚರ್ಚಿನ ವಿಚಾರಕ್ಕೆ ವಿರುದ್ಧವಾಗಿ ಸೂರ್ಯ ಶಾಶ್ವತ, ಅವನ ಸುತ್ತ ಭೂಮಿ ತಿರುಗುತ್ತೆ, ಭೂಮಿ ಶಾಶ್ವತ ಅಲ್ಲ, ಅದು ಸ್ಥಿರ ಅಲ್ಲ ಅನ್ನುವುದನ್ನೆಲ್ಲ ಹುಡುಕ್ತಾರೆ. ಚರ್ಚಿಗೆ ಸಿಟ್ಟು ಬರುತ್ತೆ, ಬ್ರೂನೋನನ್ನು ಸುಟ್ಟು ಹಾಕ್ತಾರೆ. ಆಮೇಲೆ ಗೆಲಿಲಿಯೋನನ್ನು ಜೈಲಿಗೆ ತುಂಬಿಸ್ತಾರೆ. ಆ ಬೈಬಲಿಗೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀನು ಮಾಡಿದ್ದೀಯಾ ಅನ್ನೋದಕ್ಕಾಗಿ ಆತನನ್ನು ಸೆರೆಮನೆಗೆ ಹಾಕ್ತಾರೆ. ಅಲ್ಲೊಂದು ನಗುವ ವಿಚಾರ ಬಂದ್ಬಿಡುತ್ತೆ. ಆ ಗೆಲಿಲಿಯೋನನ್ನು ಅವರ ಶಿಷ್ಯರೆಲ್ಲ ಮಾತಾಡಲಿಕ್ಕೆ ಬರ್ತಾರೆ. ಗೆಲಿಲಿಯೋನನ್ನು ಸೆರೆಮನೆಯಿಂದ ಬಿಟ್ಟಿರ್ತಾರೆ. ಬಿಟ್ಟಿರುವಾಗ ಆ ಶಿಷ್ಯರೆಲ್ಲ ಬರ್ತಾರೆ, ಕೇಳ್ತಾರೆ, ಅಲ್ಲ ಗುರುಗಳೇ, ನೀವು ವಿಜ್ಞಾನದ ಪ್ರಕಾರ ಯಾವುದು ಸರಿ ಅಂತ ಹೇಳಿದಿರಿ ಅದನ್ನೇ ಹೇಳಬೇಕು ಅಂತ ಹೊರಟವರು, ಸೂರ್ಯ ಸ್ಥಿರ, ಭೂಮಿ ಸ್ಥಿರ ಅಲ್ಲ, ಸುತ್ತುತ್ತೆ ಅನ್ನುವುದನ್ನು ಹೇಳ್ತಾ ಇದ್ರಿ. ಚರ್ಚ್ ಹೇಳುತ್ತೆ ಅಲ್ಲ, ಭೂಮಿ ಸ್ಥಿರವಾಗಿರುತ್ತೆ, ಸೂರ್ಯ ಸುತ್ತಾನೆ, ಅದನ್ನು ಒಪ್ಕೋಬೇಕು, ಆವಾಗ ನಿನ್ನನ್ನು ಸೆರೆಮನೆಯಿಂದ ಬಿಡ್ತೀವಿ ಅಂತ ಹೇಳ್ತಾರೆ. ಆವಾಗ ನೀನು ಒಂದು ಮುಚ್ಚಳಿಕೆಯನ್ನು ಬರೆದು, ಒಂದು ಅಫಿಡವಿಟ್ ಅನ್ನು ಬರೆದು ಕೊಡ್ತೀಯಾ, ಹೌದು ಸೂರ್ಯ ಸುತ್ತಾನೆ, ಭೂಮಿ ಅಲ್ಲ ಅಂತ ಬರೆದು ಕೊಟ್ರಲ್ಲ, ಇದು ತಪ್ಪಲ್ವೇ ಅಂತ ಕೇಳ್ತಾರೆ. ತಪ್ಪೋ ಸರಿಯೋ ಏನಪ್ಪ ನಂಗೆ ಗೊತ್ತಿಲ್ಲ, ಸೆರೆಮನೆಯಿಂದ ಬಂದೆ ನಾನು ನನ್ನ ಮುಚ್ಚಳಿಕೆ ಬರೆದು ಕೊಟ್ಟೆ ಅಂತ ಸೂರ್ಯ ಏನಾದರೂ ಸುತ್ತಲಿಕ್ಕೆ ಪ್ರಾರಂಭ ಮಾಡ್ತಾನಾ, ಅಥವಾ ಭೂಮಿ ಏನಾದರೂ ಸ್ಥಿರವಾಗಿ ನಿಲ್ಲುತ್ತಾ? ಅದೇನು ಇಲ್ವಲ್ಲ, ನನಗೆ ಸೆರೆಮನೆಯಿಂದ ಹೊರಗೆ ಬರಬೇಕಾಗಿತ್ತು, ನಾನು ಬರೆದು ಕೊಟ್ಟೆ ಅಂತ ಹೇಳ್ತಾನೆ. ಅಂಥ ಗೆಲಿಲಿಯೋ ಮತ್ತು ಬ್ರೂನೋ ಎಲ್ಲಿರ್ತಾರೆ ನೋಡೋಣ. ಚರ್ಚಿನ ವಿರುದ್ಧವಾಗಿ ಹೋದವರು ನರಕದಲ್ಲೇ ಇರಬೇಕಲ್ಲ, ಸ್ವರ್ಗದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ವಲ್ಲ. ಈ ಪಾದ್ರಿ ಅವರನ್ನು ಹುಡುಕಬೇಕು ಅಂತ 3 ಹಂತದ ಸ್ವರ್ಗ, 3 ಹಂತದ ನರಕ, ಅದರಲ್ಲಿ 3ನೇ ಹಂತದಲ್ಲಿ ಮೊದಲನೇ ಹಂತದ ಆ ಪರಮೋಚ್ಚವಾದ ಸ್ವರ್ಗವನ್ನು ಹೋಗ್ತಾನೆ. ಅಲ್ಲಿದ್ದು ಆ ಗೇಟ್ ಕೀಪರ್ನ ಹತ್ರ ಕೇಳ್ತಾನೆ, ಇಲ್ಲಿ ಪರಮ ನೀಚವಾದ ನರಕ ಎಲ್ಲಿದೆ ಅಂತ ಕೇಳ್ತಾನೆ. ಗೆಲಿಲಿಯೋ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆತ ಪರಮ ನೀಚವಾದ ನರಕದಲ್ಲಿದ್ದಾನೆ ಅಂತ ಹೇಳ್ತಾನೆ. ಹೌದು, ಅದು ಎಲ್ಲಿ? ಒಂದು ಮಾಡು, ನೀನು ಒಂದೇ ಸಮ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು 2ನೆಯ ಸ್ವರ್ಗ, 3ನೆಯ ಸ್ವರ್ಗಕ್ಕೆ ಹೋಗು, ಆಮೇಲೆ ಅದರ ಕೆಳಗೆ 1ನೆಯ ನರಕ, 2ನೆಯ ನರಕ, 3ನೆಯ ನರಕ ಸಿಗುತ್ತೆ. ಆ ಥರ ಹೋಗ್ತಾ 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 ಹೋಗು ಅಂತ ಹೇಳುವಾಗ ಒಂದೊಂದೇ ಸ್ವರ್ಗವನ್ನು ನೋಡ್ತಾ ಹೋಗ್ತಾನೆ. ಹೌದು,
ಫಸ್ಟ್ ಕ್ಲಾಸ್ ಇದ್ದ ಹಾಗೆ ರಾಜಧಾನಿ ಎಕ್ಸ್ಪ್ರೆಸ್ಸು ಫಸ್ಟ್ ಕ್ಲಾಸು, ಆಮೇಲೆ ಸೆಕೆಂಡ್ ಕ್ಲಾಸು, ಈ ಥರ ಇದೆ. ಓಹೋ ಈಗ ಅಂತ ಹೋಗಿ ಇನ್ನೂ ಕೆಳಗೆ ಹೋಗ್ತಾನೆ. ಹೌದು, ನರಕ ಸಿಗುತ್ತೆ. ಸ್ಲಮ್ ಥರ, ಮಿಡ್ಲ್ ಕ್ಲಾಸ್ ಮನೆ ಥರ, ಅಥವಾ ದೊಡ್ಡ ಆಡ್ಯರಿರುವ ಇದ್ರ ಥರ ಇರಬೇಕು ಸ್ವರ್ಗ ಅಂತ ಅಂದ್ಕೋತಾನೆ. ಹೌದು, ಹಾಗೆ ಇದೆ. ನರಕ ಹೇಗಿದೆ ಅಂತ, ಮೊದಲನೇ ನರಕ ಎರಡನೇ ನರಕದಲ್ಲೂ ಗೆಲಿಲಿಯೋ ಇಲ್ಲ. ಪರಮ ನೀಚವಾದ ನರಕದಲ್ಲಿ ಗೆಲಿಲಿಯೋ ಇರ್ತಾನಂತ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದರೆ ಆ ಮೂರನೆಯ ನೀಚ ನರಕ ಮೊದಲನೆಯ ಸ್ವರ್ಗಕ್ಕಿಂತಲೂ ಚೆನ್ನಾಗಿದೆ. ಇದು ಹೇಗಪ್ಪ ಅಂತ ಅಲ್ಲಿ ನೋಡ್ತಾನೆ. ಗೆಲಿಲಿಯೋ ಇದ್ದಾನೆ, ಬ್ರೂನೋ ಇದ್ದಾನೆ, ಆರ್ಕಿಮಿಡಿಸ್ ಇದ್ದಾನೆ, ನ್ಯೂಟನ್ ಇದ್ದಾನೆ, ಎಲ್ಲರೂ ಇದ್ದಾರೆ. ಇದು ಹೇಗೆ, ನೀವು ನರಕದಲ್ಲಿ ಇರಬೇಕಿತ್ತಲ್ಲ? ಹೌದೌದು, ನರಕದಲ್ಲಿ ಇರಬೇಕಿತ್ತು. ಮತ್ತೆ ಇದು ಹೇಗಿದೆ, ಸ್ವರ್ಗ ಥರ ಇದೆ ಅಲ್ವಾ? ಅದು ನಮ್ಗೆ ಗೊತ್ತಿಲ್ಲ, ಸ್ವರ್ಗವನ್ನು ನಾವು ನೋಡಲಿಲ್ಲ. ನಾವು ಏನು ಮಾಡಿದ್ದೇವೆ ಅಂತಂದರೆ, ಒಂದೇ ಸಮ ಬೆಂಕಿ ಉರಿತಾ ಇತ್ತು, ಒಂದೇ ಸಮ ಕೊಳಚೆ ನೀರು ಒಂದು ಕಡೆ ಇತ್ತು, ಒಂದೇ ಸಮ ಚರಂಡಿಯ ಥರ ಈ ಜಾಗ ಇತ್ತು, ಇನ್ನೊಂದು ಕಡೆ ಬಿಸಿಲಿನ ಕಲ್ಲುಗಳು ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು, ಬಿಸಿ ಬಿಸಿ ಕಲ್ಲುಗಳು. ನಾವು ಏನು ಮಾಡಿದೆವು ಅಂದರೆ, ಕೊಳಚೆ ನೀರನ್ನೆಲ್ಲ ತೆಗೆದು 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 ಆ ಬೆಂಕಿಗೆ ಹಾಕಿದೆವು, ಆ ಬಿಸಿಯಾದ ಕಲ್ಲಿಗೆ ಹಾಕಿದೆವು. ಆಮೇಲೆ ಆ ಕೊಳಚೆ ಎಲ್ಲ ತೆಗೆದು ಅಲ್ಲಿ ಸುಂದರವಾದ ಗಿಡಗಳನ್ನೆಲ್ಲ ನೆಟ್ಟುವು. ಮತ್ತು ಆ ತಣ್ಣಗಾದ ಬೆಂಕಿ ಇದ್ದ ಕಡೆಯಲ್ಲಿ ಆ ಬೂದಿಯನ್ನು ಗೊಬ್ಬರವನ್ನೆಲ್ಲ ಒಟ್ಟು ಮಾಡಿ ಅಲ್ಲಿ ಮರಗಳನ್ನೆಲ್ಲ ನೆಟ್ಟುವು. ಅಷ್ಟೇ ನಮ್ಗೆ ಗೊತ್ತು. ಸ್ವರ್ಗ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನೀನು ನೋಡಿದ್ಯಾ? ಹೌದೌದು, ಮೊದಲನೇ ಸ್ವರ್ಗ ಇದೇ ಥರ ಇದೆ ಅಂತ. ಆಗ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ, ಸ್ವರ್ಗದ ನಿರ್ಮಾಣ ನಾವು ಮಾಡಬಲ್ಲೆವು. ಸ್ವರ್ಗದ ನಿರ್ಮಾಣ ದೇವರೆಲ್ಲ ಮಾಡೋದು ನಾವು. ನಮ್ಮ ಶಕ್ತಿಯಿಂದ, ನಮ್ಮ ಪರಿಶ್ರಮದಿಂದ, ನಮ್ಮ ಕಲ್ಪನೆಯಿಂದ, ನಮ್ಮ ವಿಚಾರದಿಂದ ಈ ಲೌಕಿಕ ಜಗತ್ತನ್ನು ಸ್ವರ್ಗವಾಗಿಸಬಲ್ಲೆವು ಅಂತ ರಾಮತೀರ್ಥರು ಹೇಳ್ತಾರೆ. ಅದೇ ರೀತಿ ಆ ಚೈತನ್ಯವನ್ನು ಹುಡುಕುವ ಭರದಲ್ಲಿ ತಾಳ್ಮೆಯನ್ನು ಕಳ್ಕೋಬಾರ್ದು. ಒಬ್ಬ ಮುದುಕಿ ಒಂದು ಬೀದಿಯ ಆ ದೀಪದ ಕೆಳಕ್ಕೆ ಹುಡುಕ್ತಾ ಇದ್ದಾಳೆ. ಒಬ್ಬ 2 ಗಂಟೆ ಮೊದಲು ಆ ದಾರಿಯಲ್ಲಿ ಹೋದವನು ಮತ್ತೆ 2 ಗಂಟೆ ನಂತರ ವಾಪಸ್ ಬರುವಾಗ್ಲೂ ಆ ಮುದುಕಿ ಅಲ್ಲೇ ಹುಡುಕ್ತಾ ಇದ್ದಾಳೆ. ಏನು ಅಜ್ಜಿ ಹುಡುಕ್ತೀಯಾ? ಒಂದು ಸೂಜಿ ನಂದು ಕಳೆದು ಹೋಯ್ತು, ಅದಕ್ಕೆ ಹುಡುಕ್ತಾ ಇದ್ದೀನಿ. ನಾಳೆ ಹೊಲಿಲಿಕ್ಕಿದೆ, ಅದಕ್ಕೆ ಸೂಜಿ ಇಲ್ದಿದ್ರೆ ಹೇಗೆ ಅಂತ. ಸೂಜಿ ಇಲ್ಲಿ ಹೇಗೆ ಹೋಯ್ತಮ್ಮ? ಇಲ್ಲಿ ಯಾಕೆ ಬಿತ್ತು? ಅಲ್ಲಲ್ಲ, ಸೂಜಿ ಹೋದದ್ದು ನನ್ನ ಮನೆ ಕೋಣೆ ಒಳಗೆ ಹೋಗಿತ್ತು. ಮತ್ತೆ ಇಲ್ಲಿ ಯಾಕೆ ಹುಡುಕ್ತಿದ್ಯಾ? ಅಲ್ಲಿ ದೀಪ ಇಲ್ಲ, ಇಲ್ಲಿ ಬೀದಿ ದೀಪ ಇದೆ, ಅದಕ್ಕಾಗಿ ಇಲ್ಲಿ ಹುಡುಕ್ತೀನಿ ಅಂತ ಹೇಳ್ತಾರೆ. ಅಲ್ಲಮ್ಮ, ಬೀದಿ ದೀಪ ಇದೆಯೋ ಇಲ್ವೋ ಅದು ಬೇರೆ ವಿಚಾರ. ಕೋಣೆಯಲ್ಲಿ ಹೋದ ಸೂಜಿಯನ್ನು ಹುಡುಕಬೇಕಾದ್ರೆ ನೀನು ದೀಪವನ್ನು ಅಲ್ಲಿ ಹಿಡ್ಕೊಂಡು ಹೋಗ್ಬೇಕಲ್ಲದೆ, ನೀನು ದೀಪ ಇದ್ದಲ್ಲಿ ಸೂಜಿ ಬರುವುದಿಲ್ವಲ್ಲ. ಆದ್ದರಿಂದ ಎಲ್ಲೆಲ್ಲಿ ಕತ್ಲು ಇದೆಯೋ ಅಲ್ಲಿ ನೀನು ದೀಪವಾಗಬಲ್ಲಿಯಾ? ಆಗ ಸೂಜಿಯಲ್ಲ, ಅತಿ ಸೂಕ್ಷ್ಮವಾದ ವಿಚಾರವನ್ನು ಕೂಡ ನೀನು ಹುಡುಕಬಲ್ಲಿಯಾ? ಸೂಜಿಯನ್ನು ದೊಡ್ಡದು. ಇದಕ್ಕೆ ಬೇಕು ತಾಳ್ಮೆ ಅಷ್ಟೇ. ಆ ತಾಳ್ಮೆಯಿಂದ ನೀನು ಸೂಜಿ ಹುಡುಕೋದು ಬಿಟ್ಟು ನಿಸ್ಸಾರವಾದ ಈ ಬೀದಿಯಲ್ಲಿ, ಕೊಳಕು ಬೀದಿಯಲ್ಲಿ ಬರಬಾರ್ದು. ಜೀವನದ ರೀತಿನೂ ಹೀಗೇನೆ. ಯಾವುದನ್ನು ಹುಡುಕುತ್ತೀವಿ ಅದಕ್ಕಾಗಿ ಕ್ಷುದ್ರ ವಿಚಾರಗಳ ಮಧ್ಯದಲ್ಲಿ ಅದನ್ನು ಹುಡುಕಬಾರ್ದು. ಉನ್ನತವಾದ ಒಂದು ವಿಚಾರದ ನಡುವೆ ನಮ್ಮದು ಏನು ಕಳ್ಕೊಂಡು ಹೋಗಿದೆ ಅದನ್ನು ಹುಡುಕಬೇಕು. ಇದು ಸ್ವಾಮಿ ರಾಮತೀರ್ಥರು ಹೇಳುವ ದೃಷ್ಟಾಂತ. ಒಬ್ಬ ಹುಡುಗ ತನ್ನ ಪ್ರಿಯತಮೆಯನ್ನು ಕಳ್ಕೊಂಡು ಬಹಳ ದುಃಖಪಟ್ಟು ಸೊರಗಿ ಹೋಗಿದ್ದಾನೆ, ಕ್ಷೀಣ ಆಗಿ ಹೋಗಿದ್ದಾನೆ. ಊಟ ಮಾಡೋದಿಲ್ಲ, ನಿದ್ರೆ ಮಾಡೋದಿಲ್ಲ, ಬಹಳ ಕ್ಷೀಣವಾಗಿ ಹೋಗಿದ್ದಾನೆ. ಅಲ್ಲಿ ಆ ಪಟೇಲ್ನಿಗೂ ಗೊತ್ತಾಗುತ್ತೆ, ಒಳ್ಳೆ ಹುಡುಗ, ತನ್ನ ಪ್ರಿಯೆ, ತನ್ನ ಪ್ರೀತಿ ಪಾತ್ರಗಳು ಯಾರಿದ್ದಾಳೆ ಅವಳಿಗಾಗಿ ಇಷ್ಟೊಂದು ಅಳ್ತಾ ಇದ್ದಾನಲ್ವಾ, ಆಕೆ ಹೇಗಿರ್ಬೋದು ಅಂತ ಅವನ ಮನೆಗೆ ಹೋಗಿ ನಿನ್ನ ಪ್ರಿಯತಮೆಯನ್ನು ಫೋಟೋ ಕೊಡಯ್ಯ ಅಂತ ಕೇಳ್ತಾನೆ. ಆತ ಅಳ್ತಾ ಹೋಗಿ ಆ ಫೋಟೋವನ್ನು ತಂದು ತೋರಿಸ್ತಾನೆ. ನೋಡ್ತಾನೆ ಆ ಪಟೇಲ, ಜಗತ್ತಿನಲ್ಲಿ ಅತೀ ಕುರೂಪಿ ಅಂದರೆ ಹೇಗಿರ್ಬೋದು ಆ ಥರ ಇದ್ದಾಳೆ ಆ ಭಾವಚಿತ್ರದೊಳಗೆ. ಪಟೇಲ್ನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಯ್ಯ, ನಾನು ಒಂದು ಮಾಡ್ತೀನಿ, ನಮ್ಮ 3 ಗ್ರಾಮದಲ್ಲಿರುವ ಅತೀ ಸುಂದರಿಯರಾದ 5 ಜನ ಹುಡುಗಿಯರನ್ನು ಕರ್ಕೊಂಬರ್ತೀನಿ, ನೀನು ಅವರಲ್ಲಿ ಒಬ್ಬಳನ್ನು ಮದುವೆಯಾಗಯ್ಯ ಅಂತ ಹೇಳ್ತಾರೆ. ಈತ ಹೇಳ್ತಾನೆ, ಪಟೇಲ್ರೇ, ನೀವು ನನ್ನ ಪ್ರಿಯೆಯ ಆ ಸೌಂದರ್ಯವನ್ನು ನಿಮ್ಮ ಕಣ್ಣಿಂದ ನೋಡ್ತಾ ಇದ್ದೀರಿ. ನೀವು ಆ ಸೌಂದರ್ಯವನ್ನು ನನ್ನ ಕಣ್ಣಿಂದ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಂದರಿ ಆಕೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ.
ನಾವು ಈ ಜಗತ್ತನ್ನು ನಮ್ಮ ಕಣ್ಣಿಂದ ನೋಡುವಾಗ ನಮ್ಮ ಕಣ್ಣನ್ನು ಶುಭ್ರ ಮಾಡಬೇಕು ಅಷ್ಟೇ, ಬಿಟ್ಟರೆ ಬೇರೆಯವರ ಕಣ್ಣಿಂದ ಈ ಜಗತ್ತನ್ನು ನೋಡ್ತೀನಿ ಅನ್ನೋದಲ್ಲ. ಇದು ಸ್ವಾಮಿ ರಾಮತೀರ್ಥರು ಹೇಳುವ ಮಾತು. ನಮ್ಮ ಕಣ್ಣಿಂದ ನೋಡೋಣ, ನಮ್ಮ ಕಣ್ಣನ್ನು ಶುಭ್ರವಾಗಿ ಮಾಡೋಣ, ನಮ್ಮ ಕಣ್ಣನ್ನು ಶುದ್ಧವಾಗಿ ಮಾಡೋಣ, ಆ ಮೂಲಕ ಶುದ್ಧತೆಯನ್ನು ನೋಡುವ ರೀತಿ ಮಾಡೋಣ, ಈ ವಿಕಾರತೆಯನ್ನು ನೋಡುವ ಕಣ್ಣನ್ನು ಬದಲಾಯಿಸೋಣ. ಇದು ನಮ್ಮ ರೀತಿಯಾಗಬೇಕು. ಬೇರೆಯವರ ಕಣ್ಣಿನಿಂದ, ಬೇರೆಯವರು ಹೇಳಿದ್ದ ಮಾತಿನಿಂದ ಸೌಂದರ್ಯವನ್ನು ಕಾಣಬಾರದು. ಅದೇ ರೀತಿ ಯಾವುದೇ ನಮ್ಮ ಕರ್ತವ್ಯದ ಮಧ್ಯೆ ಆ ಸತ್ಯ, ಆ ಧರ್ಮ ಅನ್ನುವ ಒಂದು ಭದ್ರತೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈ ಭದ್ರತೆ ಇಲ್ಲಾದರೆ ಯಾವ ಕೆಲಸದಲ್ಲೂ ಪರಿಪೂರ್ಣವಾದ ಜಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಯಾಗರ ಜಲಪಾತದಲ್ಲಿ ಒಬ್ಬ ಕೊಚ್ಚಿಕೊಂಡು ಹೋಗ್ತಾ ಇದ್ದಾನೆ, ಕೊಚ್ಚಿಕೊಂಡು ಆ ಪ್ರಪಾತದಲ್ಲಿ ಇಳ್ಕೊಂಡು ಬರ್ತಾ ಇದ್ದಾನೆ. ಬರುವಾಗ ಬಹಳ ದೊಡ್ಡ ಮರದ ದಿಮ್ಮಿಯೊಂದು ಕಾಣುತ್ತೆ, ಅದನ್ನು ಹತ್ಕೊಂಡು ಕೂತ್ಕೋತಾನೆ. ಅವನ ಜೊತೆಯಲ್ಲಿ ಇನ್ನೊಬ್ಬ ಇದ್ದ, ದಿಮ್ಮಿಯನ್ನು ಹಿಡಿಬೇಕಂತ ಹೋಗ್ತಾನೆ, ದಿಮ್ಮಿ ದಾಟಿ ಹೋಗುತ್ತೆ. ಆವಾಗ ಅಲ್ಲಿ ದಡದಲ್ಲಿದ್ದ ಜನ ಒಂದು ದಾರವನ್ನು ಬಿಸಾಕಿದ್ರು. ನೋಡಿದ್ರೆ ಆ ದಾರ ತುಂಡಾಗಬಹುದು ಅಂತ ಅನಿಸುತ್ತೆ. ಆ ದಾರವನ್ನು ಬಿಸಾಕ್ತಾರೆ, ಅದು ಈ ಎರಡನೆಯ ವ್ಯಕ್ತಿಗೆ ಸಿಗುತ್ತೆ. ಗಟ್ಟಿಯಾಗಿ ಆ ದಾರವನ್ನು ಹಿಡಿತಾನೆ. ಆ ದಾರವನ್ನು ಆ ಜನರು ಎಳಿತಾರೆ, ಎಳೆದು ಇವನನ್ನು ಮೇಲೆ ತರ್ತಾರೆ. ಈ ಮರದ ದಿಮ್ಮಿಯನ್ನು ಹಿಡಿದವನನ್ನು ಆ ಪ್ರಪಾತ ಕೊಚ್ಕೊಂಡು ಹೋಗಿ ಎಷ್ಟೋ ದೂರದ ಹೋಗಿ ಆ ದಿಮ್ಮಿಯ ವೇಗ ಹೆಚ್ಚಾಗಿ ಇವನ ಹಿಡಿತ ತಪ್ಪಿ ಇವನ ಪ್ರಪಾತದಲ್ಲಿ ಬೀಳ್ತಾನೆ, ನೀರಿನಲ್ಲಿ ಬೀಳ್ತಾನೆ. ಯಾವಾಗಲೂ ಸತ್ಯ ಇರುವ ಆ ಭದ್ರತೆ ಮಾತ್ರ ಶಾಶ್ವತ. ಧರ್ಮದ ಭದ್ರತೆ ಇರುತ್ತಲ್ಲ, ಅದು ಮಾತ್ರ ನಿನ್ನನ್ನು ದಡಕ್ಕೆ ಕೊಂಡು ಹೋಗುತ್ತೆ. ಉಳಿದ ಅಶಾಶ್ವತವಾದ, ಉಳಿದ ಲೌಕಿಕವಾದ ಕೆಲವು ಭದ್ರತೆ ಅಂತ ಕಾಣ್ತೀವಲ್ಲ, ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಈ ಎಲ್ಲವೂ ಭದ್ರತೆಯೂ ಸುಳ್ಳೆ. ಇದಕ್ಕಿಂತ ಧರ್ಮದ ಭದ್ರತೆಯನ್ನು ನೀನು ಆತ್ಕೊಳ್ತೀಯಾ, ನೀನು ಆಧರಿಸ್ತೀಯಾ, ಆವಾಗ ನೀನು ಎಂಥ ಪ್ರಪಾತವನ್ನು ಕೂಡ ದಾಟಿ ಹೋಗಬಲ್ಲಿಯಾ. ಇದು ಜೀವನದ ಇನ್ನೊಂದು ರೀತಿ. ಒಂದು ಕತ್ತಲಿನ ಗುಹೆ. ಕತ್ತಲಂದ್ರೆ ಕತ್ತಲು, ಬಿಸಿಲು ಅಲ್ಲಿ ಒಳಗೆ ಹೋಗೋದಿಲ್ಲ. ಆಗ ದೀಪ, ಬೆಳಕು, ಬೆಂಕಿಯ ಗೊತ್ತೇ ಇಲ್ಲ ಜನರಿಗೆ. ಆ ಜನ ಆ ಕತ್ತಲೆಯ ಗುಹೆಯೊಳಗೆ ಒಬ್ಬ ಕತ್ತಲೆಯ ರಾಕ್ಷಸ ಇದ್ದಾನೆ. ಆ ರಾಕ್ಷಸ ಆ ಗುಹೆಯನ್ನೆಲ್ಲ ಕತ್ಲು ಮಾಡಿಬಿಟ್ಟಿದ್ದಾನೆ. ಅವನನ್ನು ಅಲ್ಲಿಂದ ಓಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಪ್ರತಿದಿನ ಬರುವುದು ತಮ್ಮ ಶಸ್ತ್ರಾಸ್ತ್ರಗಳಲ್ಲಿರುವ ಬಿಲ್ಲು ಬಾಣದಿಂದ, ಗದೆಯಿಂದ ಆ ಗುಹೆಯೊಳಗೆ ಬಾಣ ಬಿಡೋದು. ಎಷ್ಟು ಬಾಣ ಬಿಟ್ಟರೂ ಕೂಡ ಆ ಕತ್ತಲೆಯ ರಾಕ್ಷಸ ಸಾಯಲಿಲ್ಲ, ಅಲ್ಲಿರುವ ಕತ್ತಲೆ ಹೋಗಲಿಲ್ಲ. ಕೊನೆಗೆ ಇನ್ನೊಂದು ದಿನ ಎಲ್ಲರೂ ಸೇರಿ ಬಾಣ ಬಿಡ್ತಾರೆ. ಒಬ್ಬ ಬಿಟ್ಟ ಬಾಣದಿಂದ ಅಲ್ಲಿಯ ಒಂದು ಬಂಡೆ ಕಲ್ಲಿಗೆ ಅದು ತಾಗುತ್ತೆ, ಸಣ್ಣಗೆ ಕಿಡಿ ಏಳುತ್ತೆ. ಆ ಕಿಡಿ ಅಲ್ಲಿ ಬಿದ್ದ ತರಗಲೆಗಳಿಗೆ ಹೊತ್ಕೊಳ್ಳುತ್ತೆ, ಬಗ್ಗಂತ ಬೆಂಕಿ ಬರುತ್ತೆ, ಎಲ್ಲ ಬೆಳಕಾಗಿ ಬಿಡುತ್ತೆ, ಎಲ್ಲವೂ ಬೆಳಕಾಗಿ ಬಿಡುತ್ತೆ. ಈ ರೀತಿ ಆ ಬೆಳಕಿನ ಕಿಡಿಯನ್ನ ನಿಮ್ಮ ಮನಸ್ಸಿನೊಳಗೆ ತರಬಲ್ಲಿರಾ? ಯಾವುದೇ ಶಸ್ತ್ರಾಸ್ತ್ರಗಳು ಅಲ್ಲಿ ಉಪಯೋಗ ಇಲ್ಲ. ಆ ಮನಸ್ಸಿನಲ್ಲಿ ಈ ಬೆಳಕಿನ ಕಿಡಿಯನ್ನು ತಂದು ಆ ಕಿರಣದ ಮುಖಾಂತರ ಇಡೀ ಮನಸ್ಸನ್ನ, ಇಡೀ ಹೃದಯವನ್ನ ಬೆಳಕಾಗಿಸಬಹುದು. ಇದು ಈ ಅಂಧಕಾರ ಅನ್ನುವ ರಾಕ್ಷಸನನ್ನು ಓಡಿಸುವ ಕಥೆಯ ಮುಖಾಂತರ ರಾಮತೀರ್ಥರು ಹೇಳ್ತಾರೆ. ಅದೇ ರೀತಿ ಒಂದು ಆ ಅದ್ಭುತವನ್ನು ಕಾಣುವಂತಹ, ಆ ಭಗವಂತನನ್ನು ಕಾಣುವಂತಹ, ಆ ಶಾಶ್ವತ ಚೈತನ್ಯವನ್ನು ಕಾಣುವಂತಹ ಮನಸ್ಸು ಬರಬೇಕಾದರೆ ಅದು ಮಾಗಬೇಕು, ಅದು ಪಕ್ವವಾಗಬೇಕು. ಸಂಸ್ಕಾರ ಪೂರಿತವಾಗಿ ಜೀವನದ ಮುಖಾಂತರ ಅದನ್ನು ಶುಭ್ರಗೊಳಿಸಬೇಕು. ಆಗ ಆ ಮನಸ್ಸಿನಿಂದ ಕಾಣುವ ಈ ಕಣ್ಣಿನಿಂದ ನೀನು ಆ ಚೈತನ್ಯವನ್ನು ಕಾಣಬಲ್ಲಿಯಾ? ಒಬ್ಬ ರಾಜನ ಹತ್ರ ಇಬ್ಬರು ಚಿತ್ರಕಾರರು ಬರ್ತಾರೆ. ನಾವು ಅದ್ಭುತವಾದ ಚಿತ್ರಕಾರರು, ನಮಗೆ ನೀನು ಹೇಳಿದ ರೀತಿಯಲ್ಲಿ ಚಿತ್ರವನ್ನು ಬರಿತೀವಿ, ನಮಗೆ ಒಳ್ಳೆಯ ಬಹುಮಾನದ ಮೊತ್ತವನ್ನು ಕೊಡಬೇಕು ಅಂತ ಹೇಳ್ತಾರೆ. ಎಷ್ಟು ಸಮಯ ಬೇಕು? ನಮಗೆ 1 ವರ್ಷ ಬೇಕು. ಆ 1 ವರ್ಷದಲ್ಲಿ ಅದ್ಭುತವಾದ ಚಿತ್ರವನ್ನು ನಾವು ಬರೆದು ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ರಾಜ ಒಪ್ತಾನೆ. 2 ಗೋಡೆಗಳು ಅರಮನೆಯ ಮಧ್ಯೆ ಕರ್ಕೊಂಡು ಹೋಗ್ತಾನೆ. 2 ಆ ಕಡೆ ಗೋಡೆ, ಈ ಕಡೆ ಗೋಡೆ. ಈ ಗೋಡೆಗಳ ಮೇಲೆ ಇಬ್ರು ಕೂಡ, ಒಬ್ಬ ಆ ಕಡೆ ಒಬ್ಬ ಈ ಕಡೆ ಚಿತ್ರವನ್ನು ಬರಿಬೇಕು ಅಂತ ಹೇಳ್ತಾನೆ.
ಮಧ್ಯದಲ್ಲಿ ದೊಡ್ಡ ಪರದೆಯನ್ನು ಹಾಕಿಬಿಡ್ತಾನೆ. ಮೊದಲನೆಯ ಚಿತ್ರಕಾರ ಅದ್ಭುತವಾದ ಚಿತ್ರಕಾರ, ಅತ್ಯಂತ ಕಲ್ಪನೆಯಲ್ಲಿ ಬರೆಯಬಲ್ಲ. ಇನ್ನೊಬ್ಬನಿಗೆ ಅಷ್ಟೊಂದು ಕಲ್ಪನೆ ಇಲ್ಲ, ಆದರೆ ಪರಿಶ್ರಮಯುಕ್ತವಾಗಿ ಆ ಕಲೆಯನ್ನು ಅವನು ಕರಗತ ಮಾಡಿಕೊಂಡಿದ್ದಾನೆ. ಸರಿ, ಕಳೀತಾ ಇದೆ, ತಿಂಗಳು ಕಳೀತಾ ಇದ್ದೀವಿ. ಆಮೇಲೆ 1 ವರ್ಷ ಆಯಿತು, ರಾಜ ಚಿತ್ರ ಮುಗೀತು ಅಂತಾರೆ ಇಬ್ರು. ಸರಿ, ರಾಜ ಬರ್ತಾನೆ, ಮೊದಲನೆಯ ಚಿತ್ರಕಾರನ ಆ ಪರದೆಯನ್ನು ತೆಗಿತಾನೆ, ಮೊದಲನೇ ಚಿತ್ರಕಾರನ ಆ ಗೋಡೆಯನ್ನು ನೋಡ್ತಾನೆ. ಅದ್ಭುತವಾದ ಚಿತ್ರ, ಎಂಥ ಒಂದು ಉದ್ಯಾನವನ, ಅದರಲ್ಲಿರುವ ಬಳ್ಳಿಗಳು, ಗಿಡಗಳು, ಹೂಗಳು, ಕೋಗಿಲೆ, ಆ ನವಿಲು ಸುಂದರವಾಗಿದೆ. ಆಹಾ, ನೋಡಿದವರೆಲ್ಲ ಅದ್ಭುತ ಅದ್ಭುತ, ಇಂಥ ಚಿತ್ರವನ್ನು ನಾವು ನೋಡಲೇ ಇಲ್ಲ ಅಂತಾರೆ. ಸರಿ, ಆ ಪರದೆಯನ್ನು ತೆಗೆದು 2ನೆಯ ಚಿತ್ರಕಾರನನ್ನು ನೋಡ್ತಾರೆ. ಅದು ಇನ್ನೂ ಅದ್ಭುತ, ಆದರೆ ವಿಷಯ ಇದೇನೆ, ಅದೇ ಪಾರ್ಕು, ಅದೇ ಗಿಡ, ಅದೇ ಬಳ್ಳಿ, ಅದೇ ಹೂವು, ಅದೇ ನವಿಲು, ಅದೇ ಕೋಗಿಲೆ. ಆದರೆ ಅದಕ್ಕಿಂತ ಇದು ಅತ್ಯಂತ ಶುಭ್ರವಾಗಿ, ಅತ್ಯಂತ ಚೆನ್ನಾಗಿ, ಕಣ್ಣಿಗೆ ಕಾಣುವ ಥರದಲ್ಲಿ ಸ್ಪಷ್ಟವಾಗಿ ಇದೆ. ನಿಜವಾಗಿ ಅಂದರೆ 2ನೇ ಚಿತ್ರಕಾರ ಯಾವುದೇ ಚಿತ್ರ ಬರೆದಿರಲಿಲ್ಲ. ಆತ ಇಡೀ 1 ವರ್ಷ ಆ ಕಲ್ಲಿನ ಗೋಡೆಯನ್ನು ಉಜ್ಜಿ 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 ಕನ್ನಡಿಯ ಥರ ಪಾರದರ್ಶಕವಾಗಿ ಮಾಡಿಬಿಟ್ಟಿದ್ದ, ಕನ್ನಡಿಯ ಥರ ಮಾಡಿಬಿಟ್ಟಿದ್ದ. ಇದೇ ಚಿತ್ರ ಅಲ್ಲಿ ಕನ್ನಡಿಯಲ್ಲಿ ಉಬ್ಬು ತಗ್ಗು ಇಲ್ಲದ ಆ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಇಲ್ಲಿಗಿಂತ ಸುಂದರವಾಗಿ ಅದು ಕಾಣ್ತಿತ್ತು. ಹೀಗೆ ನೀವು ಎಷ್ಟೇ ಓದಿರಬಹುದು, ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಪಂಡಿತರಾಗಿರ್ಬೋದು, ಆ ಸಂಸ್ಕಾರವಂತವಾದ ಜೀವನ ಇಲ್ಲ ಅಂತಾದರೆ ಆ ಭಗವಂತನ ಅದ್ಭುತವನ್ನು, ಆ ಭಗವಂತನ ರೂಪವನ್ನು ನೀವು ಕಾಣಲಾರಿರಿ, ಅವನ ನೈಜವಾದ ಚಿತ್ರವನ್ನು ಕಾಣಲಾರಿರಿ. ಅದಕ್ಕೆ ಬೇಕು ನಿಮ್ಮ ಪಾಂಡಿತ್ಯ ಅಲ್ಲ, ನಿಮ್ಮ ಪರಿಶ್ರಮ, ನಿಮ್ಮ ಜೀವನ, ನಿಮ್ಮ ಸಂಸ್ಕಾರ, ಇಷ್ಟೇನೆ ಅಂತ ಹೇಳ್ತಾರೆ. ಹೇಗೆ ಒಂದು ಕ್ರಿಯೆಯ ಉತ್ಕಟತೆಯಲ್ಲಿ, ಅದರ ತುದಿಯಲ್ಲಿ ಕರ್ಮವಿಲ್ಲದ ನೈಷ್ಕರ್ಮ ಭಾವ ಬರುತ್ತೆ ಅನ್ನೋದನ್ನು ರಾಮತೀರ್ಥರು ಹೇಳ್ತಾರೆ. ಅತ್ಯಂತ ಉತ್ಕಟವಾದ ಆ ಕರ್ಮ ಮಾಡುವಾಗ, ಆ ಕೆಲಸ ಮಾಡುವಾಗ, ಆ ಕರ್ತವ್ಯವನ್ನು ನಿಭಾಯಿಸುವಾಗ ಅತೀ ನೈಷ್ಕರ್ಮ್ಯ, ಯಾವ ಕರ್ಮದ ಭಾವನೆಯೇ ಇಲ್ಲದ ಒಂದು ತಲ್ಲೀನತೆ ಬಂದುಬಿಡುತ್ತೆ. ಅದಕ್ಕೆ ನೆಪೋಲಿಯನ್ ಮತ್ತು ವಾಷಿಂಗ್ಟನ್ರ ಉದಾಹರಣೆಯನ್ನು ಕೊಡ್ತಾರೆ. ನೆಪೋಲಿಯನ್ ಮತ್ತು ವಾಷಿಂಗ್ಟನ್ ಯುದ್ಧ ಮಾಡ್ತಾ ಇರುವಾಗ ಎಷ್ಟೊಂದು ಅದರಲ್ಲಿ ತಲ್ಲೀನರಾಗ್ತಿದ್ರು ಅಂತಂದರೆ, ಯುದ್ಧ ಮಾಡ್ತಾ 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 ತಾವು ಯುದ್ಧ ಮಾಡ್ತೇವೆ ಅನ್ನುವ ಭಾವನೆಯೇ ಅವರಲ್ಲಿ ಇರಲಿಲ್ಲ, ಆದರೆ ಯುದ್ಧ ಮಾಡ್ತಾ ಇದ್ರು. ಇಂತಹ ನೈಷ್ಕರ್ಮ್ಯದ ಭಾವ ಬರುತ್ತಾ, ಆ ತಲ್ಲೀನತೆ ಬರುತ್ತಾ, ಆವಾಗ ನೀವು ಗೆಲ್ತೀರಿ ಯುದ್ಧದಲ್ಲಿ. ಈ ರೀತಿ ಕರ್ಮದಲ್ಲೂ ಕೂಡ ಆ ಪರ್ಸನಲ್ ಇಲ್ಲದ ಒಂದು ನೈಷ್ಕರ್ಮ್ಯ ಭಾವವನ್ನು ತರಬಲ್ಲಿರ ನೀವು, ಆಗ ನೀವು ಈ ಜೀವನದ ಯುದ್ಧದಲ್ಲಿ ಗೆಲ್ಲಬಲ್ಲಿರಿ. ಇದು ಈ ದೃಷ್ಟಾಂತದಲ್ಲಿ ಅವರು ಹೇಳುವ ಮಾತು. ಒಬ್ಬ ಆ ಸೈನ್ಯದಲ್ಲಿರುವ ಡ್ರಿಲ್ ಮೇಸ್ಟ್ರು ಇದ್ದರು. ಆ ಡ್ರಿಲ್ ಮೇಸ್ಟ್ರು ಸೈನ್ಯದ ಡ್ರಿಲ್ ಮೇಸ್ಟ್ರ ಆ ಗುಂಗಿನಲ್ಲೇ ಇರ್ತಾರೆ. ಅವರು ಒಂದು ದಿನ ರಜೆಯಲ್ಲಿ ಊರಿಗೆ ಬರ್ತಾರೆ. ಊರಿಗೆ ಬಂದ ಆ ಡ್ರಿಲ್ ಮೇಸ್ಟ್ರು ಮನೆಗಾಗಿ ಒಂದು ತಪ್ಪಲೆ ತುಂಬ ಎಣ್ಣೆಯನ್ನು ಹಿಡ್ಕೊಂಡ್ಬರ್ತಾ ಇದ್ದಾರೆ. ಮನೆಗಾಗಿ ತಪ್ಪಲೆ ತುಂಬ ಇದೆ, ಅದು ಬೀಳಬಾರ್ದು, ಅದು ಚೆಲ್ಲಬಾರ್ದು ಅಂತ ಹೇಳಿ ಚೆಲ್ಲಬಾರ್ದು ಅನ್ನೋದಕ್ಕಾಗಿ ಆ ತಪ್ಪಲೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಯಾರೋ ಹುಡುಗರು ತಮಾಷೆ ಮಾಡಬೇಕು ಅಂತ ಹೇಳಿ ಅಟೆನ್ಷನ್ ಅಂತ ಹೇಳಿಬಿಡ್ತಾರೆ. ಡ್ರಿಲ್ ಮಾಸ್ಟ್ರಿಗೆ ತಮ್ಮ ಆರ್ಮಿಯದ್ದೇ ನೆನಪು, ಅದೇ ಅಟೆನ್ಷನ್. ಕೂಡಲೇ ಅಟೆನ್ಷನ್ನಲ್ಲಿ ನಿಂತು ಬಿಡ್ತಾರೆ. ಇಡೀ ಎಣ್ಣೆ ಚೆಲ್ಲಿ ಹೋಗುತ್ತೆ. ಲೌಕಿಕವಾದ ವಿಚಾರ ಮತ್ತು ತನ್ನ ಆ ಪಾರಮಾರ್ಥಿಕ ವಿಚಾರ ಎರಡು ಮಿಕ್ಸ್ ಆದಾಗ ಇಂತಹ ಒಂದು ಕನ್ಫ್ಯೂಷನ್ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಮನಸ್ಸಿನಲ್ಲಿ ಸದಾ ಲೌಕಿಕವಾದದ್ದು ಏನು, ತಾನು ಅಚೀವ್ ಮಾಡಬೇಕಾದ ಪಾರಮಾರ್ಥಿಕ ಯಾವುದು ಅನ್ನುವ ಎರಡರ ಆ ಮಧ್ಯದ ಸೂಕ್ಷ್ಮವಾದ ಗೆರೆ, ಆ ಗೆರೆಯನ್ನು ಸದಾ ನೆನಪಿಟ್ಕೊಂಡ್ರೆ ಈ ಡ್ರಿಲ್ ಮಾಸ್ಟ್ರ ಪಚಿತಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ರೀತಿ ಆ ತಲ್ಲೀನತೆಯಲ್ಲಿ ಒಬ್ಬ ಹುಡುಗ ಕ್ರಿಕೆಟ್ ಮ್ಯಾಚ್ ನೋಡಬೇಕಂತ ಹೊರಟ. ಅವನ ವಯಸ್ಸಿನ ಇನ್ನೊಬ್ಬ ಹುಡುಗ, ಅವನ ಕ್ಲಾಸ್ಮೇಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟರು. ಇಬ್ಬರು ಒಂದು ಕಡೆ ಸೇರಿಬಿಟ್ರು.
ಇಬ್ಬರೂ ಹೇಳಿದರು, ನೀನು ದೇವಸ್ಥಾನಕ್ಕೆ ಬಾ ಅಂತ ದೇವಸ್ಥಾನಕ್ಕೆ ಹೋಗುವವನು, ನೀನು ಕ್ರಿಕೆಟಿಗೆ ಬಾ ಅಂತ ಹೇಳಿ ಕ್ರಿಕೆಟಿಗೆ ಹೋಗುವವನು ಒತ್ತಾಯ ಮಾಡ್ತಾ ಇದ್ರು. ಇಬ್ಬರು ಒತ್ತಾಯ ಮಾಡಿದ್ರು. ಕೊನೆಗೆ ಇಲ್ಲ, ನನ್ನ ಮಾತು ನೀನು ಕೇಳೋಲ್ಲ, ನಿನ್ನ ಮಾತು ನಾನು ಕೇಳೋಲ್ಲ, ಸರಿ ನಮ್ಮ ದಾರಿಯಲ್ಲಿ ಹೋಗೋಣ ಅಂತ ಹೊರಡ್ತಾರೆ. ಒಬ್ಬ ದೇವಸ್ಥಾನಕ್ಕೆ ಹೋಗೋವನು ಅಲ್ಲಿಗೆ ಹೋಗ್ತಾನೆ, ಕ್ರಿಕೆಟಿಗೆ ಹೋಗೋವನು ಕ್ರಿಕೆಟಿಗೆ ಹೋಗ್ತಾನೆ. ಆದರೆ ಇಬ್ಬರೂ ಆಮೇಲೆ ಸೇರ್ತಾರೆ, ಇವತ್ತು ಕ್ರಿಕೆಟ್ನಲ್ಲಿ ಏನು ಮಜಾ ಇರಲಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಹೌದೌದು, ನನಗೂ ದೇವಸ್ಥಾನದಲ್ಲಿ ಏನೂ ಅನಿಸ್ಲಿಲ್ಲ ಕಣಯ್ಯ, ಬಹಳ ಬೇಜಾರಾಯಿತು. ಯಾಕಂತಂದರೆ ದೇವಸ್ಥಾನಕ್ಕೆ ಹೋದವನ ಮನಸ್ಸಿನಲ್ಲಿ ಕ್ರಿಕೆಟೇ ಇತ್ತು, ಕ್ರಿಕೆಟಿಗೆ ಹೋದವನ ಮನಸ್ಸಿನಲ್ಲಿ ದೇವಸ್ಥಾನನೇ ಇತ್ತು. ಇದರಲ್ಲಿ ಆ ತನ್ನ ತಲ್ಲೀನತೆ ಯಾವುದು ಬರಬೇಕಾಗಿತ್ತು ಆಟದಲ್ಲಿ, ಅದೂ ಬರಲಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕಾದ ತಲ್ಲೀನತೆಯೂ ಬರಲಿಲ್ಲ. ಇದು ಜೀವನದಲ್ಲಿ ಬರುವಂತಹ ಈ ಕನ್ಫ್ಯೂಷನ್. ಈ ಕನ್ಫ್ಯೂಷನನ್ನು ದಾಟುವಂಥ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪುಗೊಳಿಸಬೇಕು. ವ್ಯಕ್ತಿಭಾವ ಇಲ್ಲದ ಭಾವವಿಲ್ಲದೆ ಈ ಜಗತ್ತಿನಲ್ಲಿ ಬದುಕುವುದು ಸಾಧ್ಯವೇ? ವ್ಯಕ್ತಿಭಾವ ಇರಬಾರ್ದು. ಅದು ಹೇಗೆ? ಒಂದು ಅದ್ಭುತವಾದ ಚಿತ್ರವ ಒಂದು ಪ್ರದರ್ಶನದಲ್ಲಿ ಇತ್ತು ಅರಮನೆಯಲ್ಲಿ. ಅದರಲ್ಲಿರುವ ಚಿತ್ರ ಯಾವುದು ಅಂತಂದರೆ, ರಾಣಿ ಮತ್ತು ಅರಮನೆಯ ಉಳಿದ ಜೊತೆಗಾರರ ಉಳಿದ ಸೇವಕರು, ಮಕ್ಕಳು, ರಾಜನ ಚಿತ್ರ ಅದು. ರಾಣಿ ರೋಗಶಯ್ಯೆಯಲ್ಲಿದ್ದಾಳೆ, ಆಗಲೋ ಸಾಯುವ ಸ್ಥಿತಿಯಲ್ಲಿದ್ದಾಳೆ, ದುಃಖದಲ್ಲಿದ್ದಾಳೆ, ಎಲ್ಲರನ್ನೂ ತಾನು ಅಗಲುವ ದುಃಖದಲ್ಲಿ ಎಲ್ಲರನ್ನು ನೋಡ್ತಾ ಇದ್ದಾಳೆ. ಆ ಕಣ್ಣಿನಲ್ಲಿ ಆ ಕಾತರ ಇದೆ. ಅದೇ ರೀತಿ ಅವಳನ್ನು ನೋಡ್ತಾ ಇರುವ ರಾಜನಲ್ಲಿ, ಆ ಮಕ್ಕಳಲ್ಲಿ, ರಾಜಕುಮಾರರಲ್ಲಿ, ರಾಜಕುಮಾರಿಯಲ್ಲಿ ಅದೇ ಕಾತರ. ಅಮ್ಮ ಸಾಯ್ತಾ ಇದ್ದಾಳೆ ಅನ್ನುವ ಕಾತರ, ರಾಜನಿಗೆ ತನ್ನ ರಾಣಿ ಹೋಗ್ತಾ ಇದ್ದಾಳೆ ಅನ್ನುವ ಕಾತರ, ಅದೇ ನೋವು ಇವರ ಕಣ್ಣಲ್ಲೆಲ್ಲ ಇದೆ. ಇದೆಲ್ಲ ಕಣ್ಣಲ್ಲಿದ್ದು ನೋಡುವಾಗ ಎಲ್ಲರೂ ಎಂಥ ಅದ್ಭುತ ಚಿತ್ರ, ಎಂಥ ಅದ್ಭುತ ಚಿತ್ರ, ಆಹಾ, ಆ ಕಣ್ಣಿನಲ್ಲಿರುವ ಆ ದುಃಖ ನೈಜವಾಗಿದೆ, ಈ ರಾಜಕುಮಾರಿಯಲ್ಲಿರುವ ದುಃಖ ನೈಜವಾಗಿದೆ, ಎಂಥ ಅದ್ಭುತ, ಈ ಥರ ಇರ್ಲಿಕ್ಕೆ ಸಾಧ್ಯವಾ, ಆ ಥರ ಇರುವುದಾದರೆ ಎಂಥ ರೀತಿ ಇದು ಅಂತ ಮಾತಾಡ್ಕೊಳ್ತಾರೆ. ಆಗ ಒಬ್ಬ ಸಂತ ಅಲ್ಲಿದ್ದವನು ಕೇಳ್ತಾನೆ, ಈ ಚಿತ್ರದಲ್ಲಿರುವ ವ್ಯಕ್ತಿ ನೀವಾಗ್ಲಿಕ್ಕೆ ಸಾಧ್ಯವಾ? ಒಬ್ಬ ರಾಜಕುಮಾರಿ, ಒಬ್ಬ ರಾಜ, ಅಥವಾ ಸಾಯುವ ರಾಣಿ, ಅಥವಾ ಅಲ್ಲಿ ನಿಂತ ಸೇವಕರು, ಈ ಪಾತ್ರವನ್ನು ನೀವಾಗಲಿಕ್ಕೆ ಸಾಧ್ಯವಾ? ಇಲ್ಲಪ್ಪ, ಅಯ್ಯಯ್ಯೋ, ಆ ರೋಗ ಯಾರಿಗೆ ಬೇಕು, ಆ ನೋವು ಯಾರಿಗೆ ಬೇಕು, ಸಾಧ್ಯನೇ ಇಲ್ಲಪ್ಪ. ಯಾರು ಒಂದು ನಿಮಿಷದ ಕೆಳಗೆ ಆ ಚಿತ್ರವನ್ನು ನೋಡಿ ಹೊಗಳ್ತಿದ್ರು, ಅದು ತಾವಾಗಲಿಕ್ಕೆ ಸಿದ್ಧರಿಲ್ಲ. ಹಾಗಾದರೆ ಮೆಚ್ಚುವುದಂದ್ರೆ ಯಾವುದು? ಚಿತ್ರವನ್ನು ಮೆಚ್ಚುವುದೇ? ಅದರ ಪಾತ್ರವನ್ನು ಮೆಚ್ಚುವುದೇ? ತಾನು ಆ ಪಾತ್ರವನ್ನು ಆಗಲಿಕ್ಕೆ ಸಾಧ್ಯ ಅಲ್ಲದಿದ್ದರೆ ಆ ಚಿತ್ರವನ್ನು ಮೆಚ್ಚುವುದು ಯಾಕೆ? ಹೀಗೆ ಜಗತ್ತಿನಲ್ಲಿ ಈ ಜಗತ್ತು ಅನ್ನುವ ಈ ಚಿತ್ರದಲ್ಲಿ ಆ ಪಾತ್ರಧಾರಿಯಾಗಿರದೆ ಆ ಸೌಂದರ್ಯವನ್ನು, ಆ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ಸಾಧ್ಯವೇ? ಇದು ಜಗತ್ತಿನಲ್ಲಿ ಒಬ್ಬ ಇರಬೇಕಾದ ರೀತಿ. ಅದೇ ರೀತಿ ಕುಟುಂಬವಿಡೀ ಒಂದು ಮೌಲ್ಯವನ್ನು ಇಟ್ಕೊಂಡು ಬದುಕುವುದು ಸಾಧ್ಯವಾ? ಸಾಧ್ಯ. ರಾಮತೀರ್ಥರು ಹೇಳ್ತಾರೆ, ಹೇಗೆ ಭೂಮಿ ಮತ್ತು ಅದರ ಕುಟುಂಬವಾದ ಚಂದ್ರ, ಆಮೇಲೆ ಉಳಿದ ಉಪಗ್ರಹಗಳು ಜೊತೆಯಾಗಿ ಹೇಗೆ ಸೂರ್ಯನ ಸುತ್ತುತ್ತವೆ, ಅದೇ ತರಹ ಒಂದು ಕುಟುಂಬವಾಗಿ ಜೊತೆಯಲ್ಲೇನೆ ನೀವು ಸೂರ್ಯನನ್ನು ಸುತ್ತಲಿಕ್ಕೆ ಸಾಧ್ಯ ಇದೆ. ಈ ಆಧ್ಯಾತ್ಮಿಕ ಜೀವನವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಸತ್ಯ ಮತ್ತು ಧರ್ಮದ ಜಗತ್ತನ್ನು ಗೆಲ್ಲಲಿಕ್ಕಾಗಿ, ಸತ್ಯ ಮತ್ತು ಧರ್ಮದ ಜೀವನವನ್ನು ನಡೆಸಲಿಕ್ಕಾಗಿ ನೋವನ್ನು ಅನುಭವಿಸಲಿಕ್ಕೆ ಸಿದ್ಧರಿರಬೇಕು. ಒಬ್ಬ ಸಿಂಹ ಲಗ್ನ ಮತ್ತು ಸಿಂಹ ರಾಶಿಯ ಒಬ್ಬ ಮನುಷ್ಯನಿಗನಿಸಿತ್ತು, ನಾನು ಸಿಂಹದ ಥರ ಬದುಕಬೇಕು, ಅದಕ್ಕಾಗಿ ಮೈ ಇಡೀ ಆ ಸಿಂಹದ ಚಿತ್ರವನ್ನು ಹಚ್ಚಿ ಹಾಕ್ಸ್ಕೋಬೇಕು ಅಂತ ಅನ್ಕೋತಾನೆ. ಅದಕ್ಕಾಗಿ ಒಬ್ಬ ಹಚ್ಚಿ ಹಾಕೋವನ ಹತ್ರ ಹೋಗ್ತಾನೆ, ಸುಂದರವಾದ ಸಿಂಹದ ಚಿತ್ರವನ್ನು ಹಚ್ಚಿ ಹಾಕಬೇಕು, ಇಲ್ಲಿ ಎದೆ ಮೇಲೆ ಸಿಂಹದ ಆ ಮುಖ ಬರಬೇಕು, ಆಮೇಲೆ ಹೊಟ್ಟೆಯಲ್ಲಿ ಸಿಂಹದ ಹೊಟ್ಟೆ ಬರಬೇಕು, ಆಮೇಲೆ ಕಾಲ ಕೆಳಗೆ ತೋಳಿನಲ್ಲಿ ಸಿಂಹದ ಬಾಲ ಬರಬೇಕು, ಈ ಥರ ಹಚ್ಚಿ ಹಾಕಬೇಕು ಅಂತ ಹೇಳ್ತಾನೆ. ಎಲ್ಲ ಕಲ್ಪನೆಯನ್ನು ಕೊಡ್ತಾನೆ. ಆಯಿತು ಅಂತ ಆತ ಹಚ್ಚಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ತೊಡೆಯ ಕಡೆ ಸಿಂಹದ ಬಾಲದ ಚಿತ್ರ ಹಚ್ಚಿ ಹಾಕ್ಲಿಕ್ಕೆ ಶುರು ಮಾಡ್ತಾನೆ. ಆ ಸೂಜಿಯ ನೋವಿಗೆ ಅಯ್ಯಯ್ಯೋ, ಎಲ್ಲಿ ಏನು ಮಾಡ್ತಿದ್ದೀಯ, ಬಾಲ ಬೇಡ, ಬಾಲ ಬೇಡ, ಉಳ್ದದ್ದು ಮಾಡಿಬಿಡು ಅಂತಾನೆ.
ಸರಿ, ಬಾಲವನ್ನು ಬಿಟ್ಟು ಆ ಪೃಷ್ಠದ ಭಾಗವನ್ನು ಚಿತ್ರ ಮಾಡಲಿಕ್ಕೆ ಸೊಂಟದ ಹತ್ರ ಸೂಜಿ ಚುಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಏನು ಮಾಡ್ತಿದ್ದೀಯಾ? ಸಿಂಹದ ಸೊಂಟ ಮಾಡ್ತಿದ್ದೇನೆ. ಬೇಡ ಬೇಡ, ಸಿಂಹದ ಸೊಂಟ ಬೇಡ, ಉಳಿದ ಭಾಗ ಮಾಡಿಬಿಡು ಸಾಕು ಅಂತಾನೆ. ಸರಿ, ಮುಂದೆ ಬಂದು ಆ ಎದೆಯ ಭಾಗದಲ್ಲಿ ಚಿತ್ರ ಮಾಡ್ತಾನೆ. ಏನು ಮಾಡ್ತಾ ಇದ್ದೀಯಾ? ಸಿಂಹದ ಎದೆಯನ್ನು ಮಾಡ್ತಾ ಇದ್ದೆ. ಅಯ್ಯಯ್ಯೋ ನೋವಾಗುತ್ತಪ್ಪ, ಸಿಂಹದ ಎದೆ ಬೇಡ, ಉಳಿದ ಸಿಂಹ ಮಾಡಿಬಿಡು ಅಂತ. ಎದೆಯ ಮೇಲೆ ಆ ಸಿಂಹದ ಕೇಸರವನ್ನು, ಆ ಮೂಗನ್ನು ಬರೀಲಿಕ್ಕೆ ಸೂಜಿ ಚುಚ್ಚುತ್ತಾನೆ. ತಡಿಲಿಕ್ಕಾಗೋದಿಲ್ಲ. ಅಯ್ಯಯ್ಯೋ ಏನು ಮಾಡ್ತಾ ಇದ್ದೀಯಾ? ಸಿಂಹದ ಮುಖ ಮಾಡ್ತಾ ಇದ್ದಾನೆ. ಬೇಡ 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 ಬೇಡ, ಸಿಂಹದ ಮುಖ ಇಲ್ಲದಿದ್ದ ಸಿಂಹ ಮಾಡಿಬಿಡು ಅಂತಾನೆ. ಆತನಿಗೆ ಸಿಟ್ಟು ಬರುತ್ತೆ, ಎದ್ದು ಹೋಗ್ತಾನೆ. ಹೀಗೆ ಧರ್ಮವನ್ನು ನಡೆಸುವಂತಹ, ಜೀವನವನ್ನು ನಡೆಸುವಂತಹ ನೋವನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಂಥ ಜೀವನ ನಿಂದು, ಎಂಥ ಜೀವನ ನಿಂದು? ಸಿಂಹವನ್ನು ಬಿಟ್ಟು, ಬಾಲವನ್ನು ಬಿಟ್ಟು, ಸೊಂಟವನ್ನು ಬಿಟ್ಟು, ಕಾಲನ್ನು ಬಿಟ್ಟು, ಎದೆಯನ್ನು ಬಿಟ್ಟು, ಆ ಸಿಂಹದ ಮುಖವನ್ನು ಬಿಟ್ಟು ಸಿಂಹ ಬೇಕು ಅಂತೀಯಲ್ಲ, ಹೇಗೆ ನಿನ್ನ ಜೀವನದ ರೀತಿ ಅಂತ ಪ್ರಶ್ನೆ ಮಾಡ್ತಾರೆ. ಹೀಗೇನೆ ಪ್ರಾಶಸ್ತ್ಯವನ್ನು, ಪ್ರಯಾರಿಟೀಸನ್ನು ಎಲ್ಲಿ ಕೊಡಬೇಕು? ಈ ಸಾಧನವಾದ ಈ ಶರೀರಕ್ಕೆ ಕೊಡಬೇಕೇ? ಈ ಸಾಧನವಾದ ಶರೀರವನ್ನು ಉತ್ತುಂಗಕ್ಕೆ ಕೊಂಡು ಹೋಗುವ ಮನಸ್ಸಿಗೆ ಕೊಡಬೇಕೇ? ಯಾವುದಕ್ಕೆ ಕೊಡಬೇಕು? ಒಂದು ಚರ್ಚಿನೊಳಗೆ ಒಂದು ಪಿಟೀಲನ್ನು ಒಂದು ಕನ್ನಡಿಯ ಬಾಕ್ಸಿನೊಳಗೆ ಇಟ್ಟಿದ್ರು. ಅವರಿಗೆ ಪಿಟೀಲನ್ನು ಅವರು ಮೊದಲು ನೋಡಿರಲಿಲ್ಲ. ಆ ಪಿಟೀಲಿನ ಆ ಕಿವಿಗೆ ಇಂಪಾದ ಆ ರಾಗವನ್ನು ಕೇಳಿರಲಿಲ್ಲ. ಆ ಪಿಟೀಲು ಯಾಕೆ ಉಪಯೋಗ ಅನ್ನೋದು ಗೊತ್ತಿರಲಿಲ್ಲ. ಒಂದು ಬಹಳ ಬೆಲೆಯುಳ್ಳದು ಅಂತ ಗೊತ್ತಿತ್ತು. ಆ ಕನ್ನಡಿಯೊಳಗೆ ಇಟ್ಟಿದ್ರು. ಯಾರನ್ನು ಅದನ್ನು ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಯಾರೂ ಅದರ ಹತ್ತಿರಕ್ಕೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆ ಪಿಟೀಲನ್ನು ಹೊರಗೆ ತೆಗಿತಾನೆ ಇರಲಿಲ್ಲ. ಒಬ್ಬ ಉತ್ತಮವಾದ ಪಿಟೀಲುಗಾರ, ವಯಲಿನಿಸ್ಟು ಒಬ್ಬ ಬರ್ತಾನೆ. ಎಂಥ ಸುಂದರವಾದ ಪಿಟೀಲಿದೆ, 8 ತಂತಿಗಳಿದ್ದಾವೆ. ಈ ಪಿಟೀಲನ್ನು ಬಾರಿಸದಿದ್ರೆ ಏನು ಉಪಯೋಗ ಜೀವನ ಅಂತ ಹೇಳಿ, ಯಾರು ಇಲ್ದಿದ್ದಾಗ ಆ ಕನ್ನಡಿಯನ್ನು ತೆಗೆದು ಆ ಪಿಟೀಲನ್ನು ಎತ್ಕೋತಾನೆ, ಆ ಕಮಾನನ್ನು ಎತ್ಕೊಂಡ್ಬಿಡ್ತಾನೆ. ಯಾರೋ ಬರ್ತಾರೆ, ಪಿಟೀಲ್ ತೆಗಿಬೇಡ, ಅದನ್ನು ತೆಗಿಬೇಡ. ಈತ ಅಲ್ಲಿರುವ ಒಂದು ಕುರ್ಚಿಯ ಮೇಲೆ ಕೂತು ಮೊದಲನೆಯ ಕಮಾನನ್ನು ಹಾರಿಸ್ತಾನೆ. ಆ ಇಂಪು ಕೇಳ್ತಾ 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 ಎಲ್ರಿಗೂ ಅನಿಸುತ್ತೆ, ಪಿಟೀಲು ಇದಕ್ಕಾಗಿ ಇರೋದಾ? ಗೊತ್ತಿರಲಿಲ್ವೇ? ಇಷ್ಟೊಂದು ಇಂಪಾದ ಸಂಗೀತಕ್ಕಾಗಿ ಪಿಟೀಲಿರುವುದನ್ನು ಗೊತ್ತೇ ಇರಲಿಲ್ವೇ ನಮಗೆ? ನಾವು ಸುಮ್ಮನೆ ಅದು ನೋಡ್ಲಿಕ್ಕೆ ಮಾತ್ರ ಅಂತ ಅಂದ್ಕೊಂಡಿವೆ. ಈ ಶರೀರ ಇಂತಹ ಇಂಪಾದ ಒಂದು ಸಂಗೀತವನ್ನು ತರಲಿಕ್ಕಾಗಿ ಸೃಷ್ಟಿಯಾಗಿದೆ. ಅದು ಬಿಟ್ಟು ಈ ಶರೀರ ಮಾತ್ರ ಅಂದ್ಕೊಂಡ್ಬಿಟ್ಟೆವು. ಆ ಇಂಪಾದ ಸಂಗೀತದಿಂದ ಈ ಶರೀರವನ್ನು ಬೆಳೆಸ್ತೀವಿ, ಸಂಗೀತವನ್ನು ಬೆಳೆಸ್ತೀವಿ ಅನ್ನುವ ಭಾವನೆಯೇ ಇಲ್ಲದೆ ಜೀವನ ವ್ಯರ್ಥ ಅಲ್ವೇ? ಬರೇ ಪಿಟೀಲಿನ ಪ್ರದರ್ಶನಕ್ಕೆ ಇಟ್ಟ ಹಾಗೆ ಆಗುತ್ತಲ್ವೇ? ಇಂಪಾದ ಸಂಗೀತವನ್ನು ತರುವಂಥ ಜೀವನ ಬೇಕಲ್ವೇ? ಇದು ರಾಮತೀರ್ಥರು ಹೇಳುವ ಮಾತು. ಜಗತ್ತು ನಮ್ಮದೇ ಪ್ರತಿಬಿಂಬ. ಜಗತ್ತು ಬೇರೆ ಅಲ್ಲ, ನಾವೇನೆ. ಒಬ್ಬ ಶ್ರೀಮಂತ ತನ್ನ ಮನೆಯ ಒಂದು ಹಾಲನ್ನು ಇಡೀ ಕನ್ನಡಿಯಲ್ಲಿ ಮಾಡಿಬಿಟ್ಟಿದ್ದ. ಎಲ್ಲ ಕನ್ನಡಿ, ಸುತ್ತ 4 ಗೋಡೆಯೂ ಕನ್ನಡಿ. ಅಲ್ಲಿ ಬಂದು ನಿಂತು ತನ್ನ ಶರೀರದ ಎಲ್ಲ ಭಾಗಗಳನ್ನು ನೋಡುವುದೇ ಅವನಿಗೆ ಸಂತೋಷ ಆ ಕನ್ನಡಿಯೊಳಗೆ. ಆದರೆ ಅವನಿಗೇನೋ ಸಂತೋಷ, ಅವನ ನಾಯಿ ಒಂದು ದಿನ ಒಳಗೆ ಬಂತು. ಎಲ್ಲಿ ನೋಡಿದ್ರು ನಾಯಿಗಳು, ಎಲ್ಲ ಕಡೆ ನಾಯಿಗಳು, 100 ನಾಯಿಗಳು. ಎಷ್ಟು ಭಯ ಆಯ್ತಂದ್ರೆ ಭಯದಿಂದ ಬೊಗಳ್ಲಿಕ್ಕೆ ಶುರು ಮಾಡ್ತು. ಬೊಗಳಿದ್ರು ಆ ನಾಯಿಗಳು ಹೋಗ್ತಲ್ಲ, ಆ ನಾಯಿಗಳು ಬೊಗಳ್ತಾವೆ. ಭಯದಿಂದ ಇನ್ನೂ ಬೊಗಳಿತು. ಕೊನೆಗೆ ಸುಸ್ತಾಗಿ ಸತ್ತೇ ಹೋಯ್ತು. ನಮ್ಮ ಈ ಜಗತ್ತಿನಲ್ಲಿ ನಾವು ಕಾಣುವ ಪ್ರತಿಬಿಂಬ ನಮ್ಮದೇ ಅಂತ ಅಂದ್ಕೊಳ್ಳುವುದಾದರೆ ನಾವು ಈ ಜಗತ್ತನ್ನು ಉತ್ಕೃಷ್ಟವನ್ನಾಗಿ ಮಾಡಬಲ್ಲೆವು, ನಮ್ಮನ್ನು ಸುಂದರವಾಗಿ ಮಾಡಬಲ್ಲೆವು, ಈ ಜಗತ್ತನ್ನು ಕೂಡ ಸುಂದರವನ್ನಾಗಿ ಮಾಡಬಲ್ಲೆವು. ಇಲ್ಲದಿದ್ದರೆ ಆ ನಾಯಿಯ ಥರ ಭಯಪಟ್ಟು ಈ ಜೀವನವನ್ನೇ ಬಿಟ್ಟು ಬಿಡುವಂಥ ಸ್ಥಿತಿ ಬರಬಾರ್ದು. ಈ ಜಗತ್ತನ್ನು ಸುಂದರ ಮಾಡುವಂಥ ಶಕ್ತಿ ಈ ಜಗತ್ತು ನಮಗೆ ಕೊಟ್ಟಿದೆ. ಆ ಜಗತ್ತಿನ ಪ್ರತಿಬಿಂಬವಾಗಿ ನಾವು ಇರೋಣ. ಇದು ಈ ದೃಷ್ಟಾಂತದಲ್ಲಿ ಅವರು ಹೇಳುವ ಮಾತು. ಔರಂಗಜೇಬನಿಗೆ ಒಬ್ಬ ಮುಲ್ಲನನ್ನು ಶಹಜಾನ್ ಕಳಿಸ್ತಾನೆ. ಅವನಿಗೆ ಪಾಠ ಹೇಳ್ಕೊಡು, ಅವನಿಗೆ ಶಿಕ್ಷಣ ಕೊಡು ಅಂತ. ಒಂದು 3 ವರ್ಷ ಓದಿದ ಮೇಲೆ ಆ ಮುಲ್ಲನ ಹತ್ರ ಔರಂಗಜೇಬ್ ಹೇಳ್ತಾನೆ, ಅಲ್ಲಯ್ಯ, 3 ವರ್ಷದಿಂದ ಕುರಾನ್ ಏನು ಅಂತ ಹೇಳ್ಕೊಟ್ಟಿಯಾ? ಹೇಗೆ ರಾಜ್ಯಭಾರ ಮಾಡಬೇಕು, ಮಂತ್ರಿಗಳ ಹತ್ರ ಮಾತಾಡಬೇಕು ಅಂತ ಹೇಳ್ಕೊಟ್ಟಿಯಾ? ಹೇಗೆ ತೆರಿಗೆಯ ಸಂಗ್ರಹ ಮಾಡಬೇಕು ಅಂತೆಲ್ಲ ಹೇಳಿಕೊಟ್ಟಿಯಾ? ಆದರೆ ಅಗತ್ಯವಾದುದನ್ನು ನೀನು ಹೇಳಿಕೊಡಲೇ ಇಲ್ಲ. ಯುದ್ಧ ಮಾಡೋದು ಹೇಗೆ, ಬೆಂಕಿ ಕೊಡುವುದು ಹೇಗೆ,
ದೇವಸ್ಥಾನಗಳನ್ನು ಉರುಳಿಸುವುದು ಹೇಗೆ, ಜನರ ಮೇಲೆ ಅತ್ಯಾಚಾರ ಮಾಡುವುದು ಹೇಗೆ, ಅವರನ್ನು ಒತ್ತಾಯದಿಂದ ಗುಲಾಮರನ್ನಾಗಿ ಮಾಡುವುದು ಹೇಗೆ, ಇಂತಹ ಅಗತ್ಯವಾದ ವಿಚಾರ ಬಿಟ್ಟು ಕುರಾನು ಮನುಷ್ಯ ಹೇಗಿರಬೇಕು, ಗುಣ ಹೇಗಿರಬೇಕು, ಸ್ವಭಾವ ಹೇಗಿರ್ಬೇಕಂತೆಲ್ಲ ಹೇಳ್ತೀಯಲ್ಲ ಅಂತ ಔರಂಗಜೇಬ ಕೇಳ್ತಾನಂತೆ. ಈ ಜಗತ್ತಿನಲ್ಲಿ ಅವರವರ ಭಾವದಲ್ಲೇನೇ ಜೀವನವನ್ನು ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಔರಂಗಜೇಬನಿಗೆ ಜೀವನ ಅಂದರೆ ಆ ದುಷ್ಟತನನೇ. ಮುಲ್ಲನಿಗೆ ಜೀವನ ಅಂದರೆ ಎಲ್ರಿಗೂ ಚೆನ್ನಾಗಿರೋಣ, ಎಲ್ರಿಗೂ ಒಳ್ಳೆಯದಾಗಿರೋಣ, ಹೇಗೆ ಒಳ್ಳೆಯ ರಾಜ ಆಗಬೇಕನ್ನೋದು ಆ ಮುಲ್ಲನ ರೀತಿ. ಈ ರೀತಿ ಜಗತ್ತನ್ನು ನಮ್ಮ ದೃಷ್ಟಿಯಲ್ಲಿ ನೋಡುವಾಗ ನಮ್ಮ ದೃಷ್ಟಿಯ ಲೋಪವನ್ನು ತೆಗಿಲಿಕ್ಕೆ ಸಾಧ್ಯವೇ ನಮ್ಮಿಂದ? ಆಗ ಮಾತ್ರ ಜಗತ್ತನ್ನು ಸುಂದರವಾಗಿ ಕಾಣಬಹುದಲ್ವೇ? ಇದು ಈ ಔರಂಗಜೇಬನ ಕಥೆಯಲ್ಲಿ ಹೇಳ್ತಾರೆ. ಸಶ್ರಮವಾದ ಸಾಧನೆಯ ಮುಖಾಂತರವೇ ನಾವು ಅದ್ಭುತವನ್ನು ನಮ್ಮ ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇಬ್ಬರು ಸಹೋದರರಿಗೆ ಅಪ್ಪ ತನ್ನ ಜಮೀನನ್ನು ಕೊಟ್ಟು ಬಿಡ್ತಾನೆ, ಸರಿಯಾಗಿ ಸಮವಾಗಿ 2 ಪಾಲು ಮಾಡಿ ಕೊಡ್ತಾನೆ. ಒಬ್ಬ ಸಹೋದರ ಆಗ್ಲೇನೇ ಶ್ರೀಮಂತ, ಇನ್ನೊಬ್ಬ ತಮ್ಮ ಬಡವನಾಗಿಯೇ ಇದ್ದ. ಅವನಿಗೆ ಅರ್ಧ ಭೂಮಿ, ಇವನಿಗೆ ಅರ್ಧ ಭೂಮಿ ಸಿಕ್ತು. ಇಬ್ಬರು ಬೇಸಾಯ ಮಾಡ್ತಾ ಇದ್ದಾರೆ. ಕೊನೆಗೆ 5 ವರ್ಷದ ನಂತರ ನೋಡ್ತಾರೆ, ಎಲ್ಲ ಜನರು ನೋಡ್ತಾರೆ, ಶ್ರೀಮಂತನಾಗಿದ್ದ ಒಬ್ಬ ಸಹೋದರ ಬಡವನಾಗಿ ಬಿಟ್ಟಿದ್ದಾನೆ, ಇನ್ನೊಬ್ಬ ಬಡವನಾಗಿದ್ದ ಸಹೋದರ ಶ್ರೀಮಂತನಾಗಿ ಬಿಟ್ಟಿದ್ದಾನೆ. ಏನಪ್ಪ ಇದು ಕಾರಣ ಅಂತ ನೋಡ್ತಾರೆ. ಮೊದಲನೆಯ ಶ್ರೀಮಂತನಾಗಿದ್ದವನು ತನ್ನ ಕೆಲಸಗಾರರಿಗೆ ಹೇಳ್ತಿದ್ದ, ಹೋಗಿ ಕೆಲಸಕ್ಕೆ ಹೋಗಿ ಇವತ್ತು ಅಂತ ಹೇಳ್ತಿದ್ದ, ಪ್ರತಿದಿನವೂ ಅದನ್ನೇ ಹೇಳ್ತಿದ್ದ. ಎರಡನೆಯವನು ಬಡವನಾಗಿದ್ದ ಸಹೋದರ ಕೆಲಸಗಾರರಿಗೆ ಹೇಳ್ತಿದ್ದ, ಹೋಗೋಣ ಹೋಗೋಣ ಕೆಲಸಕ್ಕೆ ಹೋಗೋಣ ಅಂತ ಹೇಳ್ತಿದ್ದ. ಕೆಲಸಕ್ಕೆ ಹೋಗೋಣ ಅಂತ ಜೊತೆಯಲ್ಲಿ ಹೋಗುವಾಗ ಇರುವ ಆ ಸಶ್ರಮತೆ, ಆ ಸಕ್ರಿಯತೆ ಅವನನ್ನು ಶ್ರೀಮಂತನನ್ನಾಗಿ ಮಾಡುತ್ತೆ. ಈ ಕೆಲಸಕ್ಕೆ ಹೋಗಿ ಅಂತ ಹೇಳುವ ಆ ನಿಷ್ಕ್ರಿಯತೆ ಯಾವುದಿದೆ, ಅವನಲ್ಲಿರುವ ನಿಷ್ಕ್ರಿಯತೆ ಯಾವುದಿದೆ, ಅದು ಅವನನ್ನು ಬಡವನನ್ನಾಗಿ ಆಗುತ್ತೆ. ಇದು ಲೌಕಿಕವಾಗಿಯೂ ಹೌದು, ಪಾರಮಾರ್ಥಿಕವಾಗಿಯೂ ಹೌದು. ಬಡವ ಮತ್ತು ಶ್ರೀಮಂತ ಆಗುವ ರೀತಿ ಹೀಗಿದೆ. ಕೋತಿಯನ್ನು ಹಿಡಿಲಿಕ್ಕೆ ಒಂದು ಉಪಾಯ ಮಾಡ್ತಿದ್ರು. ಅದು ಏನು ಅಂತಂದರೆ, ಒಂದು ಹೂಜಿ, ಆ ಹೂಜಿಗೆ ಸಣ್ಣಗೆ ಸಪೂರವಾಗಿರುವ ಕ್ಷೀಣವಾಗಿರುವ ಗಂಟ್ಲು, ಹೂಜಿ ನೋಡ್ತೀವಲ್ಲ, ಕುಡಿಯುವ ನೀರಿನ ಹೂಜಿ. ಈ ಕೋತಿಗೆ, ಆ ಕೋತಿಯ ರಾಶಿ ಅಲ್ಲಿರುವಾಗ, ಆ ಗುಂಪು ಅಲ್ಲಿರುವಾಗ ಅದರ ಕಣ್ಣಿಗೆ ಕಾಣುವ ಥರ ಅದಕ್ಕೆ ಪ್ರಿಯವಾದ ಕಡಲೆಕಾಯಿಯನ್ನು ಅದರೊಳಗೆ ಸುರಿದು ಬಿಡ್ತಾರೆ. ಸುರಿದು ಬಿಟ್ಟಾಗ ಕೋತಿಗಳು ನೋಡ್ತವೆ, ಆ ಕಡಲೆಕಾಯಿಯನ್ನು ಸುರಿದವನು ಆ ಕಡೆ ಹೋದ ಕೂಡಲೇ ಒಂದು ಕೋತಿ ಬರುತ್ತೆ. ಆ ಕಡಲೆಕಾಯಿಯನ್ನು ಎತ್ಕೊಳ್ಳಿಕ್ಕೆ ಆ ಸಣ್ಣಗಿರುವ ಆ ಕುತ್ತಿಗೆಯ ಒಳಗೆ, ಆ ಹೂಜಿಯ ಒಳಗೆ ಕೈ ಹಾಕಿ ಆ ಕಡಲೆಕಾಯಿಯನ್ನು ಮುಷ್ಟಿಯಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡ್ಬಿಟ್ಟು ಆ ಕಡಲೆಕಾಯಿ ಒಟ್ಟಿಗೆ ಮುಷ್ಟಿಯನ್ನು ತೆಗಿಲಿಕ್ಕೆ ಬರುತ್ತೆ, ಮುಷ್ಟಿ ಸಿಕ್ಕೊಂಡ್ಬಿಡುತ್ತೆ. ಆ ಮುಷ್ಟಿಯನ್ನು ಬಿಟ್ಬಿಟ್ರೆ ಕೈಯನ್ನು ತೆಗಿಬಹುದು, ಇಲ್ಲ, ಆ ಮುಷ್ಟಿಯನ್ನು ಹಾಗೇ ಇಟ್ಕೊಂಡ್ಬಿಡುತ್ತೆ. ಈ ಕೋತಿಯನ್ನು ಹಿಡಿಯೋವನು ಬರ್ತಾನೆ, ಆ ಕೋತಿಯನ್ನು ಹಿಡಿತಾನೆ, ಆ ಮುಷ್ಟಿಯನ್ನು ಜೋರಾಗಿ ಹೊಡಿತಾನೆ, ಆ ಮುಷ್ಟಿಯ ಕಡಲೆಕಾಯಿ ಕೆಳಗೆ ಬೀಳುತ್ತೆ, ಹೇಳ್ಕೊಂಡು ಹೋಗ್ತಾನೆ, ಮತ್ತೆ ಆ ಕಡಲೆಕಾಯಿ ಹಾಕಿ ಮತ್ತೆ ಆ ಹೂಜಿಯನ್ನು ಅಲ್ಲೇ ಇಡ್ತಾನೆ. ಇನ್ನೊಂದು ಕೋತಿ ಬರುತ್ತೆ, ಆ ಕೋತಿನೂ ಅದೇನೆ, ಮುಷ್ಟಿ ಹಾಕೋದು, ಕಡಲೆಕಾಯಿ ತೆಗೆಯೋದು, ಆ ಕಡಲೆಕಾಯಿ ಒಟ್ಟಿಗೆ ಕೈಯನ್ನು ಮೇಲೆತ್ತಲಿಕ್ಕೆ ನೋಡೋದು ಆಗೋದಿಲ್ಲ. ಹೀಗೆ ಜಗತ್ತಿನಲ್ಲಿ ಇಂತಹ ಒಂದು ಸ್ವಾರ್ಥವನ್ನು ಕೊಟ್ಟುಬಿಟ್ಟಿದ್ದಾನೆ ಭಗವಂತ. ಈ ಸ್ವಾರ್ಥವನ್ನು ಇಟ್ಟುಕೊಂಡು ಬದುಕುತ್ತೀಯಾ ನೀನು, ಅಥವಾ ಸ್ವಾರ್ಥವನ್ನು ಬಿಟ್ಟು ಬದುಕುತ್ತೀಯಾ? 2 ಚಾಯ್ಸ್ ಕೊಟ್ಬಿಟ್ಟಿದ್ದಾನೆ ಭಗವಂತ, 2 ಚಾಯ್ಸ್. ಸ್ವಾರ್ಥವನ್ನು ಬಿಟ್ಟು ಸ್ವತಂತ್ರವಾಗಿರಬಹುದು ನೀನು, ಅಥವಾ ಸ್ವಾರ್ಥವನ್ನು ಇಟ್ಕೊಂಡು ಒಂದೇ ಕಡೆಯಲ್ಲಿ ಜೀವನವನ್ನು ನಡೆಸಬಹುದು. ಈ 2 ಚಾಯ್ಸ್ ನೋಡಿಕೊಳ್ಳು ಅಂತ ದೇವರು ಕೊಟ್ಟು ಬಿಟ್ಟಿರ್ತಾನೆ. ಒಬ್ಬ ಗುರು ಹೇಳ್ತಾನೆ, ಈ ಜಪ ಇದೆ ಅಲ್ವಾ, ಈ ಮಂತ್ರವನ್ನು ನಾನು ನಿನಗೆ ಬೋಧನೆ ಮಾಡ್ತೀನಿ, ಆದರೆ ಆ ಮಂತ್ರವನ್ನು ಜಪ ಮಾಡುವಾಗ ನಿನಗೆ ಕೋತಿಯ ನೆನಪು ಬರಬಾರ್ದು ಅಂತ ಹೇಳ್ತಾನೆ. ಆಯಿತು ಅಂತ ಹೋಗ್ತಾನೆ. ಎಷ್ಟು ಪ್ರಯತ್ನ ಪಟ್ಟರಿಗೂ ಕೂಡ ಜಪ ಮಾಡುವಾಗ ಕೋತಿಯ ನೆನಪು ಬಂದುಬಿಡುತ್ತೆ. ಆ ಗುರುಗಳ ಹತ್ರ ಬಂದು ಆತ ಹೇಳ್ತಾನೆ, ಸ್ವಾಮಿ, ನೀವು ಕೋತಿಯ ಹೆಸರು ಹೇಳದೇ ಇರ್ತಿದ್ರೆ ನನಗೆ ಆಗಿಬಿಡ್ತಿತ್ತು. ಕೋತಿಯ ಹೆಸರು ಇಲ್ಲದೆ ಇರ್ತಿದ್ರೆ ಜಪವನ್ನು ನಾನು ಚೆನ್ನಾಗಿಯೇ ಮಾಡಿಬಿಡ್ತಿದ್ದೆ. ಆ ಕೋತಿಯ ನೆನಪು ಹೇಳಿಬಿಟ್ರಲ್ಲ, ಆ ಕೋತಿಯ ನೆನಪನ್ನು ಯಾಕೆ ಹೇಳಿಬಿಟ್ರಿ? ಅದೇನೆ, ಜಗತ್ತಿನಲ್ಲಿ ಕೋತಿಯ ನೆನಪು ಬರ್ತಾನೇ ಇರುತ್ತೆ. ಆ ಕೋತಿಯ ನೆನಪು ಎಲ್ಲಿಯವರೆಗೆ ಇರುತ್ತೆ ಅಲ್ಲಿಯವರೆಗೆ ನೀನು ಸ್ವತಂತ್ರನಾಗುವುದಿಲ್ಲ. ಆ ಕೋತಿಯ ನೆನಪನ್ನು ಬಿಡಬಲ್ಲಿಯಾ ನೀನು ಸ್ವತಂತ್ರನಾಗ್ತೀಯ.
ಅದು ನಿನ್ನ ಶಕ್ತಿಯ ಮೇಲಿದೆ. ಆ ಶಕ್ತಿಯಲ್ಲಿ ಕೋತಿಯ ನೆನಪನ್ನು ಮಾಡದಂತಹ ಗುರು ನಿನಗೆ ಸಿಗಬೇಕು. ಆ ರೀತಿಯಲ್ಲಿ ನೀನು ಗುರುವನ್ನು ಹುಡುಕಿಬಿಡು ಅಂತ ಹೇಳ್ತಾರೆ. ಅದೇ ರೀತಿ ಸಾಧನೆಯ ದಾರಿಯಲ್ಲಿ ಹಿನ್ನಡೆ ಬರುತ್ತೆ. ಆ ಹಿನ್ನಡೆ ಆಯಿತು ಅನ್ನೋದು ಗೊತ್ತಾಗುವುದು ಹೇಗೆ? ಗೊತ್ತಾಗುವುದು ಆ ಹಿನ್ನಡೆಯ ಅನುಭವ ಆದಾಗ ಮಾತ್ರನೇ ಗೊತ್ತಾಗುತ್ತೆ. ಕಣ್ಣಿಗೆ ಕಾಡಿಗೆ ಹಚ್ತೀವಿ. ಕಣ್ಣಿಗೆ ಕಾಡಿಗೆ ಹಚ್ಚಿದ ಕಾಡಿಗೆ ಶುದ್ಧವಾಗಿದ್ದರೆ ಏನೂ ಅನಿಸೋದೇ ಇಲ್ಲ. ಕಣ್ಣಲ್ಲಿ ಕಾಡಿಗೆ ಇದೆ ಅಂತಲೇ ಅನಿಸೋದಿಲ್ಲ. ಆ ಕಾಡಿಗೆಯಲ್ಲಿ ಏನೋ ಕುಂದು ಇದೆ ಆದರೆ ನೋವೇ ಬರುತ್ತೆ, ನೋವು ಬರುತ್ತೆ. ನಾನು ಕಣ್ಣಿಗೆ ಕಾಡಿಗೆ ಹಾಕಿದ್ದೀನಿ ಅಂತ ಅನಿಸ್ಬಿಡುತ್ತೆ. ಈ ರೀತಿ ಹಿನ್ನಡೆ ಆಯಿತು ಅನ್ನುವ ಭಾವನೆ ಬಂದಾಗಲೇ ಅಲ್ಲೇನೋ ಕುಂದು ಇದೆ ಅಂತ ಅರ್ಥ. ಇಲ್ಲಾದರೆ ಆ ಹಿನ್ನಡೆಯ ಭಾವನೆ ಇಲ್ಲಾದರೆ ನೀನು ಮಾಡಿದ್ದು ಸರಿಯೇ, ನೀನು ಮಾಡಿದ ದಾರಿ ಸರಿಯೇ. ಈ ರೀತಿಯಲ್ಲಿ ನೀನು ನಿನ್ನ ಸಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. 3 ಕೂಲಿಗಳು ಅಮೇರಿಕದಲ್ಲಿ ಸೇರ್ಕೊಂಡ್ಬಿಟ್ರು. ಒಬ್ಬ ಜಪಾನಿ, ಒಬ್ಬ ಪಾಕಿಸ್ತಾನಿ, ಇನ್ನೊಬ್ಬ ಪರ್ಷಿಯಾದವನು. 3 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೇರ್ಕೊಂಡ್ಬಿಟ್ಟು ಅವರಿಗೆ 5 ಸೆಂಟ್ಸ್ ಕೂಲಿ ಬಂದುಬಿಟ್ಟಿದೆ ಸಂಜೆ ಹೊತ್ತು. ಆ 5 ಸೆಂಟ್ಸ್ ಕೂಲಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೊರಟಿದ್ದಾರೆ 3 ಮಾತಾಡ್ತಾರೆ. ಎಂತಹ ಸೆಕೆ, ಎಂತಹ ಬಿಸಿಲು, ಕಲ್ಲಂಗಡಿ ಹಣ್ಣು ತಿನ್ನಬೇಕು ಇವತ್ತು, ನಮ್ಮ ಕೂಲಿಯ ಸಂಬಳದಿಂದ ಕಲ್ಲಂಗಡಿ ತಿನ್ನಬೇಕು ಅಂತ ಅವನವನ ಭಾಷೆಯಲ್ಲಿ 3 ಹೇಳ್ತಾರೆ. ಆದರೆ 3 ಕೂಡ ಇನ್ನೊಬ್ಬ ಹೇಳ್ತಾ ಇರೋದು ಕಲ್ಲಂಗಡಿ ಅಂತ ಗೊತ್ತಾಗ್ತಾ ಇಲ್ಲ. ಅವನು ಹೇಳೋದು ಕಲ್ಲಂಗಡಿನೇ, ಇವನು ಹೇಳೋದು ಅದೇನೆ, ಇವನು ಹೇಳೋದು ಅದೇನೆ. ಆದರೆ 3 ಕೂಡ ಆತ ಬೇರೆ ಏನೋ ತಿಂಡಿ ಹೇಳ್ತಾ ಇದ್ದಾನೆ ಅನ್ನೋದೇ ಭಾವನೆ. ಸರಿ, ಜಗಳ ಮಾಡ್ತಾರೆ. ನಾನು ಹೇಳೋದು ಕೇಳೋದಿಲ್ಲ, 3 ಒಂದೇ ತಿಂಡಿ ತಿನ್ನೋಣ ಅಂದರೆ ಒಪ್ಪುವುದಿಲ್ಲ ನೀನು ಅಂತ ಎಲ್ಲರೂ ಕಲ್ಲಂಗಡಿಯ ಕಥೆಯನ್ನೇ ಅವರವರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಈ 3 ಭಾಷೆ ಗೊತ್ತಿದ್ದವನು ಒಬ್ಬ ಬರ್ತಾನೆ. ಏನು ನಿಮ್ಮ ಜಗಳ? ಒಬ್ಬ ಹೇಳ್ತಾನೆ, ನನಗೆ ಕಲ್ಲಂಗಡಿ ತಿನ್ನಬೇಕು ಅಂತ ಅನಿಸಿದೆ, ಎಲ್ರಿಗೂ ಹೇಳ್ತಾ ಇದ್ದೇನೆ, ಜೊತೆಯಲ್ಲಿ ಕಲ್ಲಂಗಡಿ ತಿನ್ನೋಣ ಅಂತ ಹೇಳ್ತಾ ಇದ್ದೀನಿ ಅಂತ. ಇನ್ನೊಬ್ಬನ ಹತ್ರ ಕೇಳ್ತಾನೆ, ಅವನು ಜಪಾನಿ ಭಾಷೆಯಲ್ಲಿ ಅದ ಮಾತನ್ನು ಹೇಳ್ತಾನೆ. ಗೊತ್ತಾಯ್ತು ಇವನಿಗೆ, 3 ಬೇಕಾದದ್ದು ಕಲ್ಲಂಗಡಿ, ಆದರೆ ಭಾಷೆ ಗೊತ್ತಿಲ್ಲದೆ ಜಗಳ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. 3 ಕೊಡ್ತಾನೆ, ನಿಮ್ಮ 5 ಸೆಂಟ್ಸ್ ಕೊಟ್ಟು ಬಿಡಿ ಅಂತ ಹೇಳ್ತಾನೆ. ಎಲ್ಲರನ್ನು ಕಲ್ಲಂಗಡಿಯ ಅಂಗಡಿಗೆ ಕರ್ಕೊಂಡು ಹೋಗಿ 3 ಸೆಂಟ್ಸಿಗೆ 3 ಕೂಡ ಕಲ್ಲಂಗಡಿ ಹಣ್ಣು ಕೊಟ್ಬಿಡ್ತಾನೆ. ಒಬ್ಬೊಬ್ಬರ ಹತ್ರ 2 ಸೆಂಟ್ಸ್ ಉಳಿಯುತ್ತೆ, 6 ಸೆಂಟ್ಸನ್ನು ಜೇಬಾಗಿ ಹಾಕಿಬಿಡ್ತಾನೆ. ಜಗತ್ತಿನ ಸಮಗ್ರ ತಿಳುವಳಿಕೆ ಇಲ್ಲದೆ ಇದ್ದರೆ ಹೇಗೆ ಜಗತ್ತು ನಮ್ಮನ್ನು ಮೋಸ ಮಾಡುತ್ತೆ? ಆದ್ದರಿಂದ ಸಮಗ್ರವಾದ ಒಂದು ತಿಳುವಳಿಕೆಯನ್ನು, ಜ್ಞಾನವನ್ನು ಪಡೀಬೇಕು. ಜಗತ್ತು ಅನ್ನುವ ಕನಸನ್ನು ಕಟ್ಟಲೂಬಾರದು, ಆ ಕನಸನ್ನು ಬಯಸಲೂಬಾರದು. ಒಬ್ಬ ಸಾಹುಕಾರನಿಗೆ ಅನಿಸಿತು, ನನ್ನ ಅಡುಗೆಯವನು ಎಷ್ಟು ಚೆನ್ನಾಗಿ ನಾವು ನಮ್ಮ ಖರ್ಚಿನಲ್ಲಿ ಮಾಡಿದ ತಿಂಡಿ ತೀರ್ಥ ಎಲ್ಲ ತಿಂಡಿ ಎಲ್ಲ ತಿಂತ ಬಿಡ್ತಾನೆ, ಇವನಿಗೆ ಇವತ್ತು ನಾಳೆ ಬರುವ ಹಬ್ಬದಲ್ಲಾದರೂ ಅವನಿಗೆ ನಮ್ಮ ತಿಂಡಿ ಸಿಗದೆ ನಾನೇ ತಿನ್ನುವ ಥರ ಆಗಬೇಕು ಅಂತ ಅನ್ಕೋತಾನೆ. ಮತ್ತು ಅಡುಗೆಯವನಿಗೆ ಒಂದು ಪಟ್ಟಿ ಕೊಟ್ಟು ಬಿಡ್ತಾನೆ. ಇವತ್ತು ತಿಂಡಿ ಇದೇ ಮಾಡಬೇಕು ಅಂತ 5-6 ತಿಂಡಿಗಳನ್ನು ಹೇಳ್ತಾನೆ, 5-6 ವ್ಯಂಜನಗಳನ್ನೆಲ್ಲ ಹೇಳ್ತಾನೆ. ಇದನ್ನು ಮಾಡು ಅಂತ ಹೇಳ್ತಾನೆ. ಆಯಿತು, ಮಾಡಿದ. ಯಾವಾಗ ಊಟ ಮಾಡೋಣ ಸಾವುಕಾರ್ರೆ ಅಂದಾಗ, ಊಟ ಏನೂ ಇಲ್ಲ, ಊಟ ಒಂದು ಮಾಡೋಣ, ಒಂದು ನಿದ್ರೆ ತೆಗೆಯೋಣ. ಆ ನಿದ್ರೆಯಲ್ಲಿ ಸುಂದರವಾದ ಕನಸು ಯಾರಿಗೆ ಬಿದ್ದಿದೆ ಆ ಕನಸನ್ನು ಹೇಳಿ, ಯಾರಿಗೆ ಸುಂದರವಾದ ಕನಸು ಬಿದ್ದಿದೆ ಅಂತ ಇನ್ನೊಬ್ಬ ಒಪ್ತಾನೆ ನೋಡು, ಅಂತಹ ಸುಂದರವಾದ ಕನಸನ್ನು ಹೊಂದಿದವನು ಪಡೆದವನು ಈ ತಿಂಡಿಯನ್ನು ತಿನ್ಬಹುದು. ಇನ್ನೊಬ್ಬ ಆ ದಿನ ಉಪವಾಸ ಇರಬೇಕು, ನಾನಾಗಲಿ ನೀನಾಗಲಿ ಅಂತ ಹೇಳ್ತಾನೆ. ಸರಿ ಅಂತ ಅಡುಗೆಯವನು ಹೇಳ್ತಾನೆ. ಸರಿ, ರಾತ್ರಿ ಒಂದು ನಿದ್ರೆ ಆದಮೇಲೆ ಇಬ್ಬರು ಹೇಳ್ತಾರೆ. ಎದ್ದು ಕೂಡಲೇ, ಹೇಗಿತ್ತು ನಿನ್ನ ಕನಸು? ನೀವೇ ಹೇಳಿ ಸಾವುಕಾರ್ರೆ ನಿಮ್ಮ ಕನಸು ಅಂತ. ಈತ ಹೇಳ್ತಾನೆ, ರಾತ್ರಿ ಕನಸು ಬಿತ್ತು, ನಾನು ರಾಜ ಆಗಿಬಿಟ್ಟಿದ್ದೆ, ಸುತ್ತಲೆಲ್ಲ ಒಡ್ಡೋಲಗ ನಡೀತಾ ಇತ್ತು, ಮಂತ್ರಿ ನನ್ನ ಕಿವಿಯಲ್ಲಿ ಏನೋ ಹೇಳ್ತಿದ್ದ, ಹೆಣ್ಣು ಮಕ್ಕಳು ನನಗೆ ಚಾಮರ ಬೀಸ್ತಾ ಇದ್ರು, ಇನ್ನು ಭೋಪರಾಕ್ ಅಂತ ಕೂಗ್ತಾ ಇದ್ರು, ಆ ಕಡೆ ಸೈನಿಕರು ಈ ಕಡೆ ಸೈನಿಕರು ಎಲ್ಲ ನಿಂತು ಬಿಟ್ಟಿದ್ರು. ಆವಾಗ ಎಂಥ ಸೌಂದರ್ಯ, ಎಂಥ ಸುಖ, ಎಂಥ ವೈಭೋಗದಲ್ಲಿದ್ದೆ, ನಿನ್ಗೇನು, ನಿನ್ನ ಕನಸು ಏನು ಅಂತ ಹೇಳ್ದ. ಅಯ್ಯೋ, ನನ್ನ ಕನಸು ನಿಮ್ದು ಎಂಥ ಸುಂದರವಾದ ಕನಸು, ಇವತ್ತಿನ ತಿಂಡಿ ನಿಮ್ಗೇನೇ ಅನಿಸುತ್ತೆ ಅಂತ ಕಾಣುತ್ತೆ ನಿಮ್ಮ ಕನಸು ನೋಡಿದರೆ. ಆದರೆ ಏನು ಮಾಡಲಿ, ನನ್ನ ಕನಸು ಏನಿತ್ತಂತಂದರೆ, ಒಂದು ಭೂತ ದೆವ್ವ ಬಂತು, ದೆವ್ವ ಅಟ್ಟಿಸ್ಕೊಂಡು ಬಂದು ಅಡುಗೆ ಮನೆಗೆ ಹಿಡ್ಕೊಂಡು ಹೋಯ್ತು. ಆ ತಿಂಡಿ ಎಲ್ಲ ತಿನ್ನು ಅಂತ ಹೇಳ್ತು. ನಾನು ಒದ್ದಾಡಿಬಿಟ್ಟೆ, ನಿಮ್ಮ ಹೆಸರು ಕರೆದೆ ಒದ್ದಾಡಿದೆ, ನಿಮ್ಮ ಹೆಸರನ್ನು ಅಂತ ಕರೆದೆ, ರಾಜರೇ ಬನ್ನಿ, ಮಹಾರಾಜರೇ ಬನ್ನಿ ಅಂದೆ. ಮತ್ತೆ
ನಿಮ್ಮ ಸೈನಿಕರು ಹತ್ತಿರ ಹೋಗ್ಲಿಕ್ಕೆ ಬಿಡಲಿಲ್ಲ, ಹೆಚ್ಚು ಗಟ್ಟಿ ಕೂಗಬೇಡ ಅಂತ ಹೇಳಿದ್ರು. ಮತ್ತೇನು ಮಾಡೋದು? ದೆವ್ವ ಹೇಳಿದಾಗೆ ತಿಂದುಬಿಟ್ಟೆ. ಹೀಗೆ ಈ ಜಗತ್ತಿನ ಕನಸನ್ನು ಕಟ್ಟುವವರು ನಾವು ನಿಜ. ಆದರೆ ಆ ಕನಸು ನಿಜವಾಗಬಲ್ಲುದೇ? ಆ ನಿಜವಾಗುವಂತಹ ಕನಸನ್ನು ಕಾಣಬಲ್ಲೆವೇ ನಾವು ಜೀವನದೊಳಗೆ? ಅಂಥ ಜೀವನವನ್ನು ನಡೆಸಬೇಕು. ಅದೇ ರೀತಿ ಎಲ್ಲರ ಕೈಯಲ್ಲೂ ಚಿನ್ನದ ಪೆಟ್ಟಿಗೆ ಇದೆ. ಆ ಚಿನ್ನದ ಪೆಟ್ಟಿಗೆಯೊಳಗೆ ವಜ್ರ, ವೈಢೂರ್ಯ, ನವರತ್ನಗಳು ಇದ್ದಾವೆ. ಒಂದೇ ಒಂದು ತಪ್ಪು ಅಂತಂದರೆ, ಯಾರಿಗೂ ಕೂಡ ಚಿನ್ನದ ಪೆಟ್ಟಿಗೆಯ ಬೀಗದ ಕೈ ಇಲ್ಲ, ಅಷ್ಟೇ. ಎಲ್ಲರೂ ಶ್ರೀಮಂತರೇ. ಯಾವಾಗ ಈ ಚಿನ್ನದ ಪೆಟ್ಟಿಗೆಯ ಬೀಗದ ಕೈಯನ್ನು ನಾವು ಹುಡುಕಬಲ್ಲೆವು, ಯಾವಾಗ ಆ ಬೀಗವನ್ನು ತೆರೆಯಬಲ್ಲೆವು, ಆಗ ಈ ಜಗತ್ತಿನ ಸಕಲ ಸಂಪತ್ತು ನಮ್ಮದಾಗುತ್ತೆ. ಅಂತಹ ಬೀಗದ ಕೈಯನ್ನು ಹುಡುಕುವಂತಹ ಕೆಲಸವನ್ನು ಮಾಡಬೇಕು. ಅದೇ ರೀತಿ ಬೆಳಕು ಬಿಳಿ ಬಣ್ಣ ಅಲ್ಲ, 7 ಬಣ್ಣಗಳು ಸೇರಿದ್ದು ಬೆಳಕು. ಯಾವ 7 ಬಣ್ಣಗಳನ್ನು ಯಾರು ಪ್ರತಿಫಲಿಸ್ತಾರೆ ಅದು ಬಿಳಿ ಬಣ್ಣವಾಗಿ ಕಾಣುತ್ತೆ ನಮಗೆ. ಬಿಳಿ ಬಣ್ಣದ ಬಟ್ಟೆ 7 ಬಣ್ಣಗಳನ್ನು ಪ್ರತಿಫಲಿಸಿದರೆ ಆವಾಗ ಅದು ಬಿಳಿಯಾಗಿ ಇರುತ್ತೆ. ಇಲ್ಲದಿದ್ರೆ ಮತ್ಯಾವುದೋ ಬಣ್ಣ ಆಗಿರಬೇಕಾಗಿತ್ತು. ಅದು ಕೆಂಪು ಬಣ್ಣವನ್ನು ಪ್ರತಿಫಲಿಸಿದ್ದಿದ್ರೆ ಅದು ಕೆಂಪು ಬಣ್ಣ ಆಗಿರ್ತಿತ್ತು. ಅದೇ ರೀತಿ 7 ಬಣ್ಣಗಳನ್ನು ನನಗೆ ಬೇಡ ಅಂತ ಬಿಟ್ಟಾಗ ಅದು ಬಿಳಿಯ ಬಣ್ಣ ಆಗುತ್ತೆ. 7 ಬಣ್ಣಗಳನ್ನು ಹೀರಿದಾಗ, ತನ್ನದು ಅಂತ ಸ್ವಾರ್ಥದಿಂದ ಅಪ್ಪಿಕೊಂಡಾಗ ಅದು ಕಪ್ಪು ಬಣ್ಣ ಆಗುತ್ತೆ. ಹೀಗೆ ಆಕರ್ಷಕವಾದ ಬಣ್ಣ ಆಗಬೇಕು ಅಂತಾದರೆ ನೀವು ಎಲ್ಲವನ್ನು ಬಿಡುವಂತಹ ಒಂದು ಸ್ಥಿತಿಯನ್ನು ಮುಟ್ಟಬೇಕು. ಇಲ್ಲ, ಎಲ್ಲವನ್ನು ಹೀರಿ ಸ್ವಾರ್ಥಿಗಳಾಗ್ತೀರಾ, ನಿಮ್ಮದು ಕಪ್ಪು ಬಣ್ಣ. ಈ ರೀತಿ ವೈಜ್ಞಾನಿಕವಾಗಿಯೂ ಕೂಡ ಸ್ವಾಮಿ ರಾಮತೀರ್ಥರು ತಮ್ಮ ದೃಷ್ಟಾಂತಗಳನ್ನು ಹೇಳ್ತಿದ್ರು. ಹೀಗೆ ಹೇಳ್ತಾ ಹೋಗ್ಬೋದೇನೋ. ಸೊನ್ನೆಗೆ ಬೆಲೆ ಇಲ್ಲ, ಆದರೆ ಆ 0 ಅಂಕೆಯ ಎಡಪಕ್ಕದಲ್ಲಿ ನಿಂತು ಕೂಡಲೇ ಅದಕ್ಕೆ ಬೆಲೆ ಬರುತ್ತೆ. ಈ ಶರೀರದ ಬೆಲೆ 0. ಆದರೆ ಈ ಜಗತ್ತಿಗೆ ಬಂದ ಮೇಲೆ ಅಂಕೆಯ ಪಕ್ಕದಲ್ಲಿ ಇರಲಿಕ್ಕೆ ಸಾಧ್ಯವೇ? ಪ್ರಯತ್ನ ಮಾಡಬಹುದೇ? ಆವಾಗ ನಿಮ್ಮ ಬೆಲೆ 10 ಪಟ್ಟು ಹೆಚ್ಚಾಗುತ್ತೆ. 10 ಪಟ್ಟು ಹೆಚ್ಚಾಗುತ್ತೆ. ಈ ರೀತಿ ಈ ಶರೀರವನ್ನು ಬೆಲೆಯುಳ್ಳದ್ದಾಗಿ, ಈ ಜೀವನವನ್ನು ಬೆಲೆಯುಳ್ಳದ್ದಾಗಿ ಮಾಡಲಿಕ್ಕೆ ಸಾಧ್ಯವೇ? ಅದರ ಒರಿಜಿನಲ್ ಬೆಲೆ 0 ಇರಬಹುದು, ಆದರೆ ಅದನ್ನು 10 ಪಟ್ಟಷ್ಟು ಬೆಳೆಸುವ ಶಕ್ತಿ ನಿಮ್ಮಲ್ಲಿದೆ. ಬೈರನ್ ಅನ್ನುವ ಕವಿ ಒಂದು ಪ್ರಬಂಧ ಬರೆಯುವ ಕಾಂಪಿಟಿಷನ್ನಲ್ಲಿ ಕೂತಿದ್ದಾನೆ. ಅಲ್ಲಿಯ ಬೈರನ್ ಆ ಕಾಂಪಿಟಿಷನ್ ಯಾವುದು ಅಂತಂದರೆ, ಯೇಸು ಕ್ರಿಸ್ತನ ಒಂದು ಪವಾಡದ ಕಥೆಯನ್ನು ವರ್ಣಿಸಬೇಕು. ಅದು ಯಾವುದು ಅಂತಂದರೆ, ಯೇಸು ಬಂದಿದ್ದಾನೆ, 100,000 ಸಾವಿರಾರು ಜನ ಬಂದಿದ್ದಾರೆ, ಅವರಿಗೆ ವೈನ್ ಕೊಡಬೇಕಾಗಿದೆ. ಆ ವೈನ್ ಕೊಡಲಿಕ್ಕೆ ಅಷ್ಟು ವೈನ್ ಇಲ್ಲ. ಕಡೆಗೆ ಯೇಸು ಏನು ಮಾಡ್ತಾನಂತಂದರೆ, ಒಂದು ಪೀಪಾಯಿಯಲ್ಲಿರುವ ಎಲ್ಲ ನೀರನ್ನು ವೈನ್ ಆಗಿ ಅದನ್ನು ಬದಲಾಯಿಸಿ ಬಿಡ್ತಾನೆ. ಇದು ಅವನ ಪವಾಡ. ಇದನ್ನು ಬರೀಬೇಕು. ಬೈರನ್ ಕೂತಿದ್ದಾನೆ, ದೊಡ್ಡ ಕವಿ ಕೂತಿದ್ದಾನೆ, ಏನೂ ತಲೆಗೆ ಹೊಳಿತಾ ಇಲ್ಲ, ಬರೀಲೇ ಇಲ್ಲ. ಇಡೀ ಆ ಪ್ರಬಂಧದ ಇನ್ವಿಜಿಲೇಟರ್ ಯಾರಿದ್ದಾನೆ, ಆ ಪರಿವೀಕ್ಷಕ ಯಾರಿದ್ದಾನೆ, ನೋಡ್ತಾ ಇದ್ದಾನೆ ಬೈರನ್ನಿಗೆ, ಏನೂ ಬರೀತಾ ಇಲ್ಲ. ಕೊನೆಗೆ ಟೈಮ್ ಆಯಿತು, ಸಮಯ ಆಯಿತು ಅಂತ ಎಲ್ಲರ ಪೇಪರ್ ತಗೊಂಡು ಬರುವಾಗ ಬೈರನ್ನಿಗೆ ತಮಾಷೆ ಮಾಡ್ತಾನೆ. ಬಹಳ ಬರ್ದಿ ಅಂತ ಕಾಣುತ್ತಲ್ವೋ, ಏನು ಎಂಥ ಬರಿತಾ ಇದೆಯಾ, ಎಂಥ ಶ್ರಮ ಪಟ್ಟಿಯಾ ಅಂತ ಹೇಳ್ತಾನೆ. ಆಗ ಬೈರನ್ನಿಗೆ ತಾನು ಬರೀಲಿಲ್ಲ ಅನ್ನೋದು ನೆನಪಾಗುತ್ತೆ, ಒಂದು ಕಲ್ಪನೆಯೂ ಬಂದ್ಬಿಡುತ್ತೆ. ಆತ ಕೂಡಲೇ ಗೀಚಿಬಿಡ್ತಾನೆ. ಆ ಪ್ರಭುವಿನ ಸೌಂದರ್ಯವನ್ನು ನೋಡಿ ಪೀಪಾಯಿಯಲ್ಲಿರುವ ಜಲಕನ್ಯೆ ನಾಚಿ ಬಿಟ್ಟು ಕೆಂಪಾಗಿ ಬಿಟ್ಲು, ಅದೇ ವೈನ್ ಅಂತ ಬರೆದು ಬಿಡ್ತಾನೆ. ಇಡೀ ಪ್ರಬಂಧದಲ್ಲಿ ಮೊದಲ ಪ್ರೈಸು ಬೈರನ್ನಿಗೆ ಬಂದುಬಿಡುತ್ತೆ. ಎಂಥ ಅದ್ಭುತ ಕಲ್ಪನೆ. ಹೀಗೆ ಕಲ್ಪನೆಯಿಂದ ಆಗಾಗ ಹೊಳೆಯುವ ರೀತಿಯಿಂದ ನಮ್ಮ ಜೀವನವನ್ನು ಅತ್ಯಂತ ಶ್ರೀಮಂತವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಹೀಗೆ ವಿಚಾರ ಬಹಳ ಹೋಗುತ್ತೆ. ಇವತ್ತಿನ ದಿನಕ್ಕೆ ಪ್ರಸ್ತುತವಾದ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಸ್ವಾಮಿ ರಾಮತೀರ್ಥರ ಮಾತಿನಲ್ಲೇ ಅದು ಇದೆ. ನಾಯಕತ್ವ ಹೇಗಿದೆ ಅಂತಂದರೆ ಅವರು ಹೇಳ್ತಾರೆ, ಒಬ್ಬ ನಾಯಕನ ಇಚ್ಛಾಶಕ್ತಿ
ಏಕೆ ಬಲವತ್ತರವಾಗಿ ಇರುತ್ತದೆ ಎಂದರೆ ಎಲ್ಲರ ಇಚ್ಛೆಯು ಅವನಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಆದ್ದರಿಂದ ಅವನ ಇಚ್ಛಾಶಕ್ತಿ ಬಲಯುತವಾಗಿರುತ್ತೆ. ಇವತ್ತಿನ ದಿನಕ್ಕೂ ಇದು ಪ್ರಸ್ತುತ ಅಂತ ಅನಿಸುತ್ತೆ. ಇನ್ನೊಂದು ಹೇಳ್ತಾರೆ, ಬಲಿಷ್ಠನೊಬ್ಬ ದರ್ಪದಿಂದ ಎಲ್ಲರನ್ನೂ ನೋಯಿಸಬಹುದು, ಅವಮಾನಿಸಬಹುದು. ಆದರೆ ಕೊನೆಗೆ ಯಾರಾದರೊಬ್ಬ ಆತನನ್ನು ಸೋಲಿಸಿ ಬಿಡುತ್ತಾನೆ. ಏಕೆಂದರೆ ಎಲ್ಲರ ನೋವಿನ ಪಾಲುಗಳು ಸೇರಿದ ಕ್ರೋಧ ಯಾವುದಿದೆ ಅದು ಅವನನ್ನು ಸೋಲಿಸುತ್ತದೆ. ಅದೇ ರೀತಿ ಹೇಗೆ ಪ್ರಸ್ತುತ ಅನಿಸುತ್ತೆ ಅಂತಂದರೆ, ಇನ್ನೊಂದು ಹೇಳ್ತಾರೆ, ಇವತ್ತು ಒಬ್ಬನಿಗೆ ಊಟ ನೀಡಿದರೆ ನಾಳೆಯೂ ಅವನಿಗೆ ಹಸಿವಾಗುತ್ತೆ, ಬಂದು ಹಸಿವು ಅಂತ ಹೇಳ್ತಾನೆ. ಅದರ ಬದಲಿಗೆ ಅವನಿಗೆ ಊಟವನ್ನು ಕೊಡುವ ಬದಲು ದುಡಿಯುವ ಶಕ್ತಿಯನ್ನು ಕೊಡ್ತೀಯಾ, ಆಗ ಅವನು ನಾಳೆ ಹಸಿವಂತ ಬರುವುದಿಲ್ಲ. ಇನ್ನೊಂದು ಹೇಳ್ತಾರೆ ಅವರು, ಆಗ ಕಾಂಗ್ರೆಸ್ ಅನ್ನುವ ವೇದಿಕೆಯನ್ನು ಒಬ್ಬ ಯುರೋಪಿಯನ್ ಪ್ರಾರಂಭ ಮಾಡಿಬಿಟ್ಟಿದ್ದ. ಅದರ ಬಗ್ಗೆ ಒಂದು ಟೀಕೆಯನ್ನು ಮಾಡ್ತಾರೆ ಅವರು. ಕಾಂಗ್ರೆಸ್ ಅನ್ನುವ ಈ ವೇದಿಕೆ ಧರ್ಮದ ನೆಲೆಯಲ್ಲಿ ಸ್ಥಾಪನೆ ಆಗಿಲ್ಲ, ಆದುದರಿಂದ ಭಾರತದ ನೆಲದಲ್ಲಿ ಅದು ವಿಫಲವಾಗುತ್ತೆ ಅಂತ ಹೇಳ್ತಾರೆ. ವಿಫಲವಾಗಿದ್ದು ನಿಜವೇ, ಆದರೆ ಕೆಲವು ಕಡೆ ಅವರು ಗೆದ್ದದ್ದು ನಿಜವೇ. ಕಾರಣ ಏನಂತಂದರೆ, ಧರ್ಮದ ರೀತಿಯಲ್ಲಿ ನಡೆದ ಲೋಕಮಾನ್ಯ ತಿಲಕರು ಇರಬಹುದು, ಮಹಾತ್ಮ ಗಾಂಧಿ ಇರಬಹುದು, ಮದನ್ ಮೋಹನ ಮಾಳವೀಯರಂಥ ವ್ಯಕ್ತಿಗಳು ಇರುವವರೆಗೆ ಅದು ವಿಜೃಂಭಿಸಿತು. ಇವತ್ತು ಕೂಡ ಅದು ಏನಾದರೂ ಕುಟುಕು ಜೀವ ಇಟ್ಕೊಂಡಿದ್ದರೆ ಆ ಪುಣ್ಯದ ಬಲ, ಆ ಧರ್ಮದ ಬಲದಿಂದ ಇವತ್ತು ಜೀವನವನ್ನು ಇಟ್ಕೊಂಡಿದೆ. ಎಂತಹ ಪ್ರಸ್ತುತವಾದ ಮಾತಂದರೆ, ವೇದಾಂತದ ನೆಲೆಯಲ್ಲಿ ಮಾತ್ರ ಹಿಂದೂಗಳಿಗೆ ಪ್ರೇರಣೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ಕೂಡ ರಾಮತೀರ್ಥರು ಆಗ ಹೇಳಿದ ಮಾತು. ಹೀಗೆ ಅವರ ದೃಷ್ಟಾಂತ ಕಥೆಗಳ ರಾಶಿನೇ ಇದೆ. ಅದೇ ರೀತಿ ಅವರು ಹೇಳಿದ ಮಾತುಗಳು ಇದೆ. ಕ್ರೈಸ್ತರ ಬಗ್ಗೆ, ಮಹಮ್ಮದೀಯರ ಬಗ್ಗೆ, ಅವರು ಈ ದೇಶದಲ್ಲಿ ಮಾಡಿದ ಹಾವಳಿಯ ಬಗ್ಗೆ, ಅಮೇರಿಕದ ತಪ್ಪುಗಳ ಬಗ್ಗೆ ಅಮೇರಿಕದಲ್ಲೇ ಅವರು ಹೇಳ್ತಾರೆ, ಯುರೋಪಿನ ತಪ್ಪುಗಳ ಬಗ್ಗೆ ಯುರೋಪಿನ ಜನರ ಮುಂದೆನೇ ಅವರು ಹೇಳ್ತಾರೆ. ಹೀಗೆ ರಾಮತೀರ್ಥರ ಜೀವನದ ರೀತಿಯನ್ನು ಹೇಳುವಂಥ ಒಂದು ಅವಕಾಶ ನನಗೆ ಸಿಕ್ತು. ಅವರ ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಆ ಭಾಗ್ಯ ನನಗೆ ಬಂತು. ನಿರ್ಮಲಾ ದತ್ತಿ ಸ್ಮಾರಕೋತ್ಸವದ ಈ ನೆವದಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟ ಈ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕೃತಜ್ಞತೆಯನ್ನು ಹೇಳ್ತಾ, ಇದನ್ನು ಕೇಳಿದ ತಮ್ಮೆಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಾ ಎಲ್ಲರಿಗೂ ನಮಸ್ಕಾರ. ನಾಳೆಯಿಂದ ಸೋಮವಾರದವರೆಗೆ ಪ್ರತಿದಿನ ಸಂಜೆ 6:30ರಿಂದ 8 ಗಂಟೆಯವರೆಗೆ ಡಾಕ್ಟರ್ ಶತಾವಧಾನಿ ಆರ್ ಗಣೇಶ್ ಅವರ ಪ್ರವಚನ ಉಪನ್ಯಾಸಮಾಲೆ ನಡೀಲಿಕ್ಕಿದೆ. ವಿಷಯ ಶ್ರೀಮದ್ ವಾಲ್ಮೀಕಿ ರಾಮಾಯಣ. ಇದೇ ವಿಷಯದ 14ನೇ ಸರಣಿ ಇದು. ನಾಳೆಯಿಂದ ಸೋಮವಾರದವರೆಗೆ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಸ್ವಾಮಿ ರಾಮತೀರ್ಥರ ಜೀವನ ಮತ್ತು ಅವರ ಕೊಡುಗೆಯನ್ನು ಕುರಿತು TAP ಶೆಣೈ ಅವರು ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ದತ್ತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಭಾರತದ ಮಟ್ಟಿಗೆ ಅಧ್ಯಾತ್ಮ ಬೇರೆಯಲ್ಲ, ರಾಷ್ಟ್ರೀಯತೆ ಬೇರೆಯಲ್ಲ. ರಾಷ್ಟ್ರೀಯತೆಯೊಂದಿಗೆ ಭಾರತದೊಂದಿಗೆ ತಾದಾತ್ಮ್ಯ ಸಾಧಿಸುವುದಕ್ಕಿಂತ ಹೆಚ್ಚಿನ ಅಧ್ಯಾತ್ಮದ ಸಾಧನೆ ಬೇರೆ ಇಲ್ಲ ಅನ್ನುವ ಒಂದು ಗಟ್ಟಿ ನೆಲೆಯನ್ನು ಒದಗಿಸಿಕೊಟ್ಟವರು ರಾಮತೀರ್ಥರು. ವಿವೇಕಾನಂದರು ಹೇಗೆ ಒಂದು ಮಟ್ಟಿಗೆ ಇಡೀ ದೇಶದಲ್ಲಿ ಸ್ವಾತಂತ್ರ್ಯಾಪೇಕ್ಷೆಯ ಇಚ್ಛೆಯನ್ನು, ಸ್ವಾತಂತ್ರ್ಯಾಪೇಕ್ಷೆಯ ವೇಗವನ್ನು ಹೆಚ್ಚಿಸಿದ್ರೋ, ಅದಕ್ಕೆ ಮತ್ತಷ್ಟು ಪೋಷಣೆಯನ್ನು ಒದಗಿಸಿದವರು ಮತ್ತು ಗಟ್ಟಿ ತಳಪಾಯವನ್ನು ಒದಗಿಸಿದವರು ರಾಮತೀರ್ಥರು. ಅವರ ಚಿಂತನೆಗಳು, ಅವರ ಸಂದೇಶಗಳು ಇವತ್ತಿಗೂ ಕೂಡ ನಮಗೆ ಎಷ್ಟು ಪ್ರಸ್ತುತ ಅನ್ನೋದನ್ನು TAP ಶೆಣೈ ಅವರು ಅತ್ಯಂತ ಆಕರ್ಷಕವಾಗಿ, ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಬಹುಶಃ ಇವತ್ತಿಗೂ ರಾಮತೀರ್ಥರ ಸಂದೇಶದ ನೆಲೆಯಲ್ಲಿ ನಮ್ಮ ಭಾರತೀಯ ಜನಜೀವನ ರೂಪುಗೊಂಡಲ್ಲಿ ನಮ್ಮ ದೇಶವನ್ನು ಕಾಡ್ತಾ ಇರೋ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರಗಳು ತನ್ನಿಂತಾನೇ ಒದಗಿ ಬರುತ್ತವೆ ಅನ್ನೋದು ರಾಮತೀರ್ಥರನ್ನು ಅಧ್ಯಯನ ಮಾಡಿದಂತಹ ಎಲ್ಲರ ಅಭಿಪ್ರಾಯ.
ರಾಮತೀರ್ಥರ ಬದುಕು ಮತ್ತು ಅವರ ಕೊಡುಗೆಯನ್ನು ಕುರಿತು 2 ದಿನಗಳ ಕಾಲ ನಮಗೆ ವಿಸ್ತೃತವಾಗಿ ತಿಳಿಸಿಕೊಟ್ಟ TAP ಶೆಣೈ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಂಥದ್ದೊಂದು ಸಂದರ್ಭಕ್ಕೆ ಕಾರಣರಾದ ಶ್ರೀಮತಿ ನಿರ್ಮಲಾ ಅವರ ನೆನಪಿನಲ್ಲಿ ದತ್ತಿಯನ್ನು ಏರ್ಪಡಿಸಿದಂತಹ ಅವರ ಮಕ್ಕಳಿಗೂ ಕೂಡ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು.